ವಾಟ್ ಐ ವಾಸ್ ಸೀಯಿಂಗ್ ಇಸ್ ತುಂಬ ಟ್ಯಾಲೆಂಟ್ ಇದೆ ಇಂಡಿಯಾನಲ್ಲಿ. ಅದಕ್ಕೆ ಸರಿಯಾಗಿ ಲಾಟ್ ಆಫ್ ಪಾವರ್ಟಿ ವಾಸ್ ಆಲ್ಸೋ ದೇರ್ ಬಿಕಾಸ್ ದ ಡೈರೆಕ್ಷನ್ ವಾಸ್ ನಾಟ್ ಗಿವನ್ ಟು ಪೀಪಲ್ ಹೌ ಟು ಎಕ್ಸ್ಪೋರ್ಟ್, ವಾಟ್ ಆರ್ ದ ಡಾಕ್ಯುಮೆಂಟೇಷನ್ಸ್. ಅವನು ಅಂದ ನಿಂದು ಕಳಿಸಿ 15 ಡೇಸ್ಗೆ ನಾನು ನಿನಗೆ ಪೇಮೆಂಟ್ ಕೊಡ್ತೀನಿ ಅಂತ. ಆ್ಯಂಡ್ ಇಟ್ ವಾಸ್ ಅ ಬಿಗ್ ಅಮೌಂಟ್ ಫಾರ್ ಅಸ್. ಸೊ ಕಳಿಸಿ 1 ವಾರಕ್ಕೆ ಈ ಡಿಕ್ಲೇರ್ಡ್ ಬ್ಯಾಂಕ್ರಪ್ಸಿ. ಬ್ರ್ಯಾಂಡ್ ಮೇಲೆ ಹುಚ್ಚಿರ್ತಾಯಿತ್ತು ತುಂಬ ಜನಕ್ಕೆ. ಬಂದು ಬೆಳಗಿನ ಸಾಯಂಕಾಲ ನಮ್ಮ ಅಂಗಡೀಲಿ ಇರ್ತಾಯಿದ್ರು. ಸೊ ಈ ಥರ ಎಲ್ಲ ನೋಡಿ ನಮಗೆ ವಿ ಥಾಟ್ ಓಕೆ, ಇದರಲ್ಲಿ ಒಂದು is a emotional connect with the people. ಇವತ್ತು ನಮ್ಮದು ಎಕ್ಸ್ಪೋರ್ಟಲ್ಲಿ ರನ್ನಿಂಗ್ ಐಟಮ್ ನಂಬರ್ ಈಸ್ ಅರೌಂಡ್ 2,50,000 ಪ್ರಾಡಕ್ಟ್ ಮಾಡಿದ್ದೀವಿ. ಹೌದು. ಓ ಮೈ ಗಾಡ್. ಇವಾಗ ನೆಕ್ಸ್ಟ್ ಇಯರ್ ಏನು ಕಲರ್ ಟ್ರೆಂಡ್ಸು, ನೆಕ್ಸ್ಟ್ ಇಯರ್ ಏನು ಐಕಾನ್ ಟ್ರೆಂಡ್ಸು ಎಲ್ಲ ನಮಗೆ ಗೊತ್ತು. ನಾವು ಯಾರಿಗೂ ಹೇಳಲ್ಲ, ಅದನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತೀವಿ, ಲಾಂಚ್ ಮಾಡ್ತೀವಿ. ಸೊ ನಮ್ಮ ಹ್ಯಾಂಡ್ಮೇಡ್ ಫ್ಲವರ್ ವಿಚ್ ನಾವು ಶುರು ಮಾಡಿದ ಕ್ಯಾಟಗರಿ ಇವತ್ತು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಪೇಪರ್ ಫ್ಲವರ್ ಮ್ಯಾನುಫ್ಯಾಕ್ಚರರ್. ಯಾಕೆ ಅಂದರೆ ಚೈನಾ ಸ್ಟಾಪ್ಡ್ ಡೂಯಿಂಗ್ ಇಟ್. ಆನ್ಲೈನ್ ಈಸ್ ಡ್ರಿವನ್ ಬೈ ಡಿಸ್ಕೌಂಟ್ಸ್ ಇನ್ ಇಂಡಿಯಾ. ಹೌದಾ? ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಅಮೆಝಾನ್ಸ್ ಆ್ಯಂಡ್ ಫ್ಲಿಪ್ಕಾರ್ಟ್ಸ್ ಆ್ಯಂಡ್ ಬಿಗ್ ಬಿಲಿಯನ್ ಡೇ. ಬೆಂಗಳೂರಲ್ಲಿ ನಮ್ದು 15 ಅಂಗಡಿ ಇದೆ. ವಿ ಥಾಟ್ ಎಲ್ಲರೂ ಅಂಗಡಿಗೆ ಹೋಗ್ಲಿ ಅಂತ ಇಷ್ಟು ಅಂಗಡಿಗೆ ತೆಗೆದಿದ್ದೀವಿ. ಬಟ್ ಬೆಂಗಳೂರೇ ನಮ್ದು ಹೈಯೆಸ್ಟ್ ಆನ್ಲೈನ್ ಆರ್ಡರ್ಸ್ ಬರೋದು. ಸೊ IT ಸಿಟಿ ಇಷ್ಟೆಲ್ಲ ಓಕೆ. ಇದಿಷ್ಟು ಈಗ ನಿಮ್ಮ ಲೈಫು ನಿಮ್ಮನ್ನು ಹಾಕೊಂಡು ಅಡುಗೆ ಮಾಡ್ತು. ಈ ಕಟ್ಟಾದರೆ ನೀವೀಗ ಮಾಸ್ಟರ್ ಶೆಫ್ ಇಂಡಿಯಾ ಫೈನಲಿಸ್ಟ್ ಆಗಿ ಇನ್ 2023 ಏನು ಟರ್ನ್ ಅದು ನನಗೇನೆ ಒಂದು ಇವತ್ತಿಗೂ ಡ್ರೀಮ್ ಅನ್ಸುತ್ತೆ. ನನಗೆ ನಂಬಕ್ಕಾಗಲ್ಲ. Lot of people of my age are thinking of retirement, where some of them have already retired as well. So I believe opportunities could knock on your door at any age, any point in life. You should always be there to open the door. So wow. That's pretty much. A total stranger ನಮಗೆ ಇಮಿಡಿಯೇಟಾಗಿ $100,000 ಕೊಟ್ಬಿಟ್ಟು ನೀವು ಮಾಡಿ, ನಾನು ಆರ್ಡರ್ಸ್ ಕೊಡ್ತೀನಿ, ಸಪ್ಲೈ ಮಾಡಿ. Today on Just Curious, yay, is one and only Mr. Harish Closepet, uruf Harry, like the world. Harry uncle. Like the world would like to, breathe in the call. Chef Harry uncle, so that's been my new names. Oh yes, so there you go. Harry and my uncle wave and is very popular. Yeah, I know. ನಾನು ನೋಡ್ತಾ ಇದ್ದೆ. That's for your lunch box ಇದು. Yes. But today here you are. Yeah. We are very curious. ನಿಮ್ಮ ಜರ್ನಿನ ಎಕ್ಸ್ಪ್ಲೋರ್ ಮಾಡ್ತಾ ಆಸ್ ಅ ಶೆಫ್, ಆಸ್ ಅನ್ ಆಂಟ್ರಪ್ರೆನರ್ ಆಫ್ Itsy Bitsy. Yeah. I mean, CEO and the co-founder ನೀವು. Yeah. ಹಾಗಾಗಿ so much to dig into, Mr. Harry. Yeah. What's up? ಹೇಗಿದ್ದೀರಿ? Good morning. ಸೂಪರ್, ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಸ್ಟುಡಿಯೋ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಇಟ್ಸ್ ಅನ್ ಆಸಮ್ ಪ್ಲೇಸ್, ಲವ್ಲಿ ಪ್ಲೇಸ್ ಟು ಬಿ. Thank you so much. So firstly, 2024ಅಲ್ಲಿ ಹೇಗಿದ್ದೀರಾ? ಹೆಂಗಿದೆ ಲೈಫು? ಏನು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ, ಫೀಲ್ಡಿಂಗ್ ಮಾಡ್ತಾ ಇದ್ದೀರಾ? 24 ಹ್ಯಾಸ್ ಬೀನ್ ಅ ವೆರಿ ಗುಡ್ ಇಯರ್ ನಮಗೆ. ಯಾಕೆ ಅಂದರೆ Itsy Bitsyನಲ್ಲಿ ತುಂಬ ಸ್ಟೆಬಿಲಿಟಿ ಬಂದಿದೆ. ಸರಿ. ಅಫ್ಕೋರ್ಸ್ ಕೋವಿಡಿಂದ ನಮಗೆ ತುಂಬ ಡಿಸ್ಟಾರ್ಟ್ ಆಗಿತ್ತು, ತುಂಬ ಹೊಡೆತ ಬಿದ್ದಿತ್ತು. ಸೊ ಅದನ್ನೆಲ್ಲ ರಿಕವರಿ ಆಗಿ 24 ಭಾಳ ಪಾಸಿಟಿವ್ ಆಗಿದೆ. ಸೊ 25 ವಿಲ್ ಬಿ ಅ ವೆರಿ ವೆರಿ ಬುಲಿಶ್ ಇಯರ್ ನಮಗೆ. So let us hope we'll have more and more Itsy Bitsys everywhere. So that's nice. The plan. Expecting lot of babies then. Itsy Bitsy babies. Yes. So before I dig into Itsy Bitsy the journey, ಹೆಸರು ಹೆಂಗೆ ಬಂತು, everything that one would want to be associated with, ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡೋರು. ಬಿಕಾಸ್ ನಾನು ಕೂಡ ಕ್ರಾಫ್ಟ್ ಎಂತೂಸಿಯಾಸ್ಟು. ಕೋವಿಡ್ ಆಗಿರಲಿ ಅಥವಾ ಯಾವುದೇ ಟೈಮಲ್ಲಿ ಬೀಂಗ್ ಅ ಕ್ರಿಯೇಟಿವ್ ಸೋಲ್, ಟು ಟೇಕ್ ದ ಸ್ಟೀಮ್ ಆಫ್. ನಾನು ತುಂಬ ಏನೇನೋ ಮಾಡ್ತೀನಿ, ಸ್ಟೋನ್ ಪೇಂಟಿಂಗು ಅದು ಇದು ಎಲ್ಲ. ಬಟ್ ನನ್ಗೆ ಅದರದ್ದು ಸೋರ್ಸ್ ಬಂದೇ Itsy Bitsy. ನಾನೊಂದು ಜ್ಯುವೆಲ್ರಿ ಮೇಕಿಂಗ್ ಫೇಸು ಇತ್ತು. ಫಂಕಿ ಜಂಕಿ ಅಂತ ಒಂದು ಇದು ಶುರು ಮಾಡಿದ್ದೆ. ವಾಟ್ ಸ್ಟಾರ್ಟೆಡ್ ಆಸ್ ಅ ಹಾಬಿ. ಐ ಥಿಂಕ್ ಇಯರು ಮರ್ತೋಗ್ಬಿಟ್ಟಿದ್ದೀನಿ. pre-2017 ಇರಬೇಕು. ಸೊ ಇದೇ ಥರ ಸ್ಟೋರ್ ಶುರು ಮಾಡಿದ್ರಾ? ಆ್ಯಕ್ಚುಲಿ ನಿಮ್ಮ ಸ್ಟೋರಿಗೆ ನಾನು ಬಂದು, ನಮ್ಮ ರೇಡಿಯೋ ಸ್ಟೇಷನ್ ಅವಾಗ ಕೋರ್ಮಂಗ್ಲಾದಲ್ಲಿತ್ತು, ಆನಂದ್ ಸ್ವೀಟ್ಸ್ ರೋಡು ಪಕ್ಕದ ರೋಡು, ಕ್ಲಬ್ ರೋಡೇ ಅಲ್ವಾ ನಿಮ್ಮದು. ಅಲ್ಲಿಗೆ ಬಂದು ಬೀಡ್ಸು ಅಂತೆಲ್ಲ ಕೊಂಡ್ಕೊಂಡು ನನ್ನದೇ ಕ್ಯೂರಿಯಾಸಿಟಿನಲ್ಲಿ ಒಂದೊಂದೇ ಒಂದು ಸ್ಟಾರ್ಟ್ ಮಾಡಿದೆ. ಆ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನಾನೇನು ಮಾಡಿದೆ, ಓಕೆ ಲೆಟ್ ಮೀ ಟ್ರೈ ಗಿವಿಂಗ್ ಅ ಜ್ಯುವೆಲ್ರಿ ಇದು ಶಾರ್ಟ್ ಅಂದ್ಬಿಟ್ಟು ಫಂಕಿ ಜಂಕಿ ಅಂತ ವಿ ಸ್ಟಾರ್ಟೆಡ್. ಬಟ್ ದೆನ್ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಸಿ ನನ್ಗೆ ಅವಾಗ ಏನನ್ನಿಸ್ತು ಅಂದರೆ,
ಸ್ಕೇಲ್ ಮಾಡೋದಾಗಿರಲಿ, ಆಂಟ್ರಪ್ರಿನರ್ಶಿಪ್ ಆಗಿರಲಿ, ಅದು ಬೇರೆ ಬಾಲ್ ಗೇಮ್. ಆಮೇಲೆ ನಾವೆಲ್ಲ ಟ್ಯಾಲೆಂಟ್ಸ್ ಅಲ್ವಾ, ನಮ್ಮ ಹತ್ರ ಇರೋ ಟೈಮ್ ಇಸ್ ಲೈಕ್ ಆರ್ ಮನಿ ಆ್ಯಂಡ್ ಕರೆನ್ಸಿ. ಕರೆಕ್ಟ್. ಅದನ್ನು ನಾನೀಗ 10 ರೂಪಾಯಿ ಪ್ರಾಫಿಟ್ ಬರೋ ಜಾಗದಲ್ಲಿ ಹಾಕ್ಲಾ, ಅದೇ ಟೈಮನ್ನು ನಾನು 1 ಲಕ್ಷ ಬರೋ ಜಾಗದಲ್ಲಿ ಹಾಕಬೇಕಾ ಅನ್ನೋದು, ಅವೆಲ್ಲ ಹೆಂಗಂದ್ರೆ ಜೋಶಲ್ಲಿ ಮಾಡೋದು ಬೇರೆ, ಕರೆಕ್ಟ್. ಅದನ್ನೇ ಜರ್ನಿಯಾಗಿ ತೊಗೊಂಡೋಗೋದು. ಸೊ ದೀಸ್ ಆರ್ ಆಲ್ ಮೈ ಲಿಟಲ್ ಲರ್ನಿಂಗ್ಸ್. ದಟ್ಸ್ ಹೌ ಯು ನೋ Very Itsy Bitsy. interesting to know that you're part of a craft industry in some So that's how stage. it started. But now before I get into all of that, firstly, wanted to know, ಅಂದರೆ ಒಂದು ಶೆಫ್ ಆಗಿ, ಇಟ್ಸಿ ಬಿಟ್ಸಿದು ಫೌಂಡರ್ ಆಗಿ, ನಿಮ್ಮ ದಿನಾನ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? ನಿಮ್ದೇನು ಮಾರ್ನಿಂಗ್ ರೂಟೀನ್? ನಮ್ಮದು of course I work with my wife all the time in the office. ಸೊ ಹಂಗಾಗಿ ನಾವು ಮನೇಲೂ ಬಿಸ್ನೆಸ್ಸೇ ಮಾತಾಡೋದು. ಸೊ ನಾವು ಬೆಳಗ್ಗೆ 6:30ಗೆ ಬಿಸ್ನೆಸ್ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಸೊ ದೆನ್ ವಿ ಸಾರ್ಟ್ ಆಫ್ ಬ್ರೈನ್ ಸ್ಟಾರ್ಮ್, ಇವತ್ತೇನು ಮಾಡೋದು, ವಾಟ್ ಈಸ್ ಗೋನ್ ಹ್ಯಾಪನ್ ಟುಡೇ, ವಾಟ್ ಮೀಟಿಂಗ್ಸ್ ವಿ ಹ್ಯಾವ್. ಸೊ ವಿ ಡೂ ಅ ಕ್ವಿಕ್ early morning brainstorming and then have do yoga for about half an hour, 45 minutes, then go for a walk, a combination of yoga and walk, or just yoga or just walk, one of the two. So then we also sit and enjoy our cup of coffee or tea in the morning. So that's our sort of face time ಅಂತ ಕರಿತೀವಿ. ಇಬ್ಬರು ಎದುರುಗಡೆ ಕೂತ್ಕೊಂಡು ಸೊ ಮಕ್ಕ ನೋಡ್ಕೊಂಡು ಕಾಫಿ ಟೀ ಕುಡಿತೀವಿ. ಸೊ ದಟ್ಸ್ ಸಮಥಿಂಗ್ ವಿ ರಿಯಲಿ ಎಂಜಾಯ್. ಸೊ ಆ್ಯಂಡ್ ಅದಾದಮೇಲೆ ದೆನ್ ದ ಹೋಲ್ ಡೇ ಸ್ಟಾರ್ಟ್ಸ್. ಸೊ ನಮ್ಮದು ಬಿಕಾಸ್ ವಿ ಆಲ್ಸೋ ಡೂ ಇಂಟರ್ನ್ಯಾಷನಲ್ ಬಿಸ್ನೆಸ್, ನಮಗೆ ಪ್ರಿಟಿ ಮಚ್ ರೌಂಡ್ ದ ಕ್ಲಾಕ್ ನಮಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಇವತ್ತು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ 5:30ಗೆ ಆ್ಯಡ್ ಅ ಕಾಲ್ ವಿತ್ ಅವರ್ ಅಮೇರಿಕನ್ ಕಸ್ಟಮರ್. ಸೊ ಇಫ್ ವಿ ಸ್ಟಾರ್ಟ್ ಟಾಕಿಂಗ್ ಟು ಅವರ್ ಆಸ್ಟ್ರೇಲಿಯನ್ ಕಸ್ಟಮರ್ಸ್ ಬೈ 6:37 ಸಮ್ ಡೇಸ್. ಸೊ ಆ ಥರ ಎಲ್ಲ ಅರ್ಲಿ ಮಾರ್ನಿಂಗ್ ಕಾಲ್ಸ್ ಇರುತ್ತೆ, ಲೇಟ್ ನೈಟ್ ಕಾಲ್ಸ್ ಇರುತ್ತೆ. ಸೊ ಪ್ರಿಟಿ ಮಚ್ ಇಟ್ಸಿ ಬಿಟ್ಸಿ ಆ್ಯಸ್ ಅ ಹೋಲ್, we, not only me and my wife, we all, lot of our key people work managing the global time zones as well. So idu ontara it's a lot of passion driven business. ಬರೀ ಕೆಲಸ ಅಂದರೆ ಈ ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ. ಸೊ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ರೆ ಮಾತ್ರ ನಮ್ಮ ಕಂಪ್ನಿಲಿ ಕೆಲಸ ಮಾಡೋಕ್ಕಾಗೋದು. ಸೊ ದಟ್ಸ್ ಹೌ ವಿ ಹ್ಯಾವ್ ಅ ಗ್ರೇಟ್ ಟೀಮ್. ಸೊ ಎಲ್ಲರೂ ಈ ಥರ. ಸೊ ದ ಡೇ ಸ್ಟಾರ್ಟ್ಸ್ ವಿತ್ ಸಮ್ ಮೀಟಿಂಗ್ಸ್, couple of meetings, early morning meetings. So then we go to the office by 10:30 or so. So then once we go to the office, Rashmi ಅವರು ರಿಟೇಲ್ ಅವರೇ ಮ್ಯಾನೇಜ್ ಮಾಡೋದು ಜಾಸ್ತಿ. ಸೊ ನಾನು ಐ ಆಮ್ ಫೋಕಸ್ ಮೋರ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಐ ಆಲ್ಸೋ ಫೋಕಸ್ ಅ ಲಾಟ್ ಆನ್ ಎಕ್ಸ್ಪೋರ್ಟ್ಸ್. ಸೊ ಇನ್ ಟರ್ಮ್ಸ್ ಆಫ್ ರಿಟೇಲ್ ಆಪರೇಷನ್ಸ್, ಹೋಲ್ ಥಿಂಗ್ ಈಸ್ ಮ್ಯಾನೇಜ್ ಬೈ ರಶ್ಮಿ. ನಾವು ರೀಸೆಂಟ್ಲಿ ಇವಾಗ ನನ್ನ ಮಗಳು ಇಶಾ ಇಟ್ಸಿ ಬಿಟ್ಸಿ ಜಾಯಿನ್ ಆಗಿದ್ದಾಳೆ. So she heads the marketing team. She is a marketing genius. She puts a lot of effort behind it. She comes up with very quirky ideas and ನನಗೊಂದು ಡೌಟ್ ಇತ್ತು. ಎಲ್ಲೋ ಹಿಂಗೆ ಓದ್ತಾ ಇದ್ದಾಗ ಗೊತ್ತಾಯಿತು ಇಟ್ಸಿ ಆ್ಯಂಡ್ ಬಿಟ್ಸಿ ಪ್ರಾಬ್ಲಿ ಪೆಟ್ಸ್ ನೇಮ್ ಇರ್ಬೋದಾ ಅಂತ ಗೆಸ್ ಮಾಡಿದೆ. ಇಲ್ಲ, ನಾನು ಕನ್ಫರ್ಮ್ ಕೂಡ ಮಾಡಿಕೊಂಡೆ. ಸೊ ಇಟ್ಸಿ ಬಿಟ್ಸಿ ಫೇಮಸ್ ಸಾಂಗ್ ಇದೆಯಲ್ಲ, ಇಟ್ಸಿ ಬಿಟ್ಸಿ ಸ್ಪೈಡರ್, ಐ ಥಾಟ್ ನಾನು ಅದಾ ಯಾವುದು ಅಂತ. ಬಟ್ ಗುಡ್ ದಟ್ ಯು ಟೋಲ್ಡ್ ಮೀ. ಇಟ್ಸಿ ಬಿಟ್ಸಿ ನಿಮ್ಮ ಶಿಡ್ಜು ಪಪ್ಪೀಸ್. ಬಟ್ ಅದು ಅಂಗಡಿ ಹೆಸರು ಫಸ್ಟ್ ಇಟ್ಟು ಆಮೇಲೆ ಪಪ್ಪೀಸ್ ಬಂದಿದ್ದು. ಹೌದಾ? ಓಕೆ. ಸೊ ಈ ಹೆಸರು ಹಿಂದೆ ಓಕೆ ಇದು ಕಥೆ ಇದೆ. 2004ನಲ್ಲಿ ನಾನು ಓದ್ತಾ ಇದ್ದೆ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಸ್ಟಾರ್ಟ್ ಆಯಿತು. ಆಮೇಲೆ ಯಾವುದೋ ಒಂದು ಶಾಕಿಂದಲೇ ಶುರುವಾಯ್ತು ಅನ್ಸುತ್ತೆ. ನೀವು ಯಾವುದೋ ಬೇರೆ ದೇಶದ ಒಂದು ವೆಂಡರ್ಗೆ 50 lakhs ವರ್ತ್ ಕನ್ಸೈನ್ಮೆಂಟ್ ತೊಗೊತೀರಾ, ಕಳಿಸ್ತೀರಾ, ದುಡ್ಡು ಬರಲ್ಲ, ಆಲ್ ಯೋರ್ ಸೇವಿಂಗ್ಸ್ ವರ್ ಗಾನ್. ಸೊ ವಾಟ್ ಅ ಶಾಕಿಂಗ್ ಸ್ಟಾರ್ಟ್. ಸೊ ಕ್ಯಾನ್ ಯು ಜಸ್ಟ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಜರ್ನಿ, ಆ ಫೇಸು? ಸೊ ಬೇಸಿಕಲಿ ನಾನು ಆಸ್ಟ್ರೇಲಿಯಾನಲ್ಲಿ ಬೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಸೊ ಇಂಡಿಯಾನಲ್ಲಿ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ. ಸರಿ. ಸೊ ನಾನು ಐ ವಾಸ್ ಪ್ರಾಡಕ್ಟ್ ಆಫ್ ಇಂಡಿಯನ್ ಆರಿಜಿನ್ಗೆ ಬೈಯರ್ ಆಗಿದ್ದೆ ನಾನು. ಓಕೆ. ಸೊ ಆವಾಗ ನಾನು 10 yearsಲ್ಲಿ ಇಂಡಿಯಾನಲ್ಲಿ 1 million kilometerಕ್ಕಿಂತ ಜಾಸ್ತಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಥ್ರೂ ಔಟ್ ಇಂಡಿಯಾ. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಡೈರೆಕ್ಷನ್. ಸೊ ವಾಟ್ ಐ ವಾಸ್ ಸೀಯಿಂಗ್ ಈಸ್ ತುಂಬ ಟ್ಯಾಲೆಂಟ್ ಇದೆ ಇಂಡಿಯಾನಲ್ಲಿ.
ಅದಕ್ಕೆ ಸರಿಯಾಗಿ ಲಾಟ್ ಆಫ್ ಪಾವರ್ಟಿ ವಾಸ್ ಆಲ್ಸೋ ದೇರ್ ಬಿಕಾಸ್ ದ ಡೈರೆಕ್ಷನ್ ವಾಸ್ ನಾಟ್ ಗಿವನ್ ಟು ಪೀಪಲ್ ಹೌ ಟು ಎಕ್ಸ್ಪೋರ್ಟ್ ವಾಟ್ ಆರ್ ದ ಡಾಕ್ಯುಮೆಂಟೇಷನ್ಸ್. ಸೊ ಇನ್ಫ್ಯಾಕ್ಟ್ ನಾನೇ ಪರ್ಸ್ನಲಿ ತುಂಬ ಎಕ್ಸ್ಪೋರ್ಟರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ದೆನ್ ಐ ಥಾಟ್ ನಾವೇ ಯಾಕೆ ಇಂಡಿಯಾಗೆ ಹೋಗಿ, ಅಫ್ಕೋರ್ಸ್ ರಶ್ಮಿಗೂ ಭಾಳ ಇಂಟ್ರೆಸ್ಟ್ ಇತ್ತು ಇಂಡಿಯಾಗೆ ಹೋಗಿ ವಿ ಶುಡ್ ಡೂ ಸಮಥಿಂಗ್ ಇನ್ ರೂರಲ್ ಇಂಡಿಯಾ ಎಸ್ಪೆಷಲಿ ಫಾರ್ ರೂರಲ್ ವುಮೆನ್ ಅಂತ. ಸೊ ನಾವು ಇಬ್ಬರು ವಿ ಡಿಸೈಡೆಡ್ ವಿ ವಿಲ್ ಸೆಲ್ ಅವರ್ ಹೌಸ್ ಆ್ಯಂಡ್ ಕಮ್ ಆ್ಯಂಡ್ ಸ್ಟಾರ್ಟ್ ಸೊ ವಿತ್ ದಟ್ ಮನಿ. ಸೊ ಹಾಗಾಗಿ ನಾವು ಆಸ್ಟ್ರೇಲಿಯಾದ ಮನೆ ಮಾರಿ ಆ ದುಡ್ಡೆಲ್ಲ ತೊಗೊಂಡು ಬಂದು ನಾವು ತುಂಬ ಸೇವಿಂಗ್ಸ್ ಏನು ಮಾಡಿರಲಿಲ್ಲ ಆ್ಯಸ್ ಸಚ್. ನಾವು ಅಷ್ಟೊಂದು ಸೇವಿಂಗ್ ಫ್ರೆಂಡ್ಲಿ ಪೀಪಲ್ ಅಲ್ಲ. ಸೊ ಅದನ್ನು ತಂದು ಹಾಕಿ ವಿ ಇನ್ವೆಸ್ಟೆಡ್ ಆ್ಯಂಡ್ ಸ್ಟಾರ್ಟೆಡ್ ಮೇಕಿಂಗ್ ಪೇಪರ್ ಫ್ಲವರ್ಸ್. ಓಕೆ. ಸೊ ಮೇನ್ಲಿ ಪೇಪರ್ ಫ್ಲವರ್ಸು ಈ ಟೆಕ್ನಿಕ್ ನಾನು ರಶ್ಮಿ ಥಾಯ್ಲೆಂಡಿಂದ ಕಲ್ತ್ಕೊಂಡು ಬಂದ್ವಿ. ವೈ ಪೇಪರ್ ಫ್ಲವರ್ಸ್ ಓನ್ಲಿ? ಅದೇ ಯಾಕೆ ಅಂದರೆ ನಮಗೆ ಯಾವ ಥರ ಒಂದು ಪ್ರಾಡಕ್ಟ್ ಬೇಕಾಗಿತ್ತು ಅಂದರೆ ಚಿಕ್ಕ ಹಳ್ಳಿಗಳಲ್ಲಿ ನಾವು ಮಾಡಿಸೋ ಥರ ಇರಬೇಕಾಗಿತ್ತು ಆ್ಯಂಡ್ ಎಲೆಕ್ಟ್ರಿಸಿಟಿ ಇಲ್ಲದೆ ಮಾಡೋ ಥರ ಇರಬೇಕಾಗಿತ್ತು. ಸಸ್ಟೈನಬಿಲಿಟಿ. ಇವೆರಡು ನಮ್ಮದು ಮೇಜರ್ ಕ್ರೈಟೀರಿಯಾ ಇತ್ತು. ಅದಕ್ಕೆ ಏನು ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಸಮ್ಹೌ ಐ ಥಿಂಕ್ ಕೆಲವೆಲ್ಲ ಈ ದೇವರು ಮಾಡಿಸೋದು ಅಂತ ಹೇಳ್ತಾರೆ ನೋಡಿ, ಐ ಥಿಂಕ್ ಸಮ್ ಡಿವೈನ್ ಇಂಟರ್ವೆನ್ಷನ್. ಸೊ ವಿ ಲ್ಯಾಂಡೆಡ್ ಆನ್ ದ ಐಡಿಯಾ ಆಫ್ ಪೇಪರ್ ಫ್ಲವರ್ಸ್. ಸರಿ. ಸೊ ದೆನ್ ನಮ್ಮ ಮನೆಯವರು ನಮ್ಮ ಫ್ರೆಂಡ್ಸ್ ಎಲ್ಲ ದೇ ಪ್ರಾಬ್ಲಿ ಥಾಟ್ ಒನ್ ರಾಂಗ್ ಐಡಿಯಾ. ಯಾರಾದರೂ ಹೋಗಿ ನಾನು ಪೇಪರಲ್ಲಿ ಫ್ಲವರ್ ಮಾಡ್ತೀನಿ ಅಂದ್ಬಿಟ್ಟು ಆಸ್ಟ್ರೇಲಿಯಲ್ಲಿರೋ ಒಳ್ಳೆ ಕೆಲಸ ಬಿಟ್ಬಿಟ್ಟು ಬರ್ತಾರ ಅಂತ. ಬಟ್ ಎನಿವೇ ವಿ ಥಾಟ್ ಐ ಥಿಂಕ್ ಸಮ್ ಡಿವೈನ್ ಪವರ್ ಡ್ರೋವ್ ಅಸ್ ಬ್ಯಾಕ್ ಟು ಅವರ್ ರೂಟ್ಸ್ ಆ್ಯಂಡ್ ಇಲ್ಲಿ ಬಂದು ಒಂದು 20 ಹೆಣ್ಮಕ್ಳನ್ನ ಸೇರಿಸಿ ಒಂದು ಸ್ಮಾಲ್ ಕಂಪ್ನಿ ಮಾಡಿ ಸೊ ಪೇಪರ್ ಫ್ಲವರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸರಿ. ಸೊ ನಮಗೆ ಅಲ್ಲಿ ಫಸ್ಟು ಒಂದು ದೊಡ್ಡ ಆಸ್ಟ್ರೇಲಿಯಾ ಒಂದು ದೊಡ್ಡ ಕಂಪ್ನಿ ಇತ್ತು, ಲಿನ್ಕ್ರಾಫ್ಟ್ ಅಂತ. ಸೊ ಅವರು ನಮಗೆ ಒಂದು ಆರ್ಡ್ರ್ ಕೊಟ್ಟರು, $104,000 ಆರ್ಡ್ರ್ ಕೊಟ್ಟರು. ಸೊ ನಮಗೆ ತುಂಬ ಖುಷಿ ಆಯಿತು. ಅಷ್ಟು ದೊಡ್ಡ ಆರ್ಡ್ರ್ ಬರುತ್ತೆ ನಮ್ಮ ಲೈಫಲ್ಲಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಫಸ್ಟ್ ಆರ್ಡ್ರು. ಸೊ ಆಮೇಲೆ ನಮ್ಗೆ ಅದು ಆರ್ಡ್ರ್ ಮಾಡೋದಕ್ಕೆ ನಮ್ಮ ಹತ್ರ ಇದ್ದಿದ್ದ ರಿಸೋರ್ಸ್ ಎಲ್ಲ ಹಾಕಬೇಕಾಗಿತ್ತು. ಬೇಸಿಕಲಿ ನಮ್ಮದು ಪರ್ಸ್ನಲ್ ಸೇವಿಂಗ್ಸ್ ಎಲ್ಲನೂ, ನಮ್ಮ ಮನೆ ಮಾರಿದ ದುಡ್ಡು ಎಲ್ಲನೂ ಹಾಕಿ ಆರ್ಡ್ರ್ ಎಕ್ಸಿಕ್ಯೂಟ್ ಮಾಡಿದ್ವಿ. ಸರಿ. ಎಕ್ಸಿಕ್ಯೂಟ್ ಮಾಡಿ ಶಿಪ್ ಮಾಡಿದ್ವಿ. ಅವನು ಓನರು ಹಿ ವಾಸ್ ಮೈ ಫ್ರೆಂಡ್. ಸೊ ನನಗೆ ಆವಾಗ ಐ ವಾಸ್ ಸೋ ನ್ಯೂ ಟು ಆಲ್ ಆಫ್ ದೀಸ್ ಥಿಂಗ್ಸ್. I was quite new to Indian way of operating business also. So ಅವನು ಅಂದ, ನಿಂದು ಕಳಿಸಿ 15 ಡೇಸ್ಗೆ ನಾನು ನಿನಗೆ ಪೇಮೆಂಟ್ ಕೊಡ್ತೀನಿ ಅಂದ. ಆ್ಯಂಡ್ ಇಟ್ ವಾಸ್ ಅ ಬಿಗ್ ಅಮೌಂಟ್ ಫಾರ್ ಅಸ್. ಸೊ ಕಳಿಸಿ ಒಂದು ವಾರಕ್ಕೆ ಹಿ ಡಿಕ್ಲೇರ್ಡ್ ಬ್ಯಾಂಕ್ರಪ್ಸಿ. ಅಯ್ಯೋ, ಫ್ರೆಂಡು ಮತ್ತೆ ಹಿಂಗೆ ಫ್ರೆಂಡ್. ಸೊ ಹಿ ಡಿಕ್ಲೇರ್ಡ್ ಬ್ಯಾಂಕ್ರಪ್ಸಿ. ಸೊ ಆಮೇಲೆ ಗೊತ್ತಾಯ್ತು ಅವ್ನ ಫ್ರೆಂಡ್ ಅಲ್ಲ ಅಂತ. ಸೊ ಏನು ಮಾಡೋದು ನೋಡಿ. ಬಟ್ ಆಲ್ಸೋ ರಿಯಲ್ ಫ್ರೆಂಡ್ ಮೀನ್ಸ್ ಅವ್ನು ನನಗೆ ಫಸ್ಟ್ ದುಡ್ಡು ಕೊಡ್ಬೋದಾಗಿತ್ತು. ಈಗ ಬಿಫೋರ್ ಡಿಕ್ಲೇರಿಂಗ್ ಬ್ಯಾಂಕ್ರಪ್ಸಿ ಯು ಕ್ಯಾನ್ ಪೇ ಫ್ಯೂ ಪೀಪಲ್ ಆಲ್ವೇಸ್. But it was a planned move. I don't know. Maybe he was helpless. I don't know. Okay. So anyway, so ಅದಾಯಿತು. Then we lost all the money. ಸರಿ. ಸೊ ಅಷ್ಟರಲ್ಲಿ ನಾವು ಒಂದು ಯು ಕೆನಲ್ಲಿ ಒಂದು ಅಮೇರಿಕಲ್ಲೊಂದು 2 ಕಂಪ್ನಿಗೆ ನಮ್ಮ ಫ್ಲವರ್ಸ್ ಸ್ಯಾಂಪಲ್ಸ್ ಕಳಿಸಿದ್ವಿ. ಸೊ ಅಲ್ಲಿಂದ ಒಬ್ಬ ಫೋನ್ ಮಾಡ್ದ ಯು ಕೆಯಿಂದ. ರ್ಯಾಂಡಮಾಗಿ ನಾವು ಎಲ್ಲೋ ಪೇಜಸ್ಸಿಂದ ಕಳಿಸಿದ್ದು ಸ್ಯಾಂಪಲ್ಸು. ಸೊ ಅವ್ನು ಫೋನ್ ಮಾಡಿ ಹೀಗೆ, ನಾನು ಸ್ಟುವರ್ಟ್ ಅಂತ ಮಾತಾಡ್ತಾ ಇರೋದು, ನಿಮ್ಮ ಫ್ಲವರ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ. ನಾನು ಆರ್ಡ್ರ್ ಮಾಡಬೇಕು ಅಂತಿದ್ದೀನಿ ಅಂದ. ನಾನು ಹೇಳಿದ್ವಿ, ನೋಡಿ ಇವಾಗ ನೋಡಪ್ಪ ನಮಗೆ ರಿಸೋರ್ಸಸ್ಸು ಇಲ್ಲ, ವಿ ಕ್ಲೋಸಿಂಗ್ ದ ಕಂಪನಿ, ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅಂತ ಹೇಳಿದ್ವಿ. ನಮಗೆ ತುಂಬ ಲಾಸ್ ಆಗೋಗ್ಬಿಟ್ಟಿದೆ, ಇನ್ನೊಂದು ವಾರದಲ್ಲಿ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಅಯ್ಯೋ. ಸೊ ಅವನಂದ, ನೀನು ಕ್ಲೋಸ್ ಮಾಡಬೇಡ, ನನಗೆ ವೀಸಾಗೆ ಅಪ್ಲಿಕೇಶನ್ ಕಳಿಸು, ನಾನು ಬರ್ತೀನಿ ಅಂದ. ಸೊ ಒಂದು ವಾರದಲ್ಲಿ ಅವನು ಬಂದುಬಿಟ್ಟು ಹಿ ಲೈಕ್ಡ್ ವಾಟ್ ವಿ ವರ್ ಡೂಯಿಂಗ್. ಅದಕ್ಕೆ ಎಲ್ಲದಕ್ಕಿಂತ ಅವನಿಗೆ ನಾನು ರಶ್ಮಿ ಆ್ಯಸ್ ಎ ಕಪಲ್ ಭಾಳ ಇಷ್ಟ ಆಯಿತು. ಹಿ ಸೆಡ್, ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಐ ಆಮ್ ಸೀಯಿಂಗ್ ಫ್ಯೂಚರ್. ಸೊ ಲೆಟ್ ಅಸ್ ಡೂ, ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಅಂದ್ಬಿಟ್ಟು ಆ ಟೋಟಲ್ ಸ್ಟ್ರೇಂಜರ್ ನಮಗೆ ಇಮಿಡಿಯೇಟಾಗಿ $100,000 ಕೊಟ್ಬಿಟ್ಟು, ನೀವು ಮಾಡಿ, ನಾನು ಆರ್ಡರ್ಸ್ ಕೊಡ್ತೀನಿ, ಸಪ್ಲೈ ಮಾಡಿ.
ವಾವ್. ಸೊ ರಿಯಲಿ ಗಾಡ್ ಸೆಂಟ್. ಇವತ್ತಿಗೂ ಅವನಿಗೆ ಸೇವಿಯರ್ ಅಂತ ಕರಿತೀವಿ ನಾವು. ಸೊ ಅವನು ಅವತ್ತು ಸೇವ್ ಮಾಡಿರಲಿಲ್ಲ ಅಂದರೆ ಇವತ್ತು ಇಟ್ಸಿ ಬಿಟ್ಸಿ ಇರ್ತಾ ಇರಲಿಲ್ಲ. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಏನು ಹೇಳೋದು ಗೊತ್ತಾಗಲ್ಲ ಈ ಕತೆ ಕೇಳಿದಾಗ. ದರ್ ಇಸ್ ಅ ಫೇಮಸ್ ಸೇಯಿಂಗ್ ಅಲ್ಲ, ಏನೋ ಲಕ್ ರಿವಾರ್ಡ್ಸ್ ದ ಬ್ರೇವ್ ಅಂತ. ಕರೆಕ್ಟ್. ಕೆಲವುದು ಲಕ್ಕನ್ನೇ ದೇವರು ಅಂತ ನೋಡಬೇಕು, ಅಥವಾ ವಿ ಡೋಂಟ್ ನೋ ವಾಟ್ ಟು ಕಾಲ್ ದಿಸ್. ಬಟ್ ಎನಿವೇ ಐ ಥಿಂಕ್ ಸಮ್ ಸ್ಟಾರ್ಟ್ಸ್ ಆರ್ ಒಂಥರ ಒಳ್ಳೇದೇ ಅನ್ಕೋಬೇಕೇನೋ. ದಟ್ಸ್ ಕ್ರೇಜಿ ಅವ್ನು ಮಾಡಿದ್ದು. ಸೊ ಅವತ್ತಿಂದ ವಿ ಬೌನ್ಸ್ಡ್ ಬ್ಯಾಕ್. ಸೊ ಟುಡೇ ಆ ಸ್ಟಾರ್ಟು 2004 2004 ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಾಗಿದ್ದು. ಸೊ 2007 ಸೊ ನಾವು ಇಟ್ಸಿ ಬಿಟ್ಸಿ ಶುರು ಮಾಡಿದ್ದು. ಸೊ ಇಟ್ಸಿ ಬಿಟ್ಸಿ ಶುರು ಮಾಡೋಕ್ಕೆ ಆ್ಯಕ್ಚುಲಿ 2 ರೀಸನ್ ಇತ್ತು. ಒಂದು, ರಶ್ಮಿ ವಾಸ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್. ಯಾಕೆ ನಾವು ಆಸ್ಟ್ರೇಲಿಯಲ್ಲಿ ಇದ್ವಲ್ಲ, ಅಲ್ಲಿ ಸ್ಪಾಟ್ಲೈಟ್ ಅಂತ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚೈನ್ ಸ್ಟೋರ್ ಇತ್ತು. ಸೊ ನಾವು ಯಾವಾಗ ಏನು ಬೇಕಾದಾಗಲೂ ಅಲ್ಲಿ ಹೋಗಿ ಕೊಂಡ್ಕೊಂಡು ಬರ್ತಾಯಿದ್ವಿ. ಒನ್ ಸ್ಟಾಪ್ ಸೊಲ್ಯೂಷನ್ ಇತ್ತು. ಇಲ್ಲಿ ಆ ಥರ ಯಾವುದು ಸೊಲ್ಯೂಷನ್ ಇರಲಿಲ್ಲ. ಸೊ ಅದೇ ಟೈಮ್ಗೆ ಏನಾಯಿತು, ನಮ್ಗೆ ಇನ್ನೊಂದು ಆಸ್ಟ್ರೇಲಿಯನ್ ಕಂಪ್ನಿ ವಾಂಟೆಡ್ ಟು ಸೆಟ್ ಅಪ್ ಒಂದು ಸ್ಮಾಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸಾರ್ಟ್ ಆಫ್ ಎನ್ ಏರಿಯಾ ಇನ್ ದೇರ್ ಬಿಗ್ ಹೈಪರ್ ಮಾರ್ಕೆಟ್ ಸ್ಟೋರ್. ಸೊ ನಮಗೆ ಒಂದು 600 SKU ಪ್ರೊಡ್ಯೂಸ್ ಮಾಡಿ ಅಂತ ಸಾರ್ಟ್ ಆಫ್ ಆಪರ್ಚುನಿಟಿ ಕೊಟ್ಟರು. ಸೊ ನಾವು 600 SKU ಪ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ಅವರು ಶಿಪ್ ಮಾಡೋಕ್ಕೆ ಮುಂಚೆ ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಆವಾಗ 600 SKU ಇತ್ತು, ರಶ್ಮಿ ಐಡಿಯಾ ಇತ್ತು. ಸೊ ವಿ ಥಾಟ್ ಲೆಟ್ ಅಸ್ ಸ್ಟಾರ್ಟ್ ಇಟ್ಸಿ ಬಿಟ್ಸಿ ಅಂತ. Looks like Itsy Bitsy and ನಿಮ್ಮ whole journey, ಈ phase, it's like a child of all wrong accidents which has led to good things. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈಗ. ಕರೆಕ್ಟ್. ಸೊ ಗುಡ್. ಐ ಥಿಂಕ್ ಇದರಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಕೆಲವು ಸತಿ ಮುಂದೆ ಬರೋ ಈ ಥರ ಎಕ್ಸ್ಪೆಕ್ಟ್ ಮಾಡದೇ ಇರೋ ಶಾಕ್ಸು, ಡಿಸಪಾಯಿಂಟ್ಮೆಂಟ್ಸನ್ನು ನಿಮ್ಮ ಒಂದು ಸ್ಟ್ರೆಂಗ್ತ್ಗೆ ನೀವು ಹೆಂಗೆ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದು ಚೆನ್ನಾಗಿ ಕಾಣ್ತಾ ಇದೆ. ಏನೋ ಆಗಬಾರದಾಗೋದು, ಇದರ್ ಇಟ್ ಕ್ಯಾನ್ ಡಿಪ್ರೆಸ್ ಯು ಆರ್ ಇದರ್ ಇಟ್ ಕ್ಯಾನ್ ಮೋಟಿವೇಟ್ ಯು ಟು ಅ ನ್ಯೂ ಸ್ಟಾರ್ಟ್ ಅಂತ. ಸೊ ಆ ಟೈಮಲ್ಲಿ ಇವತ್ತು ಇನ್ ಹೈಂಡ್ ಸೈಡ್ ಹಿಂದೆ ತಿರುಗಿ ನೋಡಿದಾಗ ಎಲ್ಲ ತುಂಬ ಈಸಿಯಾಗಿ ಕಾಣುತ್ತೆ. ಅವತ್ತು ನಿಮ್ಗೆ ಇದ್ದಿದ್ದು ಕನ್ಫ್ಯೂಷನ್ಸ್ಗಳು, ಬಿಕಾಸ್ ಎಸ್ಪೆಷಲಿ ಆಸ್ಟ್ರೇಲಿಯಾ ಥರದ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಅಲ್ಲಿವರೆಗೂ ಲೈಫ್ ಸೆಟ್ಲ್ ಆಗಿದ್ದು, ಹಂಗೆ ಹೋಗ್ತಾ ಇದ್ದಿದ್ದು ಸಡನ್ನಾಗಿ ಹಿಂಗೆ ಹೋಗಿ ಮತ್ತು ಅದನ್ನು how are you handling ನಿಮ್ಮ frame of mind and outlook towards life, sir? I think our passion was so strong and our ನಾನು ರಶ್ಮಿ ಇಬ್ಬರು pretty much ವರ್ಕೋಹಾಲಿಕ್ಸು. ಹಾಗಾಗಿ ನಮಗೆ ಇನ್ನೇನು ನಮ್ಗೆ ಕಾಣ್ತಾ ಇರಲಿಲ್ಲ. ನಮಗೆ ವಿ ಡಿಂಟ್ ಸಿ ಎನಿ, ನಮಗೇನು ನಾವು ನಮ್ಮ ಜೋಬಲ್ಲಿ 10 ರೂಪಾಯಿ ಇದ್ದರೂ ಹಂಗೆ ಕೆಲಸ ಮಾಡ್ತಾಯಿದ್ವಿ, 10 ಲಕ್ಷ ಇದ್ದರೂ ಹಂಗೆ ಕೆಲಸ. ಸೊ ಅವರ್ ವರ್ಕ್ ಪ್ಯಾಟರ್ನ್ was not changing. ಸರಿ. ಅಫ್ಕೋರ್ಸ್ ನಮ್ಮ ಮಕ್ಕಳೇನೋ ಸ್ವಲ್ಪ ಬೈಕೊಂಡಿರ್ಬೋದು, ಏನಪ್ಪ ಅಪ್ಪ ಅಮ್ಮ ಮನೆಗೆ ಬರಲ್ಲ ಅಂತ. ಬಟ್ ದಟ್ ಐ ಥಿಂಕ್ ದ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಬೋತ್ ಆಫ್ ದೆಮ್ ಮ್ಯಾನೇಜ್ಡ್ themselves. Of course, Rashmi did give them a lot of time that in that phase, but still we could have given more. So but no regrets. They both have turned out to be very nice children, and yeah, very happy about it. So nice. ಸೊ ಈಗ 2004 to 2007 ಆ ಫೇಸು, ವಿ ಗಾಟ್ ಟು ನೋ ದ ಟ್ರಿಗರ್ ಫಾರ್ ಇಟ್ಸಿ ಬಿಟ್ಸಿ ಸ್ಟೋರ್ದು ಇದು. ಸೊ ಟುಡೇ ಐ ಥಿಂಕ್ 39 ಸ್ಟೋರ್ಸ್ ಇದೆ. ಯು ಗೈಸ್ ಹ್ಯಾವ್ 7 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮತ್ತು 39 ಸ್ಟೋರ್ಸ್ ಅಕ್ರಾಸ್ ಮುಂಬೈ, ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ, ಪುಣೆ, ಪಂಜೆ, ಅಹಮದಾಬಾದ್, ಮೈಸೂರು, ಶಿವಮೊಗ್ಗ, ಡೆಲ್ಲಿ. ಮತ್ತು ಆಲ್ಸೋ ನೀವು ಹಾಬಿ ಲಾಬಿ ರಿಟೇಲರ್ಗೆ ಸಪ್ಲೈಯರ್ಸು, ಮತ್ತು ಹಾಬಿ ಕ್ರಾಫ್ಟು, ಲಿನ್ ಕ್ರಾಫ್ಟು. ಸೊ ಒಂದು ಆ್ಯಸ್ ಅ ಆಂಟ್ರಪ್ರಿನರೇ ನಿಮ್ಮ ಚೈನ್ ಒಂದು ಕಡೆ ಇದೆ, ಈ ಕಡೆ ಸಪ್ಲೈಯರ್ ಆಗಿನೂ ಇದು ಮಾಡ್ತಾಯಿದ್ದೀರಾ. ಸೊ ಫಸ್ಟ್ ವಿ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಈ ಇಟ್ಸಿ ಬಿಟ್ಸಿ. ಐ ಥಿಂಕ್ ನೀವೇ ಅನ್ಸುತ್ತಲ್ಲ ಇಂಡಿಯಾದ ಲಾರ್ಜೆಸ್ಟ್ ಆರ್ಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್. Nobody can be as crazy as we are. ಅದಕ್ಕೆ we are the largest. So the first store was in Banashankari? Banashankari, second stage. So first store ತೆಗೆದ್ಮೇಲೆ ಇಟ್ ಟುಕ್ ಲಾಟ್ ಆಫ್ ಎಫರ್ಟ್. ಯಾಕೆಂದರೆ ಜನಕ್ಕೆ ನಾವು ಏನು ಮಾರ್ತಾ ಇದ್ದೀವಿ, ಆವಾಗ ನಾವು ಸ್ಕ್ರ್ಯಾಪ್ ಬುಕ್ಕಿಂಗ್ನಲ್ಲಿ ತುಂಬ ಫೋಕಸ್ ಇತ್ತು. ಸ್ಕ್ರ್ಯಾಪ್ ಬುಕ್ಕಿಂಗ್ ಅಂದರೆ ಇಟ್ಸ್ ಪ್ರಿಸರ್ವಿಂಗ್ ಯುವರ್ ಮೆಮರಿ using fancy embellishments and flowers and papers. It's a paper crafting category. So scrapbooking na tumba promote ಮಾಡ್ತಾ ಇದ್ವಿ. So scrapbooking was new in India. So because ಅಲ್ಲಿವರೆಗೂ
ಕಾಲೇಜ್ ಮುಗ್ದಾಗ ಹಾಂ, ಆ ಟೈಮಲ್ಲಿ ಮಾತ್ರ ಬಿಫೋರ್ ವಿ ಡಿಪಾರ್ಟ್ ಅಲ್ಲ ವಿ ಕರೆಕ್ಟ್. ಮೇಂಟೈನ್ ಸ್ಕ್ರಾಪ್ ಆಟೋಗ್ರಾಫ್ ಬುಕ್ ಬುಕ್ಕು ಆಮೇಲೆ ಸ್ಕ್ರಾಪ್ ಅಂತಲ್ಲ. ಬುಕ್ ಇತ್ತಾಯಿತು. ಸೊ ಸ್ಕ್ರಾಪ್ ಬುಕ್ಕಿಂಗ್ ಈಸ್ ವೆರಿ ಬಿಗ್ ಇನ್ ಅಮೇರಿಕಾ, ವಾಸ್ ಅಟ್ ದಟ್ ಟೈಮ್. ಅಲ್ಲಿ ಯೂಟಾ ಅನ್ನೋ ಒಂದು ಜಾಗದಲ್ಲಿ ಶುರು ಆಗಿದ್ದದು. ಸೊ ಇಟ್ಸ್ ಲೈಕ್ ಅ 300-year-old ಕ್ರಾಫ್ಟ್ ಇನ್ ಅಮೇರಿಕಾ. ಅಂದ್ರೆ ವರ್ಷ ಪೂರ್ತಿ ಮಾಡ್ತಾರಾ? ನಮ್ಮ ಹೌದು, ತರ ವರ್ಷ ಇಲ್ಲಿ ಪೂರ್ತಿ ಕಾಲೇಜ್ ಮಾಡ್ತಾರೆ. ಇಲ್ಲ ಬಿಟ್ಟಾಗ ಇಲ್ಲ, ಮಾತ್ರ ಆ ವರ್ಷ ಥರ ಪೂರ್ತಿ ಏನಿಲ್ಲ. ಮಾಡ್ತಾರೆ. ಓಕೆ. ಇಟ್ಸ್ ಬೇಸಿಕಲಿ ಪ್ರಿಸರ್ವಿಂಗ್ ಎ ಮೆಮರಿ. ಅದರಲ್ಲಿ life. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳದು ಫಸ್ಟ್ ಹೇರ್ ಲಾಕನ್ನು ಹಾಕಿ ಸ್ಕ್ರಾಪ್ ಬುಕ್ ಮಾಡ್ತಾರೆ, ಹಲ್ಲು ಮುರಿದೋದನ್ನು ಹಾಕ್ಬಿಟ್ಟು ಸ್ಕ್ರಾಪ್ ಬುಕ್ ಮಾಡ್ತಾರೆ, ಫೋಟೋಸ್ ಹಾಕ್ಬಿಟ್ಟು ಸ್ಕ್ರಾಪ್ ಬುಕ್ ಮಾಡ್ತಾರೆ. So, ಸೊ ಎಲ್ಲ stage of ಮೆಮರೀಸ್, life, ಯಾವುದೋ milestones. ಫುಟ್ಬಾಲ್ ಗೇಮ್ಗೆ ಹೋದೆ ಅದ್ರ ಟಿಕೆಟ್ಸ್ ಇಟ್ಬಿಟ್ಟು ಸ್ಕ್ರಾಪ್ ಬುಕ್ ಮಾಡ್ಬೋದು. ಸೊ ಲೈಕ್ ದ್ಯಾಟ್. ಸೊ ಅದಕ್ಕೇನು ಒಂದು ಯು ಪರ್ಸ್ನಲೈಸ್ ಇಟ್ ನಿಮ್ಮ ನೀಡ್ಸ್ ಥರ. ಸೊ ನಾವು ವಿ ಸ್ಟಾರ್ಟೆಡ್ ವಿ ಆರ್ ಪ್ರೈಮರ್ಲಿ ಅ ಸ್ಕ್ರಾಪ್ ಬುಕ್ಕಿಂಗ್ ಸ್ಟೋರ್ ಇನಿಷಿಯಲಿ. ಸೊ ಆವಾಗ ಇವಾಗಲೂ ನಮ್ಮ ಗೂಗಲಲ್ಲಿ ಹಾಕಿದ್ರೆ ಸ್ಕ್ರಾಪ್ ಬುಕ್ಕಿಂಗ್ ಸ್ಟೋರ್ ಅಂತಲೇ ಬರುತ್ತೆ. ನಾವು ಚೇಂಜ್ ಆಗಿ ಎಲ್ಲ ಇವಾಲ್ವ್ ಆಗಿದ್ದೀವಿ, ಬಟ್ ಇವಾಗಲೂ ಹಂಗೆ ಬರುತ್ತೆ. ಸೊ ದೆನ್ ನಾನು ರಶ್ಮಿ ವಿ ಥಾಟ್ ವಿ ವಿಲ್ ಗೋ ಆನ್ ಟೀಚ್ ಪೀಪಲ್. ಸೊ ಅಷ್ಟೊತ್ತಿಗೆ ಏನಾಗಿತ್ತು, ನಮ್ಮ ಎಕ್ಸ್ಪೋರ್ಟ್ ಪ್ರಾಫಿಟಬಲ್ ಆಗಿತ್ತು. ಸೊ ವಿ ಥಾಟ್ ವಿಲ್ ಪಂಪ್ ಇನ್ ದ ಮನಿ ಇನ್ ಟು ರೀಟೇಲ್ ಆ್ಯಂಡ್ ಗ್ರೋ ರೀಟೇಲ್ ಇನ್ ಇಂಡಿಯಾ. ಕಮರ್ಷಿಯಲಿ ನಮ್ಗೆ ಅದರಲ್ಲಿ ಏನು ಬೆನಿಫಿಟ್ ಕಾಣಲಿಲ್ಲ, ಬಿಕಾಸ್ ಇಂಡಿಯಾ ಹ್ಯಾಡ್ ಅ 10-year ಜರ್ನಿ ಬಿಫೋರ್ ಇಟ್ಸಿ ಬಿಟ್ಸಿ ಕುಡ್ ಬಿ ಪ್ರಾಫಿಟಬಲ್. ನಮ್ಗೆ ಆವಾಗಲೇ ಗೊತ್ತಿತ್ತದು, ಬಿಕಾಸ್ ಅವರ್ ಎಕ್ಸ್ಪೋರ್ಟ್ ವಾಸ್ ಪ್ರಾಫಿಟಬಲ್. ಸೊ ಅದರಿಂದ ವಿ ಸ್ಟಾರ್ಟೆಡ್ ಫಂಡಿಂಗ್ ಇಟ್ಸಿ ಬಿಟ್ಸಿ. ಸೊ ಎಕ್ಸ್ಪೋರ್ಟಲ್ಲಿ ಬಂದಿರೋ ಪ್ರಾಫಿಟ್ ಬಿಕೇಮ್ ದಿ ಇನ್ವೆಸ್ಟ್ಮೆಂಟ್ ಟು ಸಸ್ಟೈನ್ ಬಿಸ್ನೆಸ್ ವಿಚ್ ವಾಸ್ ಬ್ರೇಕ್ ಇವನ್ ಆಗೋಕ್ಕೆ ಅಟ್ಲೀಸ್ಟ್ 10 ವರ್ಷ ಅಂತ ನಮ್ಗೆ ಗೊತ್ತಿತ್ತು. ಬಟ್ ಬ್ರೇಕ್ ಇವನ್ ಆಗೋಕ್ಕೆ ಅದು 15 ವರ್ಷ ತಗೊಂತು. ಹಾಂ, ನಾವು 10 ವರ್ಷ ಅಂದ್ಕೊಂಡಿದ್ವಿ, ಬಟ್ ಬ್ರೇಕ್ ಇವನ್ಗೆ 15 ವರ್ಷ ತಗೊಂತು. ಸೊ ಅಲ್ಲಿವರೆಗೂ ಪೇಷನ್ಸ್ ಗೇಮ್ ಇದು, ಆ್ಯಂಡ್ ಹೋಪ್ ಗೇಮ್ ಇದು. ಪೇಷನ್ಸ್ ಆ್ಯಂಡ್ ವಿ ವರ್ ಸೀಯಿಂಗ್ ಗ್ರೋತ್. ಸೊ ಹೆಂಗೆ ಅಂದರೆ ವಿ ವರ್ ಸೀಯಿಂಗ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ದ ಬ್ರ್ಯಾಂಡ್. ಹುಚ್ಚಿಡ್ಕೊಂಡು ಒಂಥರ ಬ್ರ್ಯಾಂಡ್ ಮೇಲೆ ಹುಚ್ಚಿರ್ತಾಯಿತ್ತು ತುಂಬ ಜನಕ್ಕೆ. ಬಂದು ಬೆಳಗಿನ ಸಾಯಂಕಾಲ ನಮ್ಮ ಅಂಗಡೀಲಿ ಇರ್ತಾಯಿದ್ರು. ಸೊ ಈ ಥರ ಎಲ್ಲ ನೋಡಿ ನಮಗೆ ವಿ ಥಾಟ್ ಓಕೆ, ಇದರಲ್ಲಿ ಒಂದು is emotional connect with the people. So when a brand can connect emotionally with the people, it's a very sustainable brand. ಸೊ ನಾನು ಬರೀ ಅಕ್ಕಿ ಬೇಳೆ ಮಾರ್ತೀನಿ ಅಂದರೆ ಸಸ್ಟೈನಬಿಲಿಟಿ ಇರೋದಿಲ್ಲ. ಇದ್ರೂ ನೀವು ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ, ನಿಮ್ಮ ಹತ್ರನೇ ಬರ್ಬೇಕಂತ ಅಕ್ಕಿ ಬೇಳೆ ಎಲ್ಲ ಕಡೆನೂ ಸಿಗುತ್ತೆ. ಓಕೆ. ಸೊ ಆ ಸಸ್ಟೈನಬಿಲಿಟಿ ನಮಗೆ ಕಾಣ್ತು. ಸೊ ಲಾಂಗ್ ಟರ್ಮ್, ಸೊ ವಿ ಕ್ರಿಯೇಟೆಡ್ ದ ಮಾರ್ಕೆಟ್ ಆ್ಯಂಡ್ ವಿ if you create the market, you own the market. So that's how the businesses work. Okay. So we created the market, we own the market. First movers benefit. ಹೌದು. So of course ತುಂಬ the road was very tough. ಫಸ್ಟ್ ಸ್ಟೋರ್ ರಿಮೆಂಬರ್ ಬನಶಂಕರಿ ಇದು ಕುಡ್ ಯು ಹೆಲ್ಪ್ ಅಸ್? ಈಗ ಎಷ್ಟು ಸ್ಟೋರ್ ಇದು, ಎಷ್ಟು ದೊಡ್ಡದಿರಬೇಕು, ಎಷ್ಟು ಎಸ್ ಕೆ ಯೂಸ್ ಇರಬೇಕು, ಸ್ಟಾಕ್ ಕೀಪಿಂಗ್ ಯೂನಿಟ್, ಈವನ್ ದ ಲೋಗೋ ಕಲರ್. ಐ ಮಸ್ಟ್ ಸೇ ಯೂಶಲಿ ಕ್ರಾಫ್ಟ್ ಇವೆಲ್ಲ ಅಂದರೆ ಪೀಪಲ್ ಗೋ ಫಾರ್ ಪಿಂಕ್ಸ್ ಈ ಥರ, ಬಟ್ ನೀವು ಬ್ಲೂ ಆ್ಯಂಡ್ ವೈಟು. ಸೊ ವಾಕಸ್ ಥ್ರೂ ಡೀಟೇಲಿಂಗ್, ಐ ಟು ಡೀಟೇಲಿಂಗ್ ಎಲ್ಲಿ ಹೆಂಗೆ ಒಂದೊಂದೇ ಜಾಗದಲ್ಲಿ ಬೀಳ್ತಾ ಹೋಯ್ತು, ಸೇರ್ಕೋತಾ ಹೋಯ್ತು. ಸೊ ಫಸ್ಟು ನಾವು ಸ್ಟೋರ್ ತೆಗೆದಾಗ ಜನಕ್ಕೆ ಆ್ಯಕ್ಚುಲಿ ಫಸ್ಟ್ ಡೇ ನಾವು 26,000 rupees ಮಾಡಿದ್ವಿ. ನಮ್ಮ ಸ್ಟೋರ್ ಬರೀ 350 square feet. ಸೊ ನಾನು ರಶ್ಮಿ ತುಂಬ ಖುಷಿಯಾಗೋಗ್ಬಿಟ್ವಿ. ಏನಪ್ಪ 26,000 rupees ಮಾಡಿದ್ದೀವಿ ಅಂದರೆ ವಾಟ್ ಕುಡ್ ಬಿ ದ ಪೊಟೆನ್ಷಿಯಲ್ ಆಫ್ ದಿಸ್ ಅಂದ್ಬಿಟ್ಟು ನಾವು ಒಂದು ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಹಾಕ್ಬಿಟ್ವಿ. ಸೊ ನೆಕ್ಸ್ಟ್ ಡೇ 230 rupees ಮಾಡಿದ್ವಿ. ಸೊ ದೆನ್ ವಿ ರಿಯಲೈಸ್ 26,000 ಮಾಡಿದ್ದು ಎಲ್ಲರೂ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸು ಅಂತ. ಸೊ ಆ್ಯಕ್ಚುಲ್ ಪಬ್ಲಿಕ್ ಡಿಡ್ ನಾಟ್ ಬೈ. ಸೊ ದೆನ್ ವಿ ರಿಯಲೈಸ್ ದಿಸ್ ನೀಡ್ಸ್ ಲಾಟ್ ಆಫ್ ಎಜುಕೇಷನ್. ಸೊ ನಾವು ಒಂದು 5 yearsಲ್ಲಿ 1,000 ಫ್ರೀ ವರ್ಕ್ಶಾಪ್ಸ್ ಮಾಡಿದ್ದೀವಿ ಥ್ರೂ ಔಟ್ ಇಂಡಿಯಾ. ಸೊ ಈ ಕಲ್ಚರ್ನ ಡೆವಲಪ್ ಮಾಡಿದ್ವಿ. ಸೊ ದಟ್ ಈಸ್ ಹೌ ಲಾಟ್ ಆಫ್ ಅಪಾರ್ಟ್ಮೆಂಟ್ಸು, ಸ್ಕೂಲ್ಸ್ಗೆ ಹೋಗಿ ಫ್ರೀ ವರ್ಕ್ಶಾಪ್ಸ್ ಮಾಡ್ತಾಯಿದ್ವಿ, ಸ್ಕ್ರ್ಯಾಪ್ ಬುಕ್ಕಿಂಗ್ ವರ್ಕ್ಶಾಪ್ಸ್. ಸೊ ದೆನ್ ಸ್ಕ್ರ್ಯಾಪ್ ಬುಕ್ಕಿಂಗ್ ಅನ್ನೋದು ಒಂದು ಸ್ವಲ್ಪ ವರ್ಲ್ಡ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು. ಸೊ ದೆನ್ ವಿ ಸ್ಟಾರ್ಟೆಡ್ ಗೆಟಿಂಗ್ ಟ್ರ್ಯಾಕ್ಷನ್. ಸೊ ಗ್ರ್ಯಾಜುಲಿ ಅದು 5,000 rupees per day, 10,000 rupees per day ಹಾಗೆ ಗ್ರೋ ರಿಯಲ್ ಪಬ್ಲಿಕ್ಕಿಂದ. ಸೊ ಆಮೇಲೆ ನಾವು ಸ್ಟೋರ್ ತೆಗೆದಾಗ ಫ್ರೆಂಡ್ ಫ್ಯಾಮಿಲಿನ ಇನ್ವೈಟ್ ಮಾಡೋದು ನಿಲ್ಲಿಸ್ಬಿಟ್ವಿ. ಬಿಕಾಸ್ ಯಾಕೆಂದರೆ ನಮಗೆ ರಿಯಲ್ ನಂಬರ್ಸ್ ಗೊತ್ತಾಗಬೇಕು. ಸೊ ದಟ್ಸ್ ವೈ ಆಫ್ಟರ್ ದ್ಯಾಟ್ ಫರ್ದರ್ ಸ್ಟೋರ್ ಓಪನಿಂಗ್ಸ್ ವಿ ಡಿಡ್ ನಾಟ್, ನಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಳ್ತಾನೂ ಇರಲಿಲ್ಲ.
ಯಾಕೆಂದರೆ ಆವಾಗ ನಮಗೆ ರಾಂಗ್ ನಂಬರ್ಸ್ ಬರ್ತಾಯಿತ್ತು. ಸೊ ದೆನ್ ಐ ಥಿಂಕ್ 1-2-3 ಸ್ಟೋರ್ಸಿಗೆ ಕರೆದ್ವಿ. ಆಮೇಲೆ ವಿ ಡಿಸೈಡೆಡ್ ವಿ ವಿಲ್ ನಾಟ್ ಬಿಕಾಸ್ ವಿ ವಾಂಟೆಡ್ ದ ರೈಟ್ ನಂಬರ್ಸ್. ಸೊ ಎನಿವೇ ಫಸ್ಟು ನಮ್ಮದು ಒಂದು 650 to 700 SKUಯಿಂದ ಶುರು ಮಾಡಿದ್ವಿ. ಅದೇನೇ ಜನಕ್ಕೆ ಓವರ್ವೆಲ್ಮಿಂಗ್ ಆಗಿತ್ತು. ಬಟ್ ನಮ್ಮದು ಎಕ್ಸ್ಪೋರ್ಟಲ್ಲಿ ವಿ ಆರ್ ಮೇಕಿಂಗ್ ಲಾಟ್ ಆಫ್ ಪ್ರಾಡಕ್ಟ್ಸ್. ಇವತ್ತು ನಮ್ಮದು ಎಕ್ಸ್ಪೋರ್ಟಲ್ಲಿ ರನ್ನಿಂಗ್ ಐಟಮ್ ನಂಬರ್ ಈಸ್ ಅರೌಂಡ್ 250,000 ಅಷ್ಟು ಪ್ರಾಡಕ್ಟ್ ಮಾಡಿದ್ದೀವಿ. ಹೌದು. ಓ ಮೈ ಗಾಡ್, ಅಷ್ಟು SKU ನಮ್ಮ ಸಿಸ್ಟಮಲ್ಲಿ ಮ್ಯಾನುಫ್ಯಾಕ್ಚರಿಗೆ ಹೋಗಿದೆ. 2.5 ಲಕ್ಷ ಪ್ರಾಡಕ್ಟ್, 2.5 ಲಕ್ಷ ಐಟಮ್ಸ್ ಮಾಡಿದ್ದೀವಿ. ಅದರಲ್ಲಿ ಈಗ ಇಂಡಿಯಾ ಮಾರ್ಕೆಟಿಗೆ ಎಷ್ಟು ಪ್ರಾಡಕ್ಟ್ಸ್ಗಳು? ಒಂದು 5,500 ಐಟಮ್ ಇಂಡಿಯನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ನಮ್ಮ ಸ್ಟೋರಲ್ಲಿರುತ್ತೆ. ನಮ್ಮ ಸ್ಟೋರಲ್ಲಿ ಟೋಟಲಿ 10,000 ಐಟಮ್ ಇರುತ್ತೆ. ಅದರಲ್ಲೊಂದು ಎವ್ರಿ ಸ್ಟೋರ್ ಮೋಸ್ಟ್ ಆಫ್ ದ ಸ್ಟೋರ್. ಜಯನಗರ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಚಿಕ್ಕ ಸ್ಟೋರ್ ಅದು. ಸೊ ಮೋಸ್ಟ್ ಆಫ್ ದ ಸ್ಟೋರ್ಸಲ್ಲಿ 10,000 ಐಟಮ್ಸ್ ಇರುತ್ತೆ. 10,000ಅಲ್ಲಿ ಒಂದು 5,500 to 6,000 ಮ್ಯಾನುಫ್ಯಾಕ್ಚರ್ಡ್ ಇನ್ ರೂರಲ್ ಇಂಡಿಯಾ. ಸೊ ಬ್ಯಾಲೆನ್ಸಲ್ಲಿ ಕೆಲವುದು ಬ್ರ್ಯಾಂಡ್ಸ್ ಇರುತ್ತೆ, ಲೋಕಲ್ ಬ್ರ್ಯಾಂಡ್ಸ್ ಲೈಕ್ ಕ್ಯಾಮ್ಲಿನ್ನು, ಪಿಡಿಲೈಟು ಅದಿರುತ್ತೆ. ಆ್ಯಂಡ್ ಕೆಲವುದು ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಅವರ್ ಏಮ್ ಈಸ್ ಟು ಹ್ಯಾವ್ 80-85% ಪ್ರಾಡಕ್ಟ್ಸ್ ಮೇಡ್ ಬೈ ಅಸ್ ಇನ್ 5 years. ಅಷ್ಟು ನಿಮ್ಮದೇ ಇರಬೇಕು. 20% ಮಾತ್ರ ನೀವು ಅದಕ್ಕೆ ಅವ್ರ ಒಂಥರ ನೀವು ರಿಟೇಲರ್ ಥರ. ಕರೆಕ್ಟ್. ಓಕೆ, ಆಯಿತು. ಸೊ ಹೌ ಡಿಡ್ ಯು ಗೆಟ್ ದ ಲೋಗೋ ಐಡಿಯಾ, ಲಿಟಲ್ ಬರ್ಡು ಮತ್ತು ವೈಟ್ ಆ್ಯಂಡ್ ಬ್ಲೂ? ಯಾ, ಸೊ ನಾವೊಂದು ಸರ್ವೆ ಮಾಡಿದ್ವಿ, ಹೆಸರೇನಿಡಬೇಕು ಅಂತ ಫಸ್ಟು. ಸೊ ಒಂದು 15 ಹೆಸರು ಬರೆದು ನಮ್ಮ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿದ್ವಿ. ಸೊ ವೋಟಿಂಗ್ ತಗೊಂಡ್ವಿ. ಸೊ ಇಟ್ಸಿ ಬಿಟ್ಸಿ ಗಾಟ್ ದ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್. ಸೊ ಆ್ಯಕ್ಚುಲಿ ನಮಗೆ ಅದು ಗೂಗಲ್ SEOಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಹ್ಯಾವ್ ಆರ್ಟ್ ಆರ್ ಕ್ರಾಫ್ಟ್ ಇನ್ ದೇರ್ ನೇಮ್ which helps in Google search and all that. So ನಮಗೆಲ್ಲ it was a slow process. ಹೌದು. So anyway, but the name was very cute and sounded really well and people liked it. So then ನಾನು Rashmi, we come from a discount store background in Australia. So we worked for a company called Clint's Crazy Bargains ಅಲ್ಲಿ. So ನಮಗೆ we understood colors which sort of create a memory in your mind. ಸೊ ಲೈಕ್ ಇವಾಗ ನೀವು ಪರ್ಪಲ್ ನೋಡಿದ್ರೆ ಡೈರಿ ಮಿಲ್ಕ್ ಹೆಂಗೆ ಜ್ಞಾಪಕ ಬರುತ್ತೆ. ಸೊ ಆ ಥರ ವಿ ಆಲ್ವೇಸ್ ನ್ಯೂ ಇನ್ ಅ ರಿಟೇಲ್ ಸ್ಟ್ರಾಂಗ್ ಕಲರ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ರೆಡ್ ಏರ್ಟೆಲ್ ಬರುತ್ತೆ, ಬ್ಲೂ ಅಂದರೆ ಈಗ ಕೆಲವು ಡಾರ್ಕ್ ಬ್ಲೂ HDFC ಬ್ಯಾಂಕ್ ಬರುತ್ತೆ, ಆ್ಯಂಡ್ ಯೆಲ್ಲೋ ಪ್ರಾಬಬ್ಲಿ ಈಗ ಚೆನ್ನೈದು ಟೀಮ್ ಇದೆಯಲ್ಲಪ್ಪ, ಮೆಕ್ಡೊನಾಲ್ಡ್ಸ್ ಬರುತ್ತೆ, ಈ ಥರ. ಸೊ ಕಲರ್ ಅಸೋಸಿಯೇಷನ್ ವಿ ಥಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ವಿ came up with this blue because this blue, even in the discount industry where we were in Australia, this blue did make a mark. ನಮ್ಮ ಓಲ್ಡ್ ಕಂಪ್ನಿ ಲೋಗನಲ್ಲೂ ಬ್ಲೂ ಇತ್ತು. ಸೊ ವಿ ಥಾಟ್ ವಿ ವಿಲ್ ಟ್ರೈ ಆ್ಯಂಡ್ ಡೂ ದ್ಯಾಟ್ ಅಂತ. ಸೊ ಇಟ್ ಹ್ಯಾಸ್ ಮೇಡ್ ಅ ಹ್ಯೂಜ್ ಇಂಪ್ಯಾಕ್ಟ್. ಇವಾಗ ನಮ್ಮ ಸ್ಟಾಫ್ ಎಲ್ಲರೂ ಸೇಮ್ ಬ್ಲೂ ಟಿ ಶರ್ಟ್ ಹಾಕೋತಾರೆ. So it makes a huge difference. So it has worked out really well for us. Logo evolve ಆಯಿತು ಸ್ವಲ್ಪ. So the bird ಏನಕ್ಕೆ ಬಂತು ಅಂದರೆ, Rashmi created one brand called Little Birdie. Paint. Little Birdie is our international brand for all our products. ನಾನು ಚಾಕ್ ಪೇಂಟ್ ಯೂಸ್ ಮಾಡಿದ್ದೀನಿ. ಸೊ ಚಾಕ್ ಪೇಂಟ್ ಆಲ್ಸೋ. ಸೊ Little Birdie, so it's a registered brand in the US also, so Australia as well. So almost 35 countries nalli ಆ ಬ್ರ್ಯಾಂಡ್ ಮಾಡ್ತೀವಿ ನಾವು. Yeah. ಸೊ ಹಾಗಾಗಿ ಆ ಬರ್ಡ್ನ ಇಟ್ಸಿ ಬಿಟ್ಸಿಗೂ ಒಂದು ಸ್ವಲ್ಪ ಮೈಗ್ರೇಟ್ ಮಾಡ್ಕೊಂಡ್ವಿ. ಸೊ ದಟ್ ಎರಡಕ್ಕೂ ಇಂಟ್ರೆಸ್ಟ್ ಲಿಂಕ್ ಇರಲಿ ನೋಡೋರ್ಗು ಇವ್ರದೇ ಅದು ಅಂತ ಅಸೋಸಿಯೇಷನ್. ಓಕೆ, ಸೊ ದಿಸ್ ಇಸ್ ಹೌ ಯು ಥಿಂಕ್. ಕಲರ್ ಯಾಕೆ, ಈ ಥರ ಲೋಗೋ ಚಾಯ್ಸಸ್ ಏನಕ್ಕೆ ಅಂತ ಇದಾಯಿತು. ಸೊ ನಾವು ಈ ಕ್ಲಿಂಟ್ಸ್ ಕ್ರೇಜಿ ಬಾಗೇನ್ ಸ್ಟೋರ್ ಬಗ್ಗೆ ಮಾತಾಡಿದ್ರಿ. ಐ ಥಿಂಕ್ ಈ ಥರ ಇಂಡಿಯನ್ ಸ್ಪೇಸಲ್ಲಿ ಇದ್ರದ್ದು ಲರ್ನಿಂಗ್ಸ್ ಏನಿತ್ತು? ಬಿಕಾಸ್ ಇಂಡಿಯಾದೂ ಇಸ್ ಆಲ್ವೇಸ್ ಬೈ ಒನ್ ಗೆಟ್ ಒನ್ ಫ್ರೀ ಆಗಿರಲಿ, ಬಾರ್ಗೇನು, ಇವೆಲ್ಲ ಇಂಡಿಯನ್ಸ್ಗೆ ಭಾಳ ಹತ್ತಿರವಾದ. ಹೌದು.
ಸೊ ಕ್ಲಿಂಟ್ಸ್ ಆವಾಗ ನಾನು ಕೆಲಸ ಮಾಡ್ತಿದ್ದಾಗ ದೇ ವರ್ ದ ಲಾರ್ಜೆಸ್ಟ್ ಡಿಸ್ಕೌಂಟ್ ರಿಟೇಲರ್ ಇನ್ ಆಸ್ಟ್ರೇಲಿಯಾ. ಇದನ್ನು ಶುರು ಮಾಡಿದವರು ಡೇವ್ ರಿಕಾರ್ಡ್ಸ್ ಅಂತ. ಈಸ್ ಸ್ಟಿಲ್ ಮೈ ಮೆಂಟೋರ್. ಸೊ ವಿ ಲವ್ ಈಚ್ ಅದರ್ ಅ ಲಾಟ್. ಈಸ್ ಅ ಗ್ರೇಟ್ ಗಾಯ್. ಸೊ ಅವರು ಡೇವ್ ಆ್ಯಂಡ್ ಕೆರಿ ಅಂತ ಅವ್ರ ಕಪ್ಪಲ್ ಶುರು ಮಾಡಿದ್ದು. ಸೊ ಕ್ಲಿಂಟ್ಸ್ ವಾಸ್ ಮೋಸ್ಟ್ ಅಗ್ರೆಸಿವ್ ರಿಟೇಲರ್. ಸೊ ಅವರಿಂದ ನಾವು ಕಲ್ತಿದ್ದೇನು ಅಂದರೆ ಫ್ರಮ್ ಅನ್ ಐಡಿಯಾ ಟು ಪ್ರಾಡಕ್ಟ್ ಆನ್ ದ ಶೆಲ್ಫ್. ದೋ ಕ್ಲಿಂಟ್ಸ್ ವಾಸ್ ಇನ್ ಆಸ್ಟ್ರೇಲಿಯಾ and no manufacturing is there in Australia. Manufacturing is all done in China. So from an idea to a product, Clint's would turn around in about 60 to 75 days on the shelf. ಯಾವ ರಿಟೇಲರು ಆಸ್ಟ್ರೇಲಿಯಲ್ಲಿ ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಗ್ಲೋಬಲಿನೂ ಯಾರೂ ಇವತ್ತು ಮಾಡೋದಿಲ್ಲ. ಸೊ ಆ ಟರ್ನ್ ಅರೌಂಡಿಂದನೇ ಕ್ಲಿಂಟ್ಸ್ ಗ್ರೋ ಆಗಿದ್ದು. ಸೊ ಇನ್ ಇಟ್ಸಿ ಬಿಟ್ಸಿ ವಿ ಹ್ಯಾವ್ ಅ ಸಿಮಿಲರ್ ಫಿಲಾಸಫಿ. In fact, because we are manufacturing, from an idea to on the shelf, we have a turnaround time of 30 to 40 days. ಅಷ್ಟೇನಾ? That's in 40 days. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರೋದ್ರಿಂದ if an idea is strong and our product team approves it, and then we decide, okay, we're going to go ahead with it. From that point to being on the shelf, 30 to 40 days. We knock it off. So when I meet a lot of the Indian retailers, we have noticed their turnaround time is much better than a lot of the Western retailers, but still it is around 90 to 120 days. ಒಂದು ಐಡಿಯಾ ಇಂದ ಶೆಲ್ಫಿಗೆ ಬರೋಕ್ಕೆ ಸ್ವಲ್ಪ ಲೇಟೇ ಅದು. ಹೌದು, ಒಂದು ಸೀಸನ್ನೇ ಮುಗ್ದೋಗಿರುತ್ತೆ 90 ಡೇಸ್ ಅಂದರೆ. ಬಟ್ ವೆಸ್ಟರ್ನ್ ರಿಟೇಲರ್ಸ್ಗೆ ಇಂಡಿಯನ್ ರಿಟೇಲರ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ ಅವರು ತುಂಬ ಪ್ಲ್ಯಾನಿಂಗ್ ಮಾಡ್ತಾರೆ. ವೆಸ್ಟರ್ನ್ ರಿಟೇಲರ್ಸ್, Indian retailers, they are getting better, but ನಮಗೇನೆ ಫೋನ್ ಬರುತ್ತೆ, ದಿವಾಲಿ ಐಟಮ್ಸ್ ಏನಾದರೂ ಇದೆಯಾ ಅಂತ. ಇವಾಗ ಫೋನ್ ಮಾಡ್ತಾರೆ, ದಿವಾಲಿ 15 ದಿವಸ ಇದೆ ಅಂದಾಗ. ಇಟ್ ಇಸ್ ಟೂ ಲೇಟ್. ಸೊ ನಾವು ಸಪ್ಲೈಯೂ ಮಾಡಲ್ಲ, ಅವ್ರು ಕೊಂಡ್ಕೊಳ್ಳಬಾರ್ದು. ನಾವೇ ಹೇಳ್ತೀವಿ ಕೊಂಡ್ಕೋಬೇಡಿ ನೀವು ಅಂತ. ಸೊ ವೆರೇಸ್ ನಮಗೆ ಇವಾಗ ಕ್ರಿಸ್ಮಸ್, ನೌ ವಿ ವಿಲ್ ಗೆಟ್ ಕ್ರಿಸ್ಮಸ್ ಆರ್ಡರ್ಸ್ for 2025 Christmas. So that is the planning Western companies do. They do planning of 12 to 18 months. So that is how actually now we start producing Western Christmas orders in January. We will ship in April, May, June, July. This April you already done it off. All our Christmas is gone. July ಆದಮೇಲೆ ನಾವು ಕ್ರಿಸ್ಮಸ್ ಶಿಪ್ಪೇ ಮಾಡಲ್ಲ. So that is the difference between the Indian retailer and the Western retailer. So, and we follow a similar ethics in our Itsy Bitsy store. So our Christmas, though it is an Indian company, though it is Itsy Bitsy, our Christmas, if we decide to do orders, the orders will be in place in January, February. Because we are a local company, we don't want the money to be locked away. We only produce in August, September. But the decision is made in January. So how do you also maintain relatability? For example, you never know. Every 3-6 months ಏನಾದರೂ ಒಂದು ಆಗ್ತಾ ಇರುತ್ತಲ್ಲ. ಸೊ ಆ ಪ್ರಾಡಕ್ಟಲ್ಲಿ ಇನೋವೇಷನ್ ಅವಕ್ಕೆಲ್ಲ ಸಾಕಷ್ಟು ಟೈಮ್ ಸಿಗುತ್ತಾ ಇಂಡಿಯನ್ ಮಾರ್ಕೆಟ್ಗೂ? We have, so Rashmi heads the product development team. So we also have Anupam who heads whole product design. So ಅನುಪಮ್ದು ಏನು ನನ್ನ ಕಥೆನಲ್ಲಿ ಅವನು ಭಾಳ ಇಂಪಾರ್ಟೆಂಟು. ಯಾಕೆ ಅಂದರೆ ನಾನು ರಶ್ಮಿ ಫಸ್ಟ್ ಕಂಪ್ನಿ ಶುರು ಮಾಡಿದಾಗ ಅನುಪಮ್ ವಾಸ್ ದ ಫಸ್ಟ್ ಎಂಪ್ಲಾಯಿ. ಸೊ ಹಿ ಅಪ್ಲೈಡ್, ಹಿ ವಾಸ್ ಅ ಗ್ರಾಫಿಕ್ ಡಿಸೈನರ್. ಸೊ ವೆನ್ ಹಿ ಅಪ್ಲೈಡ್, ಅವರು 18 years ಆಗಿರಲಿಲ್ಲ ಅವ್ರಿಗೆ, ಇನ್ನು 3 ದಿವಸ ಇತ್ತು. ಅವ್ರಿಗೆ ಹೇಳಿದ್ವಿ 3 ದಿವಸ ಬಿಟ್ಟು ಬಾಪ ಅಂತ. ಸೊ ಹಿ ಜಾಯಿಂಡ್ ವೆನ್ ಹಿ ವಾಸ್ 18 and he's been with us throughout the journey. So he understands the whole concept, the whole global concept as well in terms of art and craft. So they all do a lot of planning, and Anupam has about 40 people in his team.
ಕ್ರಿಯೇಟಿವ್ ಟೀಮ್, creative team. R&D. Yeah. ಸೊ ಹೌ ಡು ಯು ಕ್ಯಾಚ್ ಟ್ರೆಂಡ್ಸು? ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಬಂದಾಗ ತುಂಬ DIY ಕಿಟ್ಸು ಇವೆಲ್ಲ ಹೌದು, ಬಂತು. ಹೌದು. ಡಿಕೋಪಾಜ್ ಆಗಿರಲಿ, ನಾನು ಸ್ಟಾರ್ಟ್ ಮಾಡಿದೆ. Correct, ಆ್ಯಂಡ್ ಈಗ correct. ವೆಬ್ಸೈಟ್ ನೋಡ್ತಾ ಇದ್ದಾಗ ಐ ಸಾ ಚಿಕ್ಕ ಚಿಕ್ಕ ಮನೆಗಳು ಕಟ್ಟೋದು, ಲಿಟ್ರಲಿ ಈಗ ಚಿಕ್ಕ ಚಿಕ್ಕ Correct, ಬ್ಲಾಕ್ಸ್ ಅಂತೆ, correct. ಕಾಟೇಜ್ ಅಂತೆ. ಅಂದರೆ ಇದು Correct. 3-4 ವರ್ಷದ ಹಿಂದೆ ಇರಲಿಲ್ಲ. Correct, ಸ್ಲೋಲಿ correct, ಈಗ ಮಿನಿಯೇಚರ್ ಫರ್ನಿಚರ್ಸು ಏನೇನೋ ಇದೆ. ಸೊ ಐ ಆಮ್ correct. ಕ್ಯೂರಿಯಸ್ ಟು ನೋ, ಸಿನ್ಸ್ ಯು ಆಲ್ರೆಡಿ ಮೆನ್ಷನ್ you guys you have induced the craft and idu Yeah, arts culture yeah, being part of yeah, lifestyle in yeah, India. correct. Who makes these choices as to how should we, direct this direction? Yeah, no, it's a very interesting question. ಯಾಕೆಂದರೆ ಇಟ್ಸಿ ಬಿಟ್ಸಿ ಬಿಟ್ಟಿನ ಯಾರಿಗೂ ಇದನ್ನು ಮಾಡೋಕ್ಕಾಗಲ್ಲ. ನಮ್ಮನ್ನು ಕಾಪಿ ಮಾಡ್ತಾರೆ ಇಂಡಿಯಾನಲ್ಲಿ, ಬಟ್ ಫಸ್ಟ್ ಮೂವ್ ನಮಗೆ ಮಾಡೋಕ್ಕಾಗೋದು. ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಒಂದು 200 ಕಸ್ಟಮರ್ ಗ್ಲೋಬಲಿ ನಾವು ಅವ್ರಿಗೆ ಸೇಲ್ ಮಾಡ್ತೀವಿ. ಐಡಿಯಾಸ್ ಅವರಿಂದ ಬರುತ್ತೆ ನಮಗೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಎಕ್ಸ್ಪೋರ್ಟ್, ಬರೀ ಇಟ್ಸಿ ಬಿಡ್ಸಿ ನಮ್ಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಮ್ಗೆ ಇವರೆಲ್ಲರೂ ನಮಗೆ ಕೇಳ್ತಾ ಹೋಗ್ತಾರೆ. ಅವರು ಮೂಡ್ ಬೋರ್ಡ್ಸ್ ಅಂತ ಕಳಿಸ್ತಾರೆ ನಮಗೆ. 2026 ಮೂಡ್ ಬೋರ್ಡ್ ಕಳಿಸ್ತಾರೆ ಇವಾಗ. ಕ್ರೇಜಿ. ಹಾಂ. ಸೊ ಎಕ್ಸ್ಪ್ಲೈನ್ ಮೂಡ್ ಬೋರ್ಡ್. ಮೂಡ್ ಬೋರ್ಡ್ ಅಂದರೆ ಅದೇ ನಾವು ಇಂಟೀರಿಯರ್ಸ್ ಅಲ್ಲಿ ಕೇಳಿದೀವಿ, ಅದೇನಾ? ಸಿಮಿಲರ್ ಟು ದ್ಯಾಟ್. ಬೇಸಿಕಲಿ ಪ್ರಾಡಕ್ಟ್ ಕಲರಿಂಗ್ ಹೆಂಗಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ದೇ ಸೆಡ್ ಲಾಮಾ ಇಸ್ ಗೋನ್ ಬಿ ದ ಬಿಗ್ಗೆಸ್ಟ್ ಐಕಾನ್. ಸೊ ಲಾಮಾನಲ್ಲಿ ಏನೇನು ಮಾಡೋಕ್ಕಾಗತ್ತೆ ನೀವು. ಅದ್ರ ಹಿಂದಿನ ವರ್ಷ ಸ್ಲಾತ್ ಬೇರ್ ವಾಸ್ ಅ ಬಿಗ್ ಐಕಾನ್. ಅದ್ರ ಹಿಂದಿನ ವರ್ಷ ಫ್ಲೆಮಿಂಗೋ, ಪೈನಾಪಲ್ ವಾಸ್ ವೆರಿ ಬಿಗ್. ಸೊ ಆ ಥರ ಮೂಡ್ ಬೋರ್ಡ್ಸ್, ಆ್ಯಕ್ಚುಲಿ ವೆಸ್ಟರ್ನರ್ಸ್ ಕ್ರಿಯೇಟ್ ದೀಸ್ ಮೂಡ್ ಬೋರ್ಡ್ಸ್ ಆ್ಯಂಡ್ ಕಲರ್ ಬೋರ್ಡ್ಸ್, ಕಲರ್ ಪ್ಯಾಲೆಟ್ಸ್ 1 year to 18 months ahead of time. So that they get a lot of time to work with China factories, India factories and all that. So it's a process. So we get a lot of benefit from that. ಇವಾಗ ನೆಕ್ಸ್ಟ್ ಇಯರ್ ಏನು ಕಲರ್ ಟ್ರೆಂಡ್ಸು, ನೆಕ್ಸ್ಟ್ ಇಯರ್ ಏನು ಐಕಾನ್ ಟ್ರೆಂಡ್ಸು ಎಲ್ಲ ನಮಗೆ ಗೊತ್ತು. ನಾವು ಯಾರಿಗೂ ಹೇಳಲ್ಲ, ಅದನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತೀವಿ, ಲಾಂಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯೂನಿಕಾರ್ನ್ ದೇ ಪ್ರೆಡಿಕ್ಟೆಡ್ ವಿಲ್ ಸ್ಟೇ ಫಾರ್ ಎ ಇಯರ್, ಬಟ್ ಇಟ್ಸ್ ಬೀನ್ ಸ್ಟೇಯಿಂಗ್ ಫಾರ್ 10 years now. ಸೊ ಇಟ್ಸ್ ಬಿನ್ ಅ ವೆರಿ ಸ್ಟ್ರಾಂಗ್ ಐಕಾನ್ ವಿಚ್ ಇಸ್ ಕಚ್ಕೊಂಡ್ಬಿಡುತ್ತೆ. ಹೌದು. ಕೆಲವುದು like a llama disappeared. Pineapple has been pretty stable for a while now. Even now people like pineapple. ಈ ವರ್ಷದೇನು? So this year, I mean, unicorn is still riding very strong for us. Basically, lot of cute animals are trending this year. So we're doing a lot of work in that area. So these are how, andre dogs and cats. Cats are going crazy this year. Hauda? Yeah. So a lot of cat, you'll see a lot of cat designs coming through. Yeah. Of course, dogs also, but cats ಜಾಸ್ತಿ ಬರುತ್ತೆ. ಸೊ ಈ ಥರ ವೆಂಡರ್ಸ್ ಕಡೆಯಿಂದ ನಿಮಗೆ ಫೀಡ್ ಆಗ್ತಾ ಹೋಗುತ್ತೆ. ಕಸ್ಟಮರ್ಸ್ ಕಡೆಯಿಂದ ನಮ್ಗೆ ಐಡಿಯಾಸ್ ಬರುತ್ತೆ. ಕಸ್ಟಮರ್ಸ್, ನಾಟ್ ಯುವರ್ ಅದರ್ ದೇಶದ ಅವರೆಲ್ಲ ಕಸ್ಟಮರ್ಸ್, ನಮ್ಮ ಕಸ್ಟಮರ್ಸ್. ಓಕೆ, ಗಾಟ್ ಇಟ್. ಸೊ ಅದೊಂದು ಯು ನಾವು ಇಂಡಿಯನ್ ಮೈಂಡ್ಸೆಟ್ಸ್, ಇಂಡಿಯನ್ ಆಡಿಯನ್ಸ್ದು ಪಲ್ಸನ್ನು ರೀಡ್ ಮಾಡ್ತಾ ವಾಟ್ ಆರ್ ದ ಚಾಲೆಂಜಸ್ ನೀವು ಅಲ್ಲಿ ಎದುರಿಸಿರೋದು ಟು ಡಿಸೈನ್ ಅ ಪ್ರಾಡಕ್ಟ್ ಫಾರ್ ದೆಮ್? ಸೊ ಇಂಡಿಯನ್ an Itsy Bitsy customer is looking for a slightly Indo-Western solution from us. Not very, very Indian ethnic solution from us. ನಾವು ಆ್ಯಕ್ಚುಲಿ ಐ ಡೋಂಟ್ ನೋ, ನಾವು ಹಿಂದೆ ಒಂದು ಸತಿ ನಾವು ಇಂಡಿಯನೈಸ್ಡ್ ಡಿಸೈನ್ಸ್ ಇಡೋಣ ಅಂದ್ಬಿಟ್ಟು ತುಂಬ ಇಂಡಿಯನೈಸ್ಡ್ ಡಿಸೈನ್ಸ್ ಇಟ್ವಿ. ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಜನ. ದೇ ಎಕ್ಸ್ಪೆಕ್ಟ್ ಇಟ್ಸಿ ಬಿಟ್ಸಿ ಟು ಹ್ಯಾವ್ ಬಿಟ್ ಆಫ್ ವೆಸ್ಟರ್ನ್ ಟಚ್. So they want to learn decoupage with all the Western designs. But of course, ನಮ್ಮ decoupage paperalli Ishwara, Radhakrishna, Ganesha ಎಲ್ಲ ಮಾಡ್ತೀವಿ, Buddha. So it all sells very well. But they also want the, that Oriental designs and scenery. So all those, So all those things they want. So interesting insight. Abstract designs also they want. So avella. So to bring in a balance. Maybe we are, I should say, we only have 10% sort of Indian designs, 90% more Western. Yeah. Nice. So ಹೀಗೆ ಮಾತಾಡ್ತಾ ಚೈನಾ ಫ್ಯಾಕ್ಟ್ರಿ ಒಂದು ಮಾತು ಬಂತು. ಕ್ಯೂರಿಯಸ್ ಟು ನೋ, ಮ್ಯಾನುಫ್ಯಾಕ್ಚರಿಂಗ್ ಅಂದ ತಕ್ಷಣ ಟುಡೇ ದ ಹೋಲ್ ವರ್ಲ್ಡ್ ಟಾಕ್ಸ್ ಅಬೌಟ್, ಯೂಸ್ ಟು ಟಾಕ್ ಅಬೌಟ್ ಚೈನಾ. ಸ್ಲೋಲಿ ಈಗ ಅದು ಏನಂತಾರೆ,
ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಇದೆ. ತುಂಬ ಇಂಡಿಯಾ ಮಾಡ್ತಾ ಇದೆ, ವಿಯೆಟ್ನಾಂ ಮಾಡ್ತಾ ಇದೆ. ಸೊ ಈ ಥರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಬಂದಾಗ ಐ ಆಮ್ ಶೋರ್ ನೀವು ಚೈನಾ ವಿಸಿಟ್ ಮಾಡಿರ್ತೀರ, ಕೆಲವು ಫ್ಯಾಕ್ಟ್ರೀಸ್ ಎಲ್ಲ ನೋಡಿರ್ತೀರ. ಮಧ್ಯದಲ್ಲಿ ಒಂದು ಟ್ರೆಂಡ್ ಬಂತು, ಅಲ್ಲಿದು ಹೆವಿ ಫರ್ನಿಚರ್ಸ್ ಎಲ್ಲ ಇಲ್ಲಿ ಶಿಪ್ ಮಾಡೋರು, ಇಲ್ಲೆಲ್ಲ ದಟ್ ಇಸ್ ಒನ್ ಥಿಂಗ್ ದಟ್ ಇದೇ ಥರ ಸಾಕಷ್ಟು ಇದೆ. ವೈಟ್ ಲೇಬಲಿಂಗ್ ಅಂತ ಕರೀತಾರೆ. ಅಲ್ಲಿದೆಲ್ಲ ತೊಗೊಂಬಂದ್ಬಿಡೋದು, ಇಲ್ಲಿದ್ದು ಲೇಬಲ್ ಹಾಕೊಂಡು ಇವರೇ ಬ್ರ್ಯಾಂಡ್ ಅಂತ ಮಾಡೋದು. ಸೊ ವಾಟ್ ಹ್ಯಾವ್ ಯು ಸೀನ್ ಇನ್ ದೀಸ್ ಚೈನೀಸ್ ಫ್ಯಾಕ್ಟ್ರೀಸ್ ದಟ್ ಇಂಡಿಯನ್ಸ್ ಹ್ಯಾವ್ ಮಿಸ್ಡ್? ಎಷ್ಟೊಂದು ಜನಕ್ಕೆ ಆಕ್ಸೆಸ್ ಇಲ್ಲ ಇದ್ದು. So China grew because of automation. Of course, automation ಸುಮ್ಮನೆ ಆಗೋಕ್ಕಾಗಲ್ಲ. Of course, government supported them a lot in doing a lot of automation. So, for example, now we can claim ourselves that we are the largest art and craft manufacturer in India. But when I go to China, I realize how small I am. ಯಾಕೆ? Because ನಮ್ಮ ಸೈಜ್ದು ಅಲ್ಲಿ ಒಂದು 5,000 ಫ್ಯಾಕ್ಟ್ರಿ ಇದೆ. ಟೋಟಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇಂಡಸ್ಟ್ರಿ ಇನ್ ಮೈ ಎಸ್ಟಿಮೇಟ್ ಈಸ್ ಪ್ರಾಬಬ್ಲಿ ಅರೌಂಡ್ $150 billion globally. In India? In India, it's very new. Maybe around 400 to 500 crore. Still a decent number. Yeah. ಅಷ್ಟು ಮಾರ್ಕೆಟ್ ಇದೆ ಇಲ್ಲಿ. ಸರಿ. So you're talking $150 billion global. India is $500 million. So that is the gap. India is so the potential India is huge because it's in the beginning. It's a very infancy. So $150 billion fully fed by China. ಯಪ್ಪ. 150 billion I'm talking at retail. At FOB, at manufactured cost would be probably around $35-40 billion. Sorry, what is FOB, sir? FOB free on board ಅಂದ್ರೆ ಫ್ಯಾಕ್ಟ್ರಿ ಪ್ರೈಸ್, ಇದು ರಿಟೇಲ್ ಪ್ರೈಸ್. ಮ್ಯಾನುಫ್ಯಾಕ್ಚರಿಂಗ್ ಓಕೆ. ಚೈನಾ ಇನ್ವಾಯ್ಸ್ ಮಾಡೋ ಪ್ರೈಸ್. ಅರ್ಥ ಆಯ್ತು. ಹಾಂ. ಸೊ ದಟ್ ವಿಲ್ ಬಿ ಅರೌಂಡ್ $35-40 billion. Imagine $40 billion exports happening from China, and from India maybe all put together maximum exports in the art and craft space would be around 200 million to 250 million ಅಷ್ಟೇ. ಅಯ್ಯೋ, ವೆರಿ ಲೆಸ್. ಸೊ ಅಷ್ಟು ಗ್ಯಾಪ್ ಇದೆ. ಯಾಕೆಂದ್ರೆ ಅದು ಆಟೋಮೇಷನ್ ಇಸ್ ವೆರಿ ಹೈ. ಸೊ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಇವಾಗ ಡೈಮಂಡ್ ಆರ್ಟ್ ಅಂತ ಒಂದು ಕ್ರಾಫ್ಟ್ ಕೇಳಿದ್ದೀರಾ ನೀವು? ಕ್ರಿಸ್ಟಲ್ಸ್ ಇಟ್ಬಿಟ್ಟು ಆರ್ಟ್. ಸೊ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಾವು ಒಂದು ಚೈನಾ ಡೈಮಂಡ್ ಆರ್ಟ್ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಓಕೆ. ಸೊ ನಾವು ಡೈಮಂಡ್ ಆರ್ಟ್ ಮಾಡ್ತೀವಿ. ನಾವು ಡೈಮಂಡ್ ಆರ್ಟ್ ಕಿಟ್ಸ್ ಎಲ್ಲ ಇವಾಗ ಲಾಂಚ್ ಮಾಡಿದ್ದೀವಿ. ನಾವು ಹೆಂಗೆ ಮಾಡ್ತೀವಿ, ಎಲ್ಲ ನಮ್ಮ ದೇಶದಲ್ಲಿ ಲೇಬರ್ ಕೆಲಸ ಕೊಡೋದು ನಮ್ಗೆ ಭಾಳ ಇಷ್ಟ. ಸೊ ನಾವು ಅಷ್ಟೊಂದು ಆಟೋಮೇಷನ್ ಮಾಡೋದು ಇಲ್ಲ. ಸೊ ನಾವೇನು ಮಾಡ್ತೀವಿ, ಕ್ರಿಸ್ಟಲ್ಸ್ ತೊಗೊಳ್ತೀವಿ, ಕ್ರಿಸ್ಟಲ್ನ ಡೈ ಮಾಡ್ತೀವಿ ಕಲರ್ಸ್ಗೆ, ಆಮೇಲೆ ಅದನ್ನು ಕೌಂಟ್ ಮಾಡಿಬಿಟ್ಟು ಡಿಸೈನ್ ಹೆಂಗಿದೆ ಅಷ್ಟು ಪೀಸ್ ಬ್ಯಾಗ್ ಹಾಕ್ಬಿಟ್ಟು ಆ ಡಿಸೈನ್ ಜೊತೆ ಪ್ಯಾಕ್ ಮಾಡ್ಕೊಂಡು. ಹಾಂ. ವೆರಸ್ ಇನ್ ಚೈನಾ ನೀವು ಕಂಪ್ಯೂಟ್ರಲ್ಲಿ ಡಿಸೈನ್ ಫೀಡ್ ಮಾಡಬೇಕಷ್ಟೆ. ಆ ಮಿಷಿನ್ನು ಆ ಕಲರ್ದು ಎಷ್ಟು ಬೇಕು ಆ ಡಿಸೈನ್ ನೋಡಿ ಆ ಮಿಷಿನ್ನೇ ಕಲರ್ ಮಾಡುತ್ತೆ ಕ್ರಿಸ್ಟಲ್ನ. ಮಾಡಿಬಿಟ್ಟು ಅದು ಎಷ್ಟು ಪೀಸ್ ಬೇಕು ಅದನ್ನೆಲ್ಲ ಪ್ಯಾಕ್ಗೆ ಹಾಕಿ ಪ್ಯಾಕ್ ಮಾಡಿ ಈಚೆ ಕಳಿಸುತ್ತೆ. ಸೊ ನೀವು ಯಾರು ಟಚ್ಚೇ ಮಾಡಲ್ಲ ಅದನ್ನು. ಸೊ ಆಲ್ ಮಷೀನ್, ಎವ್ರಿಥಿಂಗ್ ಆಟೋಮೇಟೆಡ್. ಸೊ ಅಫ್ಕೋರ್ಸ್ ಇನ್ ಬೇರೆ ಇಂಡಸ್ಟ್ರೀಸಲ್ಲಿ ಹುಚ್ಚಾಬಟ್ಟೆ ಆಟೋಮೇಟ್ ಮಾಡಿದ್ದಾರೆ ಅವರು. ನನ್ನ ಇಂಡಸ್ಟ್ರಿನಲ್ಲಿ ಇಷ್ಟು ಮಾಡಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ಸೊ ನಮ್ಮ ಹ್ಯಾಂಡ್ಮೇಡ್ ಫ್ಲವರ್ ವಿಚ್ ನಾವು ಶುರು ಮಾಡಿದ ಕ್ಯಾಟಗರಿ, ಇವತ್ತು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಪೇಪರ್ ಫ್ಲವರ್ ಮ್ಯಾನುಫ್ಯಾಕ್ಚರರ್. ಯಾಕೆ ಅಂದರೆ ಚೈನಾ ಸ್ಟಾಪ್ಡ್ ಡೂಯಿಂಗ್ ಇಟ್. ಯಾಕೆ? ಕೈ ಕೆಲಸ ಅವ್ರು ಮಾಡಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಏನಿದ್ರು ಬಟನ್ ಒತ್ತಬೇಕು, ಔಟ್ಪುಟ್ ಬರಬೇಕು. ದಟ್ ಈಸ್ ದ ಬಿಸ್ನೆಸ್ ದೇ ಡು. ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕಲ್ವ ಆಟೋಮೇಷನ್? ಹೌದು. ಐ ಮೀನ್ ದೇ ಹ್ಯಾವ್ ದ ಮನಿ ಬಿಕಾಸ್ ದೇ ಹ್ಯಾವ್ ಗ್ರೋನ್ ಲೈಕ್ ದಟ್. ಇವಾಗ ವಾಲ್ಮಾರ್ಟ್ ಬಂದು ನನಗೆ 4 million ಪ್ಯಾಕ್ಸ್ ಆಫ್ ಫ್ಲವರ್ಸ್ ಪರ್ ಮಂತ್ ಕೊಡು ಅಂದರೆ ನನಗೆ ತುಂಬ ಕಷ್ಟ. ಯಾಕೆಂದ್ರೆ ನಾನು ಕೈಯಲ್ಲಿ ಮಾಡೋದು. ಅದೇ ವಾಲ್ಮಾರ್ಟ್ ಚೈನಾಗೆ ಹೋಗ್ಬಿಟ್ಟು 4 million ಅಂದರೆ ಒಂದು ಓನ್ಲಿ 10% ಕೆಪಾಸಿಟಿ ಅದು. ಸೊ ಯು ವಿಲ್ ಹ್ಯಾಪಿಲಿ ಗಿವ್ ಬಿಕಾಸ್ ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. That's why Walmart doesn't come to India for such products. They probably come to India where they see value addition in terms of labor.
ಸೊ ಹ್ಯಾಂಡ್ಮೇಡ್ ಇಸ್ ಅ ಬಿಗ್ ಎಮೋಷನ್ ಡ್ರಿವನ್ ಇದು ಅನ್ಸತ್ತಲ್ಲ. ಕರೆಕ್ಟ್. ಒಂದು ಟು ಸಸ್ಟೈನ್ ಅಥವಾ ಟು ರೂರಲ್ ಆಗಿರಲಿ ಅಥವಾ ಹ್ಯೂಮನ್ ಟಚ್ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಲೇಬರ್ಗೋಸ್ಕರ ಪೀಪಲ್ ಸಪೋರ್ಟ್ ಹ್ಯಾಂಡ್ಮೇಡ್. ಕರೆಕ್ಟ್. ಅದು ಬಿಟ್ಟರೆ ಬೇರೆ ಏನಾದರೂ ಎಮೋಷನ್ ಇದೆಯಾ ಹ್ಯಾಂಡ್ಮೇಡ್? Handmade is very special because It's made with human touch, yeah, love. human touch ಒಂದು, and of course it's has imperfection. See, today we are trying to create a very perfect world which is actually fake. So in fact ನಾವು ಒಂದು ಜಾಪನೀಸ್ ಕಂಪನಿಗೆ ಫ್ಲವರ್ಸ್ ಎಲ್ಲ ಪ್ರೆಸೆಂಟ್ ಮಾಡಿದಾಗ ದಿ ಸೆಡ್ ಏನು ಎಲ್ಲ ಬೇರೆ ಬೇರೆ ಥರ ಇದೆಯಲ್ಲ ಅಂದರು. ನಾವು ಹೇಳಿದ್ವಿ ಇಟ್ಸ್ imperfection is the key in this, because Japanese are not used to imperfection. They want everything identical, perfect. So in fact that buyer really appreciated, because that was a very special feature for a Japanese retailer. So suddenly ಅದನ್ನೆಲ್ಲ ಮೇಲ್ಗಡೆ ಪ್ರಿಂಟ್ ಎಲ್ಲ ಮಾಡಿದ್ರು ಹೆಡ್ಡರ್ ಮೇಲೆ, ಇಂಪರ್ಫೆಕ್ಷನ್ ಈಸ್ ಬಿಕಾಸ್ ಆಫ್ ಹ್ಯಾಂಡ್ ಮೇಡ್ ಅದು ಅಂತೆಲ್ಲ ನಮ್ಮ ಹೆಡ್ಡರ್ ಮೇಲೆಲ್ಲ ಇರುತ್ತದು, ನಮ್ಮ ಪ್ಯಾಕೇಜಿಂಗ್ ಮೇಲೆ ವಿಲ್ ರೈಟ್ ಇಂಪರ್ಫೆಕ್ಷನ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಪ್ರಾಡಕ್ಟ್ ಬಿಕಾಸ್ ಇಟ್ಸ್ ಹ್ಯಾಂಡ್ ಮೇಡ್ ಅಂತ. ವಾವ್. ಹಾಂ, ಸೊ ಹಂಗಾಗಿ ನಿಮ್ಮ ಪ್ಯಾಕ್ ಥರ ನನ್ನ ಪ್ಯಾಕ್ ಇರೋದಿಲ್ಲ. ಎವ್ರಿ ಪರ್ಸನ್ ಹ್ಯಾಸ್ ಸ್ಲೈಟ್ಲಿ ಹೌದು, ಡಿಫ್ರೆಂಟ್. ಕರೆಕ್ಟ್. ಇಂಟ್ರೆಸ್ಟಿಂಗ್. ನೀವು ಹಂಗೆ ಹೇಳ್ತಾ ಹೇಳ್ತಾ ನನಗೆ ಅದೊಂದು ಇದನ್ನ ಹಾಕೋಕೆ ಬಂತು. ಈಗ ನಾವು ಒಂದು ಗಾರ್ಡನ್ಗೆ ಹೋದರೆ ಹಾಂ, ಫುಲ್ ಕಸ ಗುಡಿಸಿರೋ ಗಾರ್ಡನ್ ಮಜಾ ಕೊಡಲ್ಲ. ಸ್ವಲ್ಪ ಒಣಗಿರೋ ಎಲೆ Correct, ಅವೆಲ್ಲ very ಇದ್ರೇನೆ ಯು ಫೀಲ್ ಲೈಕ್ ದಿಸ್ ಇಸ್ ಅ ರಿಯಲ್ ಇದು ಸಮ್ ಬ್ಯೂಟಿ ಇನ್ ಇನ್ಪರ್ಫೆಕ್ಷನ್ ಅಂಡ್ ಹೌದು. ಅನ್ಸತ್ತೆ. ಓಕೆ, ಸೊ ನಾವು ವಿ ವುಡ್ ಲೈಕ್ ಟು ಡಿಗ್ ಇನ್ ಫ್ಯಾಕ್ಟ್ರೀಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ. ಈಗ 4 ಫ್ಯಾಕ್ಟ್ರೀಸ್ ಇದೆ, ಹೆಸರುಘಟ್ಟ, ಮಂಡ್ಯ, ಮತ್ತು ಕನಕಪುರ, ಹಾರೋಹಳ್ಳಿ ಹತ್ರ ಒಂದಿದೆ, ಗಬಾಡಿ ಗಬಾಡಿ ಅಲ್ಲಿದೆ. ಸೊ 1,000 ಲೋಕಲ್ ಹೆಣ್ಮಕ್ಳನ್ನ ನೀವು ಕೆಲ್ಸಕ್ಕೆ ತೊಗೊಂಡಿದ್ರೆ ಡೈರೆಕ್ಟಾಗಿ, ಮತ್ತು 2,000 ಇಂಡೈರೆಕ್ಟ್ಲಿ ಅಂತ ವಿಚಾರಗಳು ಗೊತ್ತಾದಾಗ ನಾನಿದು ನಿಮ್ಮ ಕತೆ ಓದ್ತಾ ಇದ್ದೆ ಆರ್ಟಿಕಲಲ್ಲಿ. ಸ್ಟಾರ್ಟಿಂಗಲ್ಲೆಲ್ಲ ನೀವು ರೂರಲಲ್ಲಿ ಹೋಗಿ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಬನ್ನಿ ಅಂತೆಲ್ಲ ಅಂದಾಗ ಕೆಲವ್ರು ನಿಮ್ಮನ್ನು ನಂಬಲಿಲ್ಲ, ಇನ್ನು ಕೆಲವರು ವಾಕ್ ಅಸ್ ಥ್ರೂ ದ್ಯಾಟ್ ಜರ್ನಿ. ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ನಾವು ಬೇಸಿಕಲಿ ನಮ್ಮದು ಮಿಷನ್ ವಾಸ್ ಟು ಎಂಪ್ಲಾಯ್ ರೂರಲ್ ವುಮೆನ್. ನಮಗೆ ಕರ್ನಾಟಕಲ್ಲೇ ಮಾಡಬೇಕು ಅಂತ ಇರಲಿಲ್ಲ, ಇಂಡಿಯಾನಲ್ಲಿ ಎಲ್ಲಾದರೂ ಮಾಡಬೇಕು ಅಂತಿದ್ದೆ. ಬಟ್ ಕರ್ನಾಟಕ ವಿ ವಾಂಟೆಡ್ ಟು ಸ್ಟಾರ್ಟ್, ಯಾಕೆಂದರೆ ನಮ್ಮ ಭಾಷೆ, ನಮ್ಮ ಜನ, ನಮಗೆ ವಿ ವೆರಿ ಪ್ರೌಡ್ ಆಫ್ ಕರ್ನಾಟಕ. ಸೊ ಅದಕ್ಕೆ ಫಸ್ಟ್ ಕರ್ನಾಟಕಲ್ಲಿ ಮಾಡೋಣ, ವಿಲ್ ಆಲ್ಸೋ ಕಾಪಿ ಪೇಸ್ಟ್ ಇನ್ ಅದರ್ ಸ್ಟೇಟ್ಸ್ ಅಂತ ಅಂದ್ಕೊಂಡ್ವಿ. ಸೊ ದೆನ್ ಶುರು ಮಾಡಿದಾಗ ಒಂದು 20 ಮೆಂಬರ್ಸ್ನ ಫ್ಲವರ್ ಮೇಕಿಂಗ್ ಶುರು ಮಾಡಿದ್ವಿ. ದಟ್ ವಾಸ್ ಇನ್ ಇಲ್ಲೇ ಬೆಂಗಳೂರಲ್ಲಿ ಇವಾಗ ವೇಗ ಮಾಲ್ ಇದೆಯಲ್ಲ, ಅಲ್ಲಿ ಒಂದು ಇದಿತ್ತು ಶೆಡ್. ಸೊ ಅಲ್ಲಿ ಶುರು ಮಾಡಿದ್ದು ನಾವು. ಸೊ ಅದಾದಮೇಲೆ ಫಸ್ಟ್ ರೂರಲ್ ಫೆಸಿಲಿಟಿ ಚಾಮರಾಜನಗರಲ್ಲಿ ಶುರು ಮಾಡಿದ್ವಿ. ಸರಿ. ಸೊ ಚಾಮರಾಜನಗರಲ್ಲಿ ಇನ್ಫ್ಯಾಕ್ಟ್ JSS ಅಂತ ಒಂದು ಆರ್ಗನೈಸೇಷನ್ ಇದೆಯಲ್ಲ, ಇನ್ಸ್ಟಿಟ್ಯೂಟ್. ಹಾಂ. ಸೊ ಅವರು ನಮಗೆ ಅವ್ರದ್ದಲ್ಲಿ ಒಂದು ಫೆಸಿಲಿಟಿ ಇತ್ತು, ಟ್ರೈನಿಂಗ್ ಸೆಂಟರ್ ಇತ್ತು. ಸೊ ಅವ್ರ ಟ್ರೈನಿಂಗ್ ಸೆಂಟರ್ನಲ್ಲಿ ನಾವು ಒಂದು ಸ್ಮಾಲ್ ಪಾರ್ಟ್ ತಗೊಂಡು ಅವರು ಹೆಲ್ಪಿಂದ ನಾವು ಜನನ ವರ್ಕ್ಗೆ, ಯಾಕೆಂದರೆ ನಾವು ಹೋಗಿ ಮಾತಾಡಿದಾಗ ಬೇಸಿಕಲಿ ನಮಗೆ ರೆಸ್ಪಾನ್ಸ್ ಬರಲಿಲ್ಲ. ಇನ್ಫ್ಯಾಕ್ಟ್ ನಾವು ಅವ್ರ ಜೊತೆ ಅಸೋಸಿಯೇಟ್ ಮಾಡೋಕ್ಕೆ ಮುಂಚೆ ನಾವು ಇಲ್ಲಿ ತುಮಕೂರು ಹತ್ರ ಯಾವುದೋ ಒಂದು ವಿಲೇಜ್ಗೆ ಹೋಗಿ ನಾವು ಫಸ್ಟ್ ಟ್ರೈ ಮಾಡಿದ್ವಿ. ಸೊ ಒಂದು 10:30 ನಾವಿಲ್ಲಿ ಬರ್ತೀವಿ, ಒಂದಿಷ್ಟು ಜನ ಬನ್ನಿ ಮಾತಾಡಬೇಕು ಅಂದರೆ ಯಾರೂ ಬರಲೇ ಇಲ್ಲ. ಸೊ ಆಮೇಲೆ ದಟ್ ಗೈ ಯಾರು ಕೋಆರ್ಡಿನೇಟ್ ಮಾಡ್ತಾ ಇದ್ನಲ್ಲ, ಅವ್ನು ಹೇಳ್ದ, ಇಲ್ಲ ಸರ್ ಇಲ್ಲಿ ಯಾರು ನಂಬಲ್ಲ, ಆಚೆಗೆ ಬಂದು ಸ್ಕ್ಯಾಮ್ ಮಾಡಿದ್ದಾರೆ ಜನ, ಯಾರು ದುಡ್ಡು ಕೊಡಲ್ಲ, ಸೊ ಹಂಗಾಗಿ ಯಾರು ಬರೋದಿಲ್ಲ ಸರ್. ಸೊ ದೆನ್ ವಿ ಥಾಟ್ ವಿ ನೀಡ್ ಅ ಲೋಕಲ್ ಪಾರ್ಟ್ನರ್ ಟು ಗೆಟ್ ಪೀಪಲ್. ಸೊ ಹಂಗಾಗಿ JSS ಅಸೋಸಿಯೇಷನಲ್ಲಿ, ಆಮೇಲೆ 2-3 NGO ಅಸೋಸಿಯೇಷನಲ್ಲಿ ಫಸ್ಟು ಜನನ್ನ ನಾವು ರೆಕ್ರೂಟ್ ಮಾಡ್ಕೊಳ್ಳೋಕ್ಕೆ ವಿ ಯೂಸ್ಡ್ ಲೋಕಲ್ ಟ್ಯಾಲೆಂಟ್. ಸೊ ಅದರಿಂದ ಶುರು ಮಾಡಿದ್ವಿ. ಸೊ ದೆನ್ ಚಾಮರಾಜನಗರ್ ವಾಸ್ ಅ ವೆರಿ ಬಿಗ್ ಯೂನಿಟ್ ಫಾರ್ ಅಸ್ ಆವಾಗ. ಸೊ ದೆನ್ ವಿ ಸ್ಟಾರ್ಟೆಡ್ ಇನ್ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಒಂದು 2-3 ಫ್ಯಾಕ್ಟ್ರಿ ತೆಗೆದ್ವಿ. ವಿ ಹ್ಯಾಡ್ ಆ್ಯಕ್ಚುಲಿ ಅಟ್ ಸಮ್ ಸ್ಟೇಜ್ ವಿ ಹ್ಯಾಡ್ 12 ಫ್ಯಾಕ್ಟ್ರೀಸ್. ಆಮೇಲೆ ವಿ ಸ್ಟಾರ್ಟೆಡ್ ಕನ್ಸಾಲಿಡೇಟಿಂಗ್. ಸ್ವಲ್ಪ ತುಂಬ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಚಿಕ್ಕ ಫ್ಯಾಕ್ಟ್ರಿಗಳು, ಒಂದರಲ್ಲಿ 50 ಜನ, ಒಂದರಲ್ಲಿ 100 ಜನ. ಸೊ ಇಟ್ ವಾಸ್ ಗೆಟಿಂಗ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಅದಕ್ಕೆ ಸ್ವಲ್ಪ ಕನ್ಸಾಲಿಡೇಷನ್ ಶುರು ಮಾಡಿದ್ವಿ. ಸೊ ಇವಾಗ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ನಮ್ಮದು ಲಾರ್ಜೆಸ್ಟ್ ಫ್ಯಾಕ್ಟ್ರಿ ಇರೋದು.
ಸೊ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ? ಅಲ್ಲಿ ಐ ಥಿಂಕ್ ಒಂದು 250 ಜನ ಇದ್ದಾರೆ. ಬಟ್ ಇನ್ ಸೈಜ್ ಲಾರ್ಜೆಸ್ಟ್ ಅದು. ಬಟ್ ಇನ್ ಪೀಪಲ್ ಮ್ಯಾಕ್ಸಿಮಮ್ ಇರೋದು ಇಲ್ಲಿ ಗಬಾಡಿ ಅಂತ, ಅದು ಹಾರೋಹಳ್ಳಿ ಇದೆ. ಅದಕ್ಕೆ ಅಲ್ಲೊಂದು 450 ಮೆಂಬರ್ಸ್ ಏನೋ ಇದ್ದಾರೆ. ಆಮೇಲೆ ಕನಕಪುರ ಟೌನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ನಮ್ಮದು. ಸೊ ಅಲ್ಲಿ ಮೇಯ್ನ್ಲಿ ಫ್ಲವರ್ಸ್ ಮಾಡ್ತೀವಿ ನಾವು. ಸೊ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಅಲ್ಲಿ. ಸೊ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಇದರಲ್ಲಿ. ತುಂಬ ಚೆನ್ನಾಗಿದೆ ಆ ಫ್ಯಾಕ್ಟ್ರಿನ. ಆ್ಯಂಡ್ ದೆನ್ ಹೆಸರುಘಟ್ಟನಲ್ಲಿ ಆ್ಯಕ್ಚುಲಿ ನಾವು ಹೇಗೆ ಶುರು ಮಾಡಿದ್ದು ಅಂದರೆ, ನಮಗೆ ವಿ ಆಲ್ಸೋ ವಾಂಟೆಡ್ ಟು ಡೂ ಸೋಷಿಯಲ್ ಇಂಪ್ಯಾಕ್ಟ್. ಸೊ ಇವಾಗ 2 ಥರ ನೀವು ಸೋಷಿಯಲ್ ವರ್ಕ್ ಮಾಡ್ಬೋದು. ಒಂದು ಲೈಫ್ ಫುಲ್ಲು ಕೆಲಸ ಮಾಡಿ ಚೆನ್ನಾಗಿ ದುಡಿದು ಆಮೇಲೆ ಯು ಕ್ಯಾನ್ ಬಿಕಮ್ ಅ ಫಿಲಾಂಥ್ರಫಿಸ್ಟ್. ಸೊ ನಮಗೆ ವಿ ವಾಂಟೆಡ್ ಟು ಡೂ ಫಿಲಾಂಥ್ರಫಿ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ರಾದರ್ ದೆನ್ ಅಟ್ ಸಮ್ ಸ್ಟೇಜ್ ನಾನು ಅವಾಗ ನಾನು ದುಡಿತೀನೋ ಇಲ್ವೋ, ಅಷ್ಟು ದುಡ್ಡು ಮಾಡ್ತೀನೋ ಇಲ್ವೋ ಅನ್ನೋದೇ ಒಂದು ಕ್ವಶ್ಚನ್ ಇರುತ್ತೆ ಲೈಫಲ್ಲಿ. ಸೊ ಅದಕ್ಕೆ ವೆನ್ ಎವರ್ ವಿ ವೆಂಟ್ ಎಲ್ಲ ರೂರಲಲ್ಲೂ ನಾವೊಂದು ಫಾರ್ಮುಲಾ ಇಟ್ಕೊಂಡ್ವಿ. 7 rupees per day per person we will give to some local community in every village where we set up a factory. ಅಲ್ಲಿ 50 ಜನ 100 ಜನ ಕೆಲಸಕ್ಕೆ ತೊಗೊಂಡ್ರೆ ನಾವು ಒಂದು ದಿವಸಕ್ಕೆ 700 ರೂಪಾಯಿ. ಅಲ್ಲಿ 100 ಜನ ಇರೋದ್ರಿಂದ ಒಬ್ರಿಗೆ 7 ರೂಪಾಯಿ ಅಂದರೆ ನಾವು ಕೊಡ್ತೀವಿ, ಅವ್ರ ಹತ್ರ ಇಸ್ಕೊಳ್ಳಲ್ಲ. ಪರ್ ಡೇ ಪರ್ ಪರ್ಸನ್ 7 rupees ನಾವು ಒಂದು ಕಿಟ್ಟಿ ಥರ ಮಾಡಿಕೊಂಡು end of the month we'll go and do some local work with some either it could be an orphanage or it could be a school. So that was our formula originally. 7 rupees per person per day. Why 7? ಅದೇನೋ ನಮ್ಗೆ 7 ಲಕ್ಕಿ ನಂಬರ್ ಅಂತ. ನೈಸ್. ಆಯ್ತು. ಸೊ ಆ ಫಾರ್ಮುಲಾನಲ್ಲಿ ಸೊ ಹೆಸರುಘಟ್ಟನಲ್ಲಿ ವಿ ಸ್ಟಾರ್ಟ್ ಸಪೋರ್ಟಿಂಗ್ ಅನ್ ಆರ್ಫನೇಜ್. ವಿ ಸ್ಟಿಲ್ ಸಪೋರ್ಟ್ ದಟ್ ಆರ್ಫನೇಜ್. ವಿ ಹ್ಯಾವ್ ಅಬೌಟ್ 65 children there. So similarly in one village near in Chamarajanagar district, alli that village we supported a really nice school. So there also we had about 100 women working. So that place we brought a lot of changes in that place. Our people became very active. Only there was, see, we have gone to places where there is no opportunity for these women. ಸೊ ಅಂಥ ಕಡೆ ಹೋಗಿ ನಾವು ಮಾಡಿದ್ರಿಂದ ನಮಗೂ ಇಟ್ ವಾಸ್ ವೆರಿ ಫುಲ್ಫಿಲ್ಲಿಂಗ್. ಅಫ್ಕೋರ್ಸ್ ಅವ್ರಿಗೂ ಲೈಫ್ ಚೇಂಜಿಂಗ್. ವಿ ಹ್ಯಾವ್ ಸೀನ್ ಇವಾಗ ಕೆಲವರು ಅತ್ತೆ ಸೊಸೆ ಜಗಳ ಆಗಿ ಸೊಸೆನ ಓಡಿಸಿ ಆ ಥರ ಕೇಸಸ್ಸು ನಮ್ಮಲ್ಲಿ ಕೆಲ್ಸಕ್ಕೆ ಸೇರಿಕೊಂಡು ಆಮೇಲೆ ಅತ್ತೆನೇ ಬಂದು ವಾಪಸ್ ಬಮ್ಮ ನಮ್ಮ ಮನೆಗೆ, ನಿನಗೆ 10,000 ರೂಪಾಯಿ ಸಂಬಳ ಬರ್ತಾಯಿದೆ ಅಂತ. ಸೊ ದೇ ಹ್ಯಾವ್ ಟೇಕನ್ ಹರ್ ಬ್ಯಾಕ್. So ಕೆಲವರು some women have built houses by saving money in their village. So ಈ ಥರ ಎಲ್ಲ we have seen lot of stories. Husband started respecting them. Absolutely. Individual identity is very important. So ಅವೆಲ್ಲ ತುಂಬ ಚೇಂಜಸ್ ಆಗಿದೆ ಆ ಥರ. ಸೊ ದಟ್ ರೂರಲ್ ಇಂಪ್ಯಾಕ್ಟ್ ವಾಟ್ ವಿ ವಾಂಟೆಡ್ ಟು ಕ್ರಿಯೇಟ್. ಅದಕ್ಕೋಸ್ಕರ ನಾವು ಬಂದಿದ್ದು. ಸೊ ಇಟ್ಸ್ ವೆರಿ ಫುಲ್ಫಿಲ್ಲಿಂಗ್. ನಾವು ಯಾಕೆಂದರೆ ಎಲ್ಲರಿಗೂ ಅಂದ್ಕೊಂಡಿದ್ದ ಜರ್ನಿ ಆಗೋದಿಲ್ಲ ಲೈಫಲ್ಲಿ. ಮೇ ಬಿ 1% of the people. So we are very happy that we are in that 1% of the people. So wake up to fresh ideas. Repose. It's very ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಲೈಫ್ ಪೂರ್ತಿ ಬರೀ ಈ ಪ್ರಪಂಚಕ್ಕೆ ಬಂದು ನಾನು ದುಡ್ದೆ, ನಾನು ಕಾರ್ ತೊಗೊಂಡೆ, ನಾನು ಮನೆ ಮಾಡಿದೆ, ನಾನು ಇನ್ನೇನೋ ಮಾಡಿದೆ, ನಾನು ಬರೀ ತಿನ್ನೋದೇ ಆದರೆ, ತಿಂದು ತೇಗೋದೇ ಆದರೆ ಸಮಾಜಕ್ಕೂ ವಾಪಸ್ ಏನೋ ಕೊಟ್ಟು ಹೋಗೋದು. ಇದರ್ ಐ ಕ್ಯಾನ್ ಬಿ ಅ ಕನ್ಸ್ಯೂಮರ್ ಆರ್ ಐ ಕ್ಯಾನ್ ಬಿ ಅ ಕಾಂಟ್ರಿಬ್ಯೂಟರ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಸೊ ಹೌ ಡು ವಿ ಲುಕ್ ಅಟ್ ಈ ವಿಮೆನ್ ಎಂಪವರ್ಮೆಂಟು ಇನ್ ಟುಡೇಸ್ 2024 ಇದರಲ್ಲಿ ಆಗಲೇ ಸ್ವಲ್ಪ ಬೆಟರ್ ಇದೆ ಅಲ್ಲ? ಇಟ್ಸ್ ಮಚ್ ಬೆಟರ್. ನಾವು ಆವಾಗ ಶುರು ಮಾಡಿದ್ದಕ್ಕೂ ಇವಾಗೂ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಐ ಥಿಂಕ್ ಎಜುಕೇಷನ್ ಹ್ಯಾಸ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಲಾಟ್ ಆಫ್ ದ ಯಂಗರ್ ಗರ್ಲ್ಸ್ ಹೂ ಕಮ್ ನಮ್ಮ ಕೆಲ್ಸಕ್ಕೆ ಬರೋರು, ಮೋಸ್ಟ್ ಆಫ್ ದೆಮ್ ನಾವು ಆವಾಗ ಕೆಲ್ಸಕ್ಕೆ ಬರೋರು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಓದಿರ್ತಿದ್ರು ಅಷ್ಟೇ. ಇವಾಗ ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಎಸ್ಪೆಷಲಿ ಸೊ ಇವಾಗ ನಾವು ವಿ ಸಿ ಇನ್ ಮಂಡ್ಯ ಆಲ್ಸೋ ಲಾಟ್ ಆಫ್ ದ ನ್ಯೂ ಅಪ್ಲಿಕೇಶನ್ಸ್ ವಿ ಗೆಟ್. Most of them have either started degree and stopped for various reasons, or some of them have at least done till 10th standard, and most of them can read English also. ಯಾಕೆಂದರೆ ನಮಗೇನು ಅಂದರೆ ನಮ್ಗೆ ಎಲ್ರಿಗೂ ಇಂಗ್ಲೀಷ್ ಬರಬೇಕಾಗಿಲ್ಲ. ನಾವು ಈ ಪ್ರಾಡಕ್ಟ್ ಮೇಲೆ ಸ್ಟಿಕ್ಕರಿಂಗ್ ಮಾಡ್ತೀವಿ ನೋಡಿ, ಆ ಪ್ರಾಡಕ್ಟ್ನ ನೋಡಿ ಸ್ಟಿಕ್ಕರ್ ಕರೆಕ್ಟಾಗಿ ಹಾಕಬೇಕು. ಅದಕ್ಕೆ ಇಂಗ್ಲೀಷ್ ಬರಲೇಬೇಕು.
ಅದೇ ಕ್ರೈಟೀರಿಯಾ ಕೇಳೋಳಿದ್ದೆ. ಹಾಂ, ಸೊ ಇಂಗ್ಲಿಷ್ ರೀಡ್ ರೀಡಬಿಲಿಟಿ ಅಷ್ಟು ಬರಬೇಕು. ಹ್ಮ್. ಅಷ್ಟು ಬಂದರೆ ನಾವು ಕೆಲಸ ಕೊಡ್ತೀವಿ. ಮತ್ತೆ ಈಗ ಯಾರು ಬೇಕಾದ್ರೆ ನಿಮ್ಮನ್ನು ಸೇರ್ಕೋಬೋದಾ? ಯಾರು ಬೇಕಾದ್ರೂ ಸೇರ್ಕೋಬೋದು. ಅದೇ ಇದೊಂದೇ ಅದಕ್ಕೆ ಕ್ರೈಟೀರಿಯಾ ನಮಗೆ. ಇಂಗ್ಲಿಷ್ ಓದಕ್ಕೆ ಬರ್ಬೇಕಷ್ಟೇ, ಇದು ಒಂದು ಸ್ಟಿಕ್ಕರ್ ಹಾಕಕ್ಕೆ. ಸ್ಟಿಕ್ಕರ್ ಹಾಕಿ ಅಷ್ಟು ಬರಬೇಕು. ಕೆಲವರೆಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಇರೋರು ಏನೂ ಓದಿಲ್ಲ, ಬಟ್ ನಮ್ಗೆ ಸ್ಟಿಕ್ಕರ್ ಹಾಕೋ ಅಷ್ಟು ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಕಲಿಸ್ತೀರಾ? ಅವರೇ ಕಲ್ತ್ಕೊಂಡಿದ್ದಾರೆ. ಸೊ ಸ್ವಲ್ಪ ಈ ಕಡೆ ಆ ಕಡೆ ಇರೋರು ಇಂಟ್ರೆಸ್ಟ್ ಇರೋರು ಅವರೇ ಕಲ್ತ್ಕೊಂಡ್ಬಿಡ್ತಾರೆ ಫಾಸ್ಟಾಗಿ. ಸೊ ನಿಮ್ಮನ್ನು ಜಾಯಿನ್ ಮಾಡಬೇಕಂದ್ರೆ ಎಷ್ಟೊಂದು ಜನ ಹೆಣ್ಮಕ್ಳು ನೋಡ್ತಾ ಇರ್ಬೋದು ಇವಾಗ ಅಕ್ರಾಸ್ ಕರ್ನಾಟಕ. ಏಜ್ ಗ್ರೂಪ್ ಏನಾದರೂ ಇದೆಯಾ? ಏಜ್ ಗ್ರೂಪ್ ಏನಿಲ್ಲ, ಮಿನಿಮಮ್ 18 ಅಂತ 18 ಆಗಿರಬೇಕು. ಓಕೆ. ಕೆಲವರು ನಾವು 45-50 ವರ್ಷದವ್ರನ್ನೂ ತೊಗೊಂಡಿದ್ದೀವಿ. ಸ್ಪೀಡ್ ಈಗ ವಿ ಹವ್ ಸೀನ್ ಕೆಲವರು ನಮ್ಮಲ್ಲಿ 55 ವರ್ಷದವ್ರು ಇದ್ದಾರೆ, ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಸ್ಪೀಡ್ ಇದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದು ಪ್ರಾಡಕ್ಟ್ ಬಿಟ್ಟಿ ಬೋ ಅಂತ ಮೊದಲು ಮಾಡ್ತಾಯಿದ್ವಿ, ಇವಾಗ ಅಷ್ಟು ಮಾಡಲ್ಲ ಅದನ್ನು. ಆ ಪ್ರಾಡಕ್ಟು ಚೈನಾನಲ್ಲಿ ಒಂದು ವರ್ಕರ್, ನಮಗೆ ಚೈನಾನಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ. ಸೊ ಚೈನಾನಲ್ಲಿ ಒಂದು ವರ್ಕರು ಒಂದು ಅವರ್ಗೆ 250 ಪೀಸ್ ಮಾಡ್ತಾಯಿದ್ರು. ನಾವು ಇಲ್ಲಿ ಚಾಮರಾಜನಗರಲ್ಲಿ ಫಸ್ಟು ಮಾಡೋಕ್ಕೆ ನಾವು ಅದೇ ಟೆಕ್ನಿಕಲ್ಲಿ ಹೇಳ್ಕೊಟ್ರೆ 60 ಪೀಸ್ ಮಾಡ್ತಾಯಿದ್ರು. ಸೊ ಚೈನಾ ಲೇಬರ್ ನಮ್ಗಿಂತ ಡಬಲ್ ಕಾಸ್ಟ್, ಬಟ್ ಅವ್ರು ಡಬಲ್ಗಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾಯಿದ್ರು. ಸೊ ಚೈನಾನಲ್ಲಿ ಅವ್ರದ್ದು ಫೋಕಸ್ ಲೆವೆಲ್ ತುಂಬ ಜಾಸ್ತಿ. ನಾನು ಚೈನಾ ಫ್ಯಾಕ್ಟ್ರಿಗೆ ಹೋಗ್ತೀನಲ್ಲ, ಅವ್ರದ್ದು ಫೋಕಸ್ ಲೆವೆಲ್ ಎಕ್ಸ್ಟ್ರೀಮ್ಲಿ ಫೋಕಸ್ಡ್. ಅಂದರೆ ಅವ್ರ ಕೆಲಸ ಬಿಟ್ಟು ಬೇರೆ ಏನೋ ಅರಟೆ ಹೊಡೆಯೋದಾಗಲಿ, ನಿಮ್ಮ ಮನೇಲಿ ಏನು ಅಡುಗೆ ಮಾಡಿದ್ದೀನಿ ನೆನ್ನೆ ಅಂತ ಕೇಳೋದಾಗಲಿ ಏನಿಲ್ಲ. ಅವ್ರು ಮಾತಾಡೋದು ನೋ ಸ್ಮಾಲ್ ಟಾಕ್ಸ್. ಫೋಕಸ್ಸು. ಅವರು 8 ಅವರ್ಸಲ್ಲಿ ಅಮೇಝಿಂಗ್ ಔಟ್ಪುಟ್ ಕೊಡ್ತಾರೆ, ಮನೆಗೆ ಹೋಗ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಅರಟೆ ಜಾಸ್ತಿ, ಗಾಸಿಪ್ಸ್ ಜಾಸ್ತಿ, ಸೊ ಅವೆಲ್ಲ. ಬಟ್ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಅವೆಲ್ಲ ಕಂಟ್ರೋಲ್ ಆಗಿದೆ. ಹೌ ಡು ಯು ಕಂಟ್ರೋಲ್ ಆ್ಯಂಡ್ ಹೌ ಡು ಯು ಮೋಟಿವೇಟ್ ಪೀಪಲ್ ಈ ಥರ? ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಸೇ ಬ್ಲೂ ಕಾಲರ್ ವೈಟ್ ಕಾಲರ್ ಅಂತ, ಬಟ್ ಜನರಲಿ ದರ್ ಇಸ್ ಸಮ್ ಡಿವೈಡ್ ಸಮ್ವೇರ್. ಕರೆಕ್ಟ್. ಸೊ ಬೇಸಿಕಲಿ ಆ್ಯಸ್ ಅ ಫೌಂಡರ್, ಇಫ್ ಯು ಆರ್ ಕ್ಲೋಸ್ ಟು ಯುವರ್ ವರ್ಕ್ ಫೋರ್ಸ್, ಅವ್ರ ಕಷ್ಟ ಸುಖ ಏನಿದ್ರು ಡೈರೆಕ್ಟಾಗಿ ನನಗೆ ಹೇಳ್ಕೊಳ್ತಾರೆ. ಸೊ ಆ ಒಂದು ಲಿಂಕ್ ಇರೋದ್ರಿಂದ ಈಚೆಗೆ ಸ್ವಲ್ಪ ಬ್ಯಾರಿಯರ್ಸ್ ಕ್ರಿಯೇಟ್ ಆಗಿದೆ. ಮೊದಲೆಲ್ಲ ನಾನೇ ತುಂಬ ಕ್ಲೋಸಾಗಿ ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ. ಇವಾಗ ನಮಗೆ ವಿ ಹ್ಯಾವ್ ಸೀನಿಯರ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಆ್ಯಂಡ್ ಆಪ್ರೇಷನ್ಸ್. ಸೊ ಸ್ವಲ್ಪ ಅವ್ರನ್ನೆಲ್ಲ ಅಫ್ಕೋರ್ಸ್ ಅವರು ನಂತರನೇ ಅಪ್ರೋಚ್ ಮಾಡ್ತಾರೆ. ಸೊ ದ ಕಲ್ಚರ್ ಇಸ್ ಸಿಮಿಲರ್. ಸರ್, ಈಗ ಮುಂದೆ ಗುಡ್ ಟು ಹಿಯರ್ ನಿಮ್ಮ ಮಾರಲ್ಸ್ ಆಫ್ ವಾಟ್ ಆಸ್ ಅ ಕಂಪನಿ ನೀವು ವಾಟ್ ಯು ಆಲ್ ಸ್ಟ್ಯಾಂಡ್ ಫಾರ್ ಅಂತ. ಈ DIY ಕಿಟ್ಸು ಹೌ ಇಸ್ ದ್ಯಾಟ್ ಪ್ಯಾನಿಂಗ್ ಟುಡೇ? So DIY kit, so we had a huge transition from, as I said, COVID time alli it had a bit of an impact as well. So COVID nalli people were sitting at home. Even after COVID effect was over, a lot of people ಮನೆಯಿಂದ ಕೆಲಸ ಮಾಡ್ತಾ ಇದ್ರು. So they wanted some activity. So ಹಾಗಾಗಿ ನಮ್ದು ಆ್ಯಕ್ಚುಲಿ ಕೋವಿಡಲ್ಲಿ ಬಿಸ್ನೆಸ್ ಬೆಳಿಬೇಕಾಗಿತ್ತು. ನಮ್ದು ಯಾಕೆ ಬೆಳೀಲಿಲ್ಲ ಅಂದರೆ ಲಾಕ್ಡೌನಿಂದ ನಮ್ಮದು ಬೆಳೀಲಿಲ್ಲ. ಸೊ ಪ್ರೊಡಕ್ಷನ್ 3 ತಿಂಗಳು 2 ಸತಿ, ಒಂದು ಸತಿ 3 ತಿಂಗಳು, ಒಂದು ಸತಿ 2 ತಿಂಗಳು ನಿಂತೋಯ್ತು. ಸೊ 5 months ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಟ್ವಿ. ಸೊ ಅದರಿಂದ ಏನಾಯಿತು, ಓವರ್ ಆಲ್ ಕ್ಯಾಸ್ಕೇಡ್ ಎಫೆಕ್ಟ್ ಬಂತು ನಮಗೆ. ವೆರೇಸ್ ಇನ್ US ಆ್ಯಂಡ್ UK ಅವರು ಲಾಕ್ಡೌನ್ ಮಾಡಲಿಲ್ಲ, ಅವರೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರು. ಸೊ ಹಂಗಾಗಿ ಏನಾಯಿತು, ಲಾಕ್ಡೌನ್ ಮಾಡಲಿಲ್ಲ ಅನ್ನೋ ರೀಸನ್ಗೆ ಅವ್ರ ಬಿಸ್ನೆಸ್ ಎಲ್ಲ ಸ್ಕೈ ರಾಕೆಟ್ ಆಯಿತು. ನಮ್ಮದು ಲಾಕ್ಡೌನ್ ಆಗಿದ್ದರಿಂದ ನಮ್ಮ ಬಿಸ್ನೆಸ್ ಹರ್ಟ್ ಆಯಿತು. ಸೊ ಪ್ರೊಡಕ್ಷನ್ ಡಿಮ್ಯಾಂಡ್ ಇತ್ತು, ಬಟ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಹ್ಯಾಂಡ್ಸ್ ವರ್ ಟೈಡ್. ಯಾ, ಸೊ ಹಾಗಾಗಿ ದಟ್ ರಿಯಲಿ ಹರ್ಟ್ ಅಸ್. ಸೊ ಈಗ ಎಲ್ಲರದು ಮೋಸ್ಟ್ ಒಂದಷ್ಟು ಕ್ಯೂರಿಯಾಸಿಟಿ ಅಂತೆಲ್ಲ ಬಂದಾಗ ಇಟ್ಸಿ ಬಿಟ್ಸಿ ಮಾಡೆಲ್ ಏನಂತ, ನಿಮ್ದೇನು ಫ್ರಾಂಚೈಸಿನ ಅಥವಾ ಎಲ್ಲ ಕಂಪನಿ ಓನ್ ಸ್ಟೋರ್ಸಾ? ಸೊ ನಮ್ಮದು we always wanted to have a hybrid model between company and franchise. So first many years back one franchise store test ಮಾಡಿದ್ವಿ. It was close to being successful. Then we thought ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೋಬೇಕು,
Because franchisee to give a, as I said, Itsy Bitsy only turned profitable pre-COVID, just before COVID, and then COVID hit. But organically, we had turned profitable. So at that time, we thought, okay, we are now franchise ready. Because organic profitability bandaga, we know a model, this model, if you cut and paste, it will be profitable for a franchisee. But then COVID came, it disrupted the whole, sort of analysis of our business only. So anyway, just 2 years back, we relaunched our franchise model. Oh. And we've opened 6 stores. Out of 39, 6 are franchise stores. So we are still in the process of understanding the franchise model. Of course, the mother model is the stores are a bit more aggressive than a franchise model store because we do a larger investment in our own store. So franchise model store is a smaller investment. Like for example, a proper Itsy Bitsy to open, we invest about 1 crore, 1.1 crore. One store ge? One store ge. 1.5. Yeah. Ane 1.5 CR product to set up cost or Ella it's a seri. franchise No, cost? now open in own store. Company owned. Company owned store, we spend a bit more than 1 crore. Whereas the franchise store, the model is about 50 to 60 lakhs. So obviously the store feel is different. Okay, so in a known store, you see overwhelming products. It will fall on your head. Atara first stock ಮಾಡಿರ್ತೀವಿ. In a franchise store, ಸ್ವಲ್ಪ stocks ಕಡಿಮೆ ಇರುತ್ತೆ. Any reason ಅಂದ್ರೆ affordability ಅಂತ. Affordability. We don't want to make the model very expensive. So ಅದಕ್ಕೆ ಆ ಥರ ಮಾಡಿ we are trying. It's I think out of the 6 stores, 3 or 4 stores are profitable. Couple of them we are working on making them profitable. So, but we have put a hold on franchise model right now. ಹೌದಾ? Because we ourselves have to understand how to make this work. So, we are still very happy with own store format, but we have put a hold on opening new stores till we optimize this whole model. In probably in 6 months, we will not open any new stores. ಇಲ್ಲೊಂದು ಪ್ರಶ್ನೆ, ಒಂದ್ಸತಿ ಈಗ ಒಂದು ಫ್ರಾಂಚೈಸ್ ಸ್ಟೋರ್ ಶುರು ಆದಾಗ ಅದು ಪ್ರಾಫಿಟ್ ಅಂತ ಸ್ಟೋರ್ ಟರ್ನ್ ಆಗೋಕ್ಕೆ ಯೂಶಲಿ ಎಷ್ಟು ಟೈಮ್ ತೊಗೊಳುತ್ತೆ? On 6 to 8 months. 6 to 8 months? Yeah. So today, like we understand, have we understood it right? So 50 to 60 lakhs is a franchise cost for Itsy Bitsy. Yeah. So where do you think ಈ ಇಂಡಿಯನ್ ಸ್ಟಾರ್ಟಪ್ ಈ ಬಬಲ್ ಅಂತ ನೋಡಬೇಕಾ ಅಥವಾ ಹೆಂಗೆ? ಯಾಕೆಂದರೆ ತುಂಬ ಜನ ಪ್ಯಾಸಿವ್ ಇನ್ಕಮ್ ಇಟ್ಕೊಂಡು ಎರಡನೇದಕ್ಕೆ ಅಂತ ಏನೋ ಮಾಡೋಕ್ಕೆ ಕೈ ಹಾಕೋಕೆ ಹೋಗೋರು ತುಂಬ ಜನ ನೋಡ್ತಾ ಇದ್ದಾರೆ. ಆ್ಯಸ್ ಆಂಟ್ರಪ್ರಿನರ್ ಆ್ಯಂಡ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್. ಏನು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅದು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಬಿಸ್ನೆಸಸನ್ನು ನಾವು ಇದು ನಮಗೆ ಅಂತ ಡಿಸೈಡ್ ಮಾಡೋದು ಹೆಂಗೆ? So, see, I would always say if you're not passionate about that space, you should not do it. It can be an ice cream business or whatever it is. You should be passionate about that space. If you like that space, you can make in ನಮ್ಮ ಫ್ರಾಂಚೈಸ್ ಮಾಡಲಲ್ಲೂ ಅಷ್ಟೇ ಪ್ಯಾಷನ್ ಯಾರಿಗೆ ಜಾಸ್ತಿ ಇದೆ ಅವ್ರು ಅದನ್ನು ತುಂಬ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ. ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಏನೋ ಬಡ್ಡಿಗೆ ಬಿಟ್ಟಂಗೆ ನೀವು ಅಲ್ಲೆಲ್ಲ ತೊಗೊಂಡ್ಬಿಟ್ಟು ಬಿಡಕ್ಕೆ ಸಾಧ್ಯ ಇಲ್ಲ ಅಂತೀರಿ. ಸೊ ಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಫ್ ಕೋರ್ಸ್ ಅ ಕಾಂಬಿನೇಷನ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್. ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್, ಇವಾಗ ಫ್ರಾಂಚೈಸಿ ಮಾಡಲಲ್ಲಿ ಎನಿ ಫ್ರಾಂಚೈಸ್ ಯು ಟೇಕ್, once you understand how to run a franchisee store, you can also do a lot of copy paste. But understanding how to run a franchisee store itself is a skill. Andre franchisee store alli you have to optimize everything. You have to be see, like a company operated store has a lot of surplus product supply, surplus money, so all those things are there. In a franchise model, you are limited with your resources. So how will you optimize? You will have to work very hard. If imagine if I were a franchisee, I would go home every night, analyze what happened today in my store. How can I optimize it? How can I bring less stock and bring it more frequently so that I don't lock away my money? So a lot of analysis. So like we do
we work, I know we have a large business. We work, 12 to 14 hours a day. But a franchisee should also work 12 to 14 hours a day because that is that person's business. That's your baby, alva. Yeah, it's your baby. So if you say, no, I'll just put the money and hire a manager, it won't work like that. 12 to 14 hours a day is a must. ಥ್ಯಾಂಕ್ ಯು ಸೋ ಮಚ್ Yeah. ಫಾರ್ ದೋಸ್ ಟಿಪ್ಸ್. ಅಂದರೆ ಯು ಹ್ಯಾವ್ ಟು ಸ್ವಿಮ್ ಇನ್ ದ ವಾಟರ್. ಸುಮ್ಮನೆ ನೀರಿಗೆ ಸುಮ್ಮನೆ ಇಳಿದು ಇಲ್ಲಿವರೆಗೂ ನೀರು ಬಂದರೆ ಆಗಲ್ಲ. ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿ Totally ಆಪರೇಷನ್ಸ್. jump ಯು ಹ್ಯಾವ್ ಟು into it, ಸಿ yeah. ಏನು ಎತ್ತ ಎಲ್ಲ ಮೈಗೆ ಎಳ್ಕೋಬೇಕು. ಆ್ಯಂಡ್ ಅದಕ್ಕೆ ಅಷ್ಟು ಪ್ಯಾಷನ್ ಆ ಇಂಡಸ್ಟ್ರಿನಲ್ಲೂ ಇರಬೇಕು ಅನ್ನೋದು ಫ್ಯೂ ಥಿಂಗ್ಸ್. ಓಕೆ. ಆ್ಯಂಡ್ ಈ ಇಡೀ ಜರ್ನಿನಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗೂ ಈ ಅಂಬಾಸಿಡರ್ ಕಲ್ಚರ್ ಇದೆ. ಹೌದು. ಇಟ್ಸಿ ಬಿಟ್ಸಿಗೆ ಅದು ಬಂದೇ ಇಲ್ಲ ಅಲ್ಲ? ಮ್ಯಾಸ್ಕಾಟ್ ಇದೆ ಅಫ್ಕೋರ್ಸ್. Birdie. Actually, ನೀವೇ ಈಗ ಬಿಕಾಸ್ ಆಸ್ ಅ ಕಪಲ್ ನೀವು ಮತ್ತೆ ರಶ್ಮಿ ಯು ಹ್ಯಾವ್ ಯುವರ್ ಓನ್ DIY ಕಪಲ್ ಅಂತ ಇನ್ಸ್ಟಾದಲ್ಲಿದೆ. ಆರ್ಗ್ಯಾನಿಕಲಿ ಐ ಥಿಂಕ್ ಐ ಸಿ ದ್ಯಾಟ್ ಆಸ್ ಅ ಟ್ರೆಂಡ್. ಫೌಂಡರ್ಸ್ ಇವತ್ತು ಇನ್ಫ್ಲೂಯೆನ್ಸರ್ಸ್ ಆಗ್ತಾ ಇದ್ದಾರೆ. ದೇ ಆರ್ ಸ್ಟಾರ್ಟಿಂಗ್ ಪಾಡ್ಕಾಸ್ಟ್. ದೇ ಆರ್ ವೆರಿ ಅಂದರೆ ಡೈರೆಕ್ಟ್ ಆಗಿ ದೇ ಎಂಗೇಜಿಂಗ್ ವಿತ್ ದೇರ್ ಕನ್ಸ್ಯೂಮರ್ಸ್. lot of that is happening. to content Founders creation. in the front is very common nowadays. I mean, we were not so much in the front, but finally we thought we'll also give it a go. But we've had a very good rest. So as a mascot, so we always wanted it to be more recognized for its service and the product, not so much connected to a face. So that's how we built the brand. So because I don't want to bring names, but there are a couple of my friends in this space, not in India. So they drove the business with the face, and when the face had to be removed for some either medical reason or something, the businesses died. Oh. So that's why The product should be the bigger hero. The brand should be the bigger hero. So that's why we didn't want to connect it with the face too much. So a little bit of connection like the DIY couple is okay because, at least people know who the founder is. And also the next big connection would be ನೀವು MasterChef ಗೆ ಹೋದಾಗ Yeah, everybody that was, yes. So got that. Oh, ಇವ್ರು ಇಟ್ಸಿ ಬಿಟ್ಸಿ ಓನರು. correct. So that was a good, yeah. ಸರಿ. ಓಕೆ. ಸೊ ನಾವು ಒನ್ ಆಲ್ ಟೆಕ್ನಿಕಲ್ ಕ್ವೆಶನ್ಸಲ್ಲಿ ನಿಮ್ಮ ಆಫ್ಲೈನ್ ಸೇಲ್ಸು ಆನ್ಲೈನ್ ಸೇಲ್ಸ್ ಸ್ಪ್ಲಿಟ್ ಏನು ಸರ್? So namdu online used to be, online is extremely fluctuating because it's online is driven by discounts in India. ಹೌದಾ? ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. Amazons and Flipkarts and Big Billion Day. Yeah. How do you catch up with speed? ಅವ್ರ ಸ್ಪೀಡು ಒನ್ ಡೇ ನಿಮ್ಮದು, ಐ ಮೀನ್ ಅಗೇನ್ ದೇ ಹ್ಯಾವ್ ಡಿಸ್ರಪ್ಟೆಡ್ ದ ಮಾರ್ಕೆಟ್. They have disrupted. So basically all these marketplaces are very consumer friendly. I would say if you buy on Amazon, especially on a sale day like the Diwali sale going on, you definitely get a fairly good deal. So what happens? The vendor should scale up to make it profitable. If the vendor is not having scaling up capability, the vendor will not be profitable. So that's how marketplaces, overall it's a great ecosystem. It gives convenience for the consumer, it gives a scaling up opportunity for the vendor, and everybody, it's a win-win situation. So we love Amazon. We also sell on Amazon. We have 5,000 SKUs on Amazon. So almost half your store. yeah. So and coming to our own platform, ನಿಮ್ಮದು ವೆಬ್ಸೈಟ್ ಇದೆ ಅಲ್ಲ? itsybitsy.in. So itsybitsy.in gives better deal than Amazon because its own website. ಈವನ್ ಕಮಿಷನ್ಸ್ ಪಾರ್ಟ್ ಮಾಡೋಷ್ಟಿರಲ್ಲ ಥರ್ಡ್ ಪಾರ್ಟಿ ಅಂತ. ಸರಿ. ಸೊ ಬೆಟರ್ ಅಂದರೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಪ್ರಾಡಕ್ಟ್ ಪ್ರೈಸಲ್ಲಿ? ಒಂದು 10% ಇರುತ್ತೆ. ಶುಡ್ ಯು ಆಲ್ಸೋ ರೀಡ್ ಬಿಟ್ವೀನ್ ಲೈನ್ಸ್? ಹಂಗಿದ್ರೆ ಅಮೆಝಾನ್ ಜೊತೆಗೆ ನಿಮ್ಮ ಥರ ಬ್ರ್ಯಾಂಡ್ ಎಲ್ಲ ಪಾರ್ಟ್ನರ್ಸ್ ಆದಾಗ ಅವರು ನಿಮಗೆ ನಂಬರ್ಸ್ ಪ್ರಾಮಿಸ್ ಮಾಡ್ತಾರೆ, ನೀವು ಅವರಿಗೆ ಬ್ರ್ಯಾಂಡ್ ಪ್ರೆಸೆನ್ಸ್ ಮೂಲಕ ಅವ್ರ ಮಾರ್ಕೆಟ್ ಪ್ಲೇಸ್ ನೀನು ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೀರಾ, ಫುಟ್ಫಾಲ್ಸ್ ಕೊಡ್ತೀರಾ. ಸೊ ಅದು ಆನ್ ಬೋರ್ಡಿಂಗ್ ಯೂಶಲಿ 15-20% ಏನು ಸರ್ ಕಮಿಷನ್ಸ್ ಅಲ್ಲ ಅಲ್ರಿ? ಅದು ಡಿಪೆಂಡ್ಸ್ ಆನ್ ದ ಕ್ಯಾಟಗರಿ. It varies between 15 to 25%. But a 15 to 25% is worth because in num category only. So it doesn't say like if you're selling a mobile phone, it's very less.
It's only maybe 2% or 3%. Because Margins. ನಮ್ಮ ಕ್ಯಾಟಗರಿಲಿ ಏನು ಗೊತ್ತಾ, ಅಮೆಝಾನ್ 15% or 20% whatever they charge includes their packing material and shipping. So ನಮ್ಮ ಪ್ರಾಡಕ್ಟಲ್ಲಿ shipping cost is very high. I'm not telling Amazon is making a lot of money in this. As I said, as an ecosystem, it works for everybody. They're large, they're giants, ಅಲ್ವಾ? So they can manage. But it's a win-win for everybody. So, but if you have your own website, you have more flexibility because you are actually building a brand. On Amazon, you are not building a brand. You're just commercially you're selling a step. ಹೌದು. You just need money. You can sell on Amazon. You need to build a brand. You need to have own identity. ಸೊ ನಿಮ್ಮ ವೆಬ್ಸೈಟಲ್ಲೇ ಆರ್ಡ್ರ್ ಮಾಡಿದ್ರೆ ಯೂಶಲಿ ಎಷ್ಟು ದಿವಸಕ್ಕೆ ಬರುತ್ತೆ ಸರ್? ಅಥವಾ ಎಷ್ಟು ದಿನ, ಎಷ್ಟು ಗಂಟೆ? ಆ್ಯಸ್ ಅ ಸೆಟ್ ನಮ್ಮದು ಸಿಂಗಲ್ ಲೊಕೇಶನ್ನಿಂದ ಡೆಲಿವರಿ ಆಗೋದು ಬೆಂಗಳೂರಿಂದ. ಸೊ ನೀವು ಬೆಂಗಳೂರು ಆರ್ಡ್ರ್ ಕೊಟ್ಟರೆ ನೆಕ್ಸ್ಟ್ ಡೇ ಬರುತ್ತೆ. ಕರ್ನಾಟಕ ಮೇ ಬಿ 2 days. ರೆಸ್ಟ್ ಆಫ್ ಇಂಡಿಯಾ, ಸೌತ್ ಇಂಡಿಯಾ ಆನ್ ಆಲ್ 3rd day ಬರುತ್ತೆ. ನಾರ್ತ್ ಇಂಡಿಯಾ 4th day ಬರುತ್ತೆ. ಹೆಂಗೆ ಕ್ರ್ಯಾಕ್ ಮಾಡಿದ್ದೀರಾ ಡಿಸ್ಟ್ರಿಬ್ಯೂಷನ್? ಆಲ್ ಯೂಸಿಂಗ್ logistic partners. Yeah. But we are eventually going to have another ರಾಕೆಟ್ ಏನಾಯ್ತಲ್ಲ, ಶಿಪ್ ರಾಕೆಟ್ ಇತ್ತು. ship rocket. Yeah. ನಿಮ್ಗೆ We use a combination of few people. Any ಕೆಲವರು brands? ಟೆರಿಟರಿ, ಕೆಲವರು ಪವರ್ಫುಲ್ಲು. ಸೊ ಆ ಥರ ಎನಿ ನೇಮ್ಸ್ ದಟ್ ಯು ವುಡ್ ಲೈಕ್ ಟು ಗಿವ್? ಯಾಕೆಂದರೆ ತುಂಬ ಜನ ಇದನ್ನ ದೇ ವಾಚಿಂಗ್ ಟು ಲರ್ನ್ ಸಮಥಿಂಗ್. ನಮಗೆ ದ ಮೋಸ್ಟ್ ಎಕನಾಮಿಕಲ್ ಪಾರ್ಟ್ನರ್ ಇಸ್ DTDC. ಸೊ ದೇ ಆರ್ ಎಕನಾಮಿಕಲ್, ನಾಟ್ ಎಕ್ಸ್ಟ್ರೀಮ್ಲಿ ಎಫಿಷಿಯೆಂಟ್ ಬಟ್ ಎಕನಾಮಿಕಲ್. ಸೊ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇದೆ, ಬಟ್ ದೇ ಆರ್ ಡೆಫಿನೆಟ್ಲಿ ಗೆಟಿಂಗ್ ದೇರ್. But of course we use Shiprocket because they're aggregators, so they take different services from different people and do it. We also use delivery ಅಂತ ಇನ್ನೊಂದಿದೆ, ಅದನ್ನು ಯೂಸ್ ಮಾಡ್ತೀವಿ. We also use India Post in pin codes where serviceability is not there from all of these guys. ಸ್ಮಾರ್ಟ್. So but we service everybody. ನಮ್ಗೆ ಎಲ್ಲೇ ಒಂದು ಕಾರ್ನರ್ ಎಲ್ಲಿಂದ ಬಂದರೂ, ನಾರ್ತ್ ಈಸ್ಟಲ್ಲಿ ಯಾವುದೋ ಒಂದು ಸ್ಮಾಲ್ ವಿಲೇಜಿಂದ ಆರ್ಡರ್ ಬಂದರೂ ವಿ ಸರ್ವಿಸ್ ಇಟ್, ವಿಲ್ ನಾಟ್ ಸೇ ನೋ. ಇಸ್ ಕರ್ನಾಟಕ ನಿಮ್ಮ ಬಿಗ್ಗೆಸ್ಟ್ ಮಾರ್ಕೆಟ್? ಅಂದರೆ ತುಂಬ ಆರ್ಡರ್ಸ್ ಬರೋದು ಯಾವ ಸ್ಟೇಟಿಂದ ಸರ್? ಬೆಂಗಳೂರಲ್ಲಿ ನಮ್ದು 15 ಅಂಗಡಿ ಇದೆ. ವಿ ಥಾಟ್ ಎಲ್ಲರೂ ಅಂಗಡಿಗೆ ಹೋಗ್ಲಿ ಅಂತ ಇಷ್ಟು ಅಂಗಡಿಗೆ ತೆಗೆದಿದ್ದೀವಿ, ಬಟ್ ಬೆಂಗಳೂರೇ ನಮ್ದು ಹೈಯೆಸ್ಟ್ ಆನ್ಲೈನ್ ಆರ್ಡರ್ಸ್ ಬರೋದು. ಸೊ IT city. So yeah, we have our biggest share comes from Bangalore. Second is Mumbai. Third is New Delhi. Then Hyderabad. So that's how Chennai. Sorry, after New Delhi is Chennai. Then is Hyderabad. So this is to some extent the synopsis of this brand. Starting ಅಲ್ಲಿ 50 ಲಕ್ಷದ ಒಂದು ಆರ್ಡ್ರು ಎಲ್ಲ ಝೀರೋಗೆ ದುಡ್ಡು ಹಾಕಿ ಝೀರೋ ಇಳಿದು ಮತ್ತೆ ರಿಸ್ಕ್ಗಳು ತಗೊಂಡು held your head in the business with all the hard work and 100 crore plus company ಇವತ್ತು. ಅಮೇಝಿಂಗ್. ಸೊ ಈ ಇಡೀ ಜರ್ನಿ ಹ್ಯಾರಿ ಸರ್ ಏನು ಹೇಳ್ಕೊಟ್ಟಿದೆ ನಿಮಗೆ? It has given us a lot of lessons in terms of never give up, because ನಾವು ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಮುಂಚೆ ನಾನು ರಶ್ಮಿ ಒಂದು 20 ಬಿಸ್ನೆಸ್ ಮಾಡಿದ್ವಿ. ಹೌದು. ಅಂದರೆ ಯಾವ್ದಾದ್ರು ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು ನೇಮ್, ಅಥವಾ ವಾಟ್ ದೀಸ್ ಫೇಲ್ಡ್ ಬಿಸ್ನೆಸಸ್, ಅಥವಾ ಐ ಡೋಂಟ್ ನೋ ವಾಟ್ ಡಿಡ್ ಇಟ್ ಫೇಲ್? Some of them failed, some of them we didn't see future. So ಎಲ್ಲ ಮಾಡಿದ್ವಿ. So in fact one of the most risky and painful venture we did was we opened a retail store in Sydney. ನಾವಿಬ್ಬರು ಕೆಲಸ ಬಿಟ್ಬಿಟ್ಟು. So risky in a foreign country. We had no savings. Whatever savings we had, we put and opened an Indian handicraft store. ನಮ್ಗೆ ಅದೇನೋ ಇಂಡಿಯಾ ಮೇಲೆ ಭಾಳ ಭಕ್ತಿ ಮೋಹ ಮೊದಲಿಂದ. ಇನ್ಫ್ಯಾಕ್ಟ್ ಸಿಂಗಪೂರಲ್ಲೂ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಸ್ಟೋರ್ ತೆಗೆದಿದ್ವಿ ನಾವು ಆಸ್ಟ್ರೇಲಿಯಾಗೆ ಹೋಗಕ್ಕೆ ಮುಂಚೆ. ಸೊ ಆವಾಗ ಕರ್ನಾಟಕ ಗೌರ್ಮೆಂಟ್ ಒಂದು ವಿಶ್ವ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿತ್ತು, ಹ್ಯಾಂಡಿಕ್ರಾಫ್ಟ್ ಆರ್ಟಿಸಾನ್ಸ್ ಡೆವಲಪ್ ಮಾಡೋಕ್ಕೆ. ಸೊ ಆವಾಗ ಬಂಗಾರಪ್ಪ ಅವರು CM ಆದಾಗ, ಸೊ ಐ ಡೋಂಟ್ ನೋ ಹೌ ಐ ಗಾಟ್ ಇನ್ ಟು ದಟ್ ನೆಟ್ವರ್ಕ್. ಸೊ Bangarappa personally mentioned to me, Harish, why don't you open a
That time I was doing building materials. I was working for a Chinese company doing building materials. So these my Chinese bosses also got impressed. So we came to Bangalore. With the Chinese guys, I came to Bangalore, met Bangarappa. So Bangarappa said, do it, I'm going to support you. So then we opened, the store in Singapore was also called Vishwa. Oh, And it wow. had all Karnataka handicrafts. It was the biggest handicraft store outside of India. Nice. It was a beautiful store. So then all government changed, all the supply chain got cut. So then we had to close that store. Was it too ahead of its time? No, we were doing well. The numbers Yeah? were good. Oh, okay. Yeah. In Then fact, you so it should was- ask Rashmi, my wife Rashmi. Uh-huh. So we both were, so she was also working in that store. I was working in the building materials. So our Chinese company had 2 stores that time, but we were also supplying building materials to other contractors and all that. So Rashmi was working in this handicraft store. One day, ಕರ್ನಾಟಕನಲ್ಲಿ ಇನ್ಲೇ ವರ್ಕ್ ಅಂತ ಮಾಡ್ತಾರಲ್ಲ, ಈಗ ಮೈಸೂರಲ್ಲೆಲ್ಲ ಮಾಡ್ತಾರೆ. ಇನ್ಲೇ ವರ್ಕ್ದು ಒಂದು ದೊಡ್ಡ ಜೀಸಸ್ದು ಪ್ಯಾನಲ್ ಇತ್ತು. ಇಟ್ ವಾಸ್ ಲೈಕ್ 6 feet by 8 feet. ಸೊ ಒನ್ ಗೈ ವಾಕ್ಡ್ ಇನ್, ಇವತ್ತಿಗೂ ನಮ್ಗೆ ಇದು ಕತೆ ಹೇಳ್ತಾರೆ ರಶ್ಮಿ. ಒಂದು ಗೈ ವಾಕ್ಡ್ ಇನ್, ಇದು ಎಷ್ಟು ಅಂತ ಕೇಳಿದ್ನಂತೆ. ಸೊ ಅದು ನಾವು ಆ್ಯಕ್ಚುಲಿ ಯಾರೂ ಕೊಂಡ್ಕೊಳ್ಳೋ, ತುಂಬ ಕಾಸ್ಟ್ಲಿ ನಾವು ಪ್ರೈಸ್ ಮಾಡಿದ್ವಿ ಅದನ್ನು. ಯಾಕೆಂದರೆ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ಸಲ್ಲಿ ಅದನ್ನು ಹಂಗೇ ಮಾರ್ಜಿನ್ಸ್ ತುಂಬ ಜಾಸ್ತಿ ಇಟ್ಕೊಳ್ತಾರೆ. ಸೊ ನಮಗದು ಒಂದು $600 ಲ್ಯಾಂಡ್ ಆಗಿತ್ತು. ನಾವು ಅದು $15,000 ಅಂತ ಪ್ರೈಸ್ ಹಾಕಿದ್ವಿ. ಅದು ನಾವು ಯಾರೂ ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ವಿ. ಅವನು ಓಕೆ ಐ ವಾಂಟ್ ದಿಸ್ ಅನ್ನಂತೆ. ರಶ್ಮಿ ಇನ್ನೂ ಪ್ರೈಸು ಹೇಳಿಲ್ಲ, ಫಸ್ಟ್ ಐ ವಾಂಟ್ ದಿಸ್ ಅನ್ನಂತೆ. ಇಟ್ಸ್ $16,000. ಡಿಡ್ ಐ ಆಸ್ಕ್ ಯು ದ ಪ್ರೈಸ್ ಅಂತ ಕೇಳಿದಂತೆ. ಸೊ ಆ ಥರ, ಸೊ ವಿ ಸೋಲ್ಡ್ ವೆಲ್. ಇಟ್ ವಾಸ್ ಬಟ್ ದೆನ್ ಸಪ್ಲೈ ಚೈನ್ ಗಾಟ್ ಕಟ್ ಬಿಕಾಸ್ ಗವರ್ಮೆಂಟ್ ಚೇಂಜಸ್ ಅಂಡ್ ಆಲ್. ಸೊ ಅವೆಲ್ಲ ಆಗಿ ನಮ್ಗೆ ಸ್ವಲ್ಪ ಅದಕ್ಕೆ ನೀವು ಹೇಳಿ ಲಾಸ್ ಮೇಕಿಂಗ್ ಅಲ್ಲಿದ್ರು ಫಾರ್ ಅದರ್ ರೀಸನ್ಸ್ ಸಮ್ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಶಟ್ ಅಂತ. ಓಕೆ. ಸೊ ಆ ಥರ ಎಲ್ಲ ವಿವ್ ಹ್ಯಾಡ್ ಲಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್. ದೆನ್ ಮೆಲ್ಬರ್ನಲ್ಲಿ ಐ ವಾಸ್ ರನ್ನಿಂಗ್ ಅ ಚಾಕ್ಲೇಟ್ ಫ್ಯಾಕ್ಟ್ರಿ, ವರ್ಕಿಂಗ್ ಆ್ಯಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ದೇರ್. ಸೊ ದೇರ್ ವಿ ಲರ್ನ್ಡ್ ಸೊ ಅಟ್ ದ ಸೇಮ್ ಟೈಮಲ್ಲಿ ರಶ್ಮಿ ವಾಸ್ ವರ್ಕಿಂಗ್ ಇನ್ ಅ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ. ಸೊ ನಾವಿಬ್ಬರು ಮ್ಯಾನುಫ್ಯಾಕ್ಚರಿಂಗ್ ಕಲ್ತ್ವಿ. So with the knowledge of retail in Clint's Crazy Bargains, and then we both were in Clint's Crazy Bargains. We've always worked together. Wow. Yeah, most of our life we worked together. Nice. So ಹಾಗಾಗಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತಿತ್ತು, ರಿಟೇಲ್ ಗೊತ್ತಿತ್ತು. ಇದೆಲ್ಲ ನಾಲೆಡ್ಜ್ ತಗೊಂಬಂದು ಇಂಡಿಯಾನಲ್ಲಿ ವಿ ಅಪ್ಲೈಡ್ ಆಲ್ ದ ನಾಲೆಡ್ಜ್ ಅಂಡ್ ಸ್ಟಾರ್ಟೆಡ್ ದಿಸ್. ಸೋ ನೈಸ್. ವಾವ್. ಥರ ನೀವು ಕ್ರೇಜಿ ಕಪಲ್ ನೀವು. ಕರೆಕ್ಟ್, ಕ್ರೇಜಿನೇ. ಕ್ರೇಜಿ ಬಟ್ ಸ್ಟಿಲ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು. ಇಷ್ಟೆಲ್ಲ ಓಕೆ, ಇದಿಷ್ಟು ಈಗ ನಿಮ್ಮ ಲೈಫು ನಿಮ್ಮನ್ನ ಹಾಕೊಂಡು ಅಡುಗೆ ಮಾಡ್ತು. ಈ ಕಟ್ಟಾದ್ರೆ ನೀವೀಗ ಮಾಸ್ಟರ್ ಶೆಫ್ ಇಂಡಿಯಾ ಫೈನಲಿಸ್ಟ್ ಆಗಿ ಇನ್ 2023 ಏನು ಟರ್ನ್ ಅದು? ಅದು ನನಗೇನೆ ಒಂದು ಇವತ್ತಿಗೂ ಡ್ರೀಮ್ ಅನಿಸುತ್ತೆ, ನನಗೆ ನಂಬೋಕ್ಕಾಗಲ್ಲ. ಸೊ ಬೇಸಿಕಲಿ ಐ ವಾಸ್ ಆಲ್ವೇಸ್ ಕುಕ್ಕಿಂಗ್, ಎಂಜಾಯ್ಡ್ ಕುಕ್ಕಿಂಗ್. ಸೊ ಇಲ್ಲಿ BMS ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಸೊ ನಮ್ಮ ಮನೆ ಕಾಲೇಜ್ ಪಕ್ಕದಲ್ಲೇ ಇತ್ತು, ಹತ್ತದಲ್ಲಿ ಒಂದು 200 meters ದೂರದಲ್ಲಿತ್ತು. ಅಲ್ಲಿ ಪಕ್ಕದಲ್ಲಿ ಹಾಸ್ಟ್ಲಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದರು. ಸೊ ಐ ಯೂಸ್ ಟು ನಮ್ಮಮ್ಮ ಕುಕ್ ಮಾಡ್ತಿದ್ದಾಗೆಲ್ಲ ಭಾಳ ಅಬ್ಸರ್ವ್ ಮಾಡ್ತಾಯಿದ್ದೆ. ಐ ಅಂಡರ್ಸ್ಟುಡ್ ದ ಕೆಮಿಸ್ಟ್ರಿ ಆಫ್ ಫುಡ್. ಓಕೆ. ಸೊ how the salt will react, how the spices will react. It always fascinated me. So I don't have any formal experience of, see ಇವಾಗ ನೀವು ನನಗೆ ಒಂದು ಪರ್ಫೆಕ್ಟಾಗಿ ಮಜ್ಜಿಗೆ ಹುಳಿ ಮಾಡಿ ಅಂದರೆ ನನಗೆ ಬರೋದಿಲ್ಲ. I will make my version of ಮಜ್ಜಿಗೆ ಹುಳಿ because I understand, I work through chemistry of food. The foundation of food ಹೆಂಗೆ ಫಂಕ್ಷನ್ ಆಗುತ್ತೆ, how everything will react. And so my ಮಜ್ಜಿಗೆ ಹುಳಿ will not be the traditional ಮಜ್ಜಿಗೆ ಹುಳಿ. So that's how you think and you execute. And I for example ನನ್ನ ಲಂಚ್ ಬಾಕ್ಸ್ ಎಲ್ಲ ನೋಡಿದ್ರೆ ನೀವು, none of the lunch boxes have been tried before. ಅವತ್ತಿನ ದಿವಸ ಮಾಡ್ತೀನಿ. You are actually a creator. I create, I do without experimenting. That brings my question. You create and you do
ಬಿಕಾಸ್ ನಿಮ್ಮ ಮಾಸ್ಟರ್ ಶೆಫ್ ಇದರಲ್ಲೇ ವಾಟರ್ಮೆಲನ್ ರೈಸ್ ವಾಸ್ Yeah. ಸೋ ಫೇಮಸ್. Yeah. ಅಂದ್ರೆ ಯಾರು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. Correct. So it was. ಆ್ಯಂಡ್ ಆಲ್ಸೋ ನೀವು ಆ ಸ್ಟೇಟ್ಮೆಂಟ್ ಕೊಟ್ರಿ ಇವತ್ತು, ಕೆಮಿಸ್ಟ್ರಿ ಆಫ್ ಫುಡ್, ದಟ್ ಇಸ್ ಈ ಸೆಂಟೆನ್ಸ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. Correct. ಹೂ ಬೇಸಿಕ್ಲಿ ಲುಕ್ಸ್ ಅಟ್ ಕೆಮಿಸ್ಟ್ರಿ ಇನ್ ಫುಡ್ ಅನ್ನೋದು. ಅಂದ್ರೆ ನೀವು ಯಾವಾಗಲೂ ಹಿಂಗೆ Yeah, I've ಹಟ್ಕೆ always ತಿಂತಾರಾ? been fascinated by how different ingredients work in food ಅನ್ನೋದು. ಸೊ ಯು ಆರ್ ಆಲ್ಸೋ ದಟ್ ಕ್ಯೂರಿಯಸ್ ಸೋಲ್. ಎಲ್ಲಾನು ನೀವು ಫಸ್ಟ್ ಹೌ ಐ ವಾಟ್ಸ್ ತುಂಬ ಅಬ್ಸರ್ವ್ ಮಾಡ್ತೀವಿ. Yeah, I do, especially in food. So that's what. Yeah. ಸೊ ಹಿಂಗೆಲ್ಲ ಮಾಡ್ತಿದ್ದವ್ರಿಗೆ ಹಂಗಿದ್ರೆ ಮಾಸ್ಟರ್ ಶೆಫ್ಗೆ ಹೋಗ್ಬೇಕು ಅಂತ ಅನ್ಸಿದ್ ಹೇಗೆ? Um, so um, so I was cooking. ನನ್ನ ಮಗಳಿಗೆ ಯಾವಾಗಲೂ ಕುಕ್ ಮಾಡ್ತಾ ಇದ್ದೆ. ಎಸ್ಪೆಷಲಿ ನಮ್ಮ ದೊಡ್ಡ ಮಗಳಿಗೆ, ಅವಳಿಗೆ ದೋ ದೇ ಬೋತ್ ಲುಕ್ ಲೈಕ್ ಇಂಡಿಯನ್ಸ್, ಅವ್ರಿಗೆ ಇಟಾಲಿಯನ್ ಫುಡ್ ಚಿಕ್ಕ ವಯಸ್ಸಿಂದ ಭಾಳ ಇಷ್ಟ. ಸೊ ಪಿಜ್ಜಾ, ಪಾಸ್ತಾ ಇಸ್ ದೇರ್ ಸ್ಟೇಪಲ್ ಫುಡ್. ನೆನ್ನೆ ರಾತ್ರಿ ಕೂಡ ಪಾಸ್ತಾ ಮಾಡಿಕೊಟ್ಟೆ ಅವ್ರಿಗೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ದೆನ್ ಐ ಗಾಟ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಇಟಾಲಿಯನ್, ಮೆಕ್ಸಿಕನ್ ಆ್ಯಂಡ್ ವೆಸ್ಟರ್ನ್ ಕುಕಿಂಗ್. ಸರಿ. ಸೊ ಮಾಡ್ತಾ ಇದ್ದೆ. ಸೊ ದೆನ್ ಈಶಾ ಕಾಲೇಜ್ಗೆ ಲಾಸ್ಟ್ ಫ್ಯೂ ಡೇಸ್ ಅಂದ್ಬಿಟ್ಟು ಶಿ ಸೆಡ್, ಡ್ಯಾಡ್ ವೈ ಡೋಂಟ್ ವಿ ಸ್ಟಾರ್ಟ್ ಅನ್ ಇನ್ಸ್ಟಾಗ್ರಾಮ್ ಪೇಜ್ ಜಸ್ಟ್ ಫಾರ್ ಫನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾರೀಸ್ ಲಂಚ್ ಬಾಕ್ಸ್ ಅಂತ ಮಾಡಿದ್ವಿ. ಬಿಕಾಸ್ ಐ ಹ್ಯಾವ್ ಮೇನ್ಲಿ ಕುಕಿಂಗ್ ಲಂಚ್. ಸೊ ಏನಕ್ಕೆ ಹ್ಯಾರೀಸ್ ಲಂಚ್ ಬಾಕ್ಸ್ ಅಂತ ಹೆಸರಿಟ್ವಿ ಅಂದರೆ ಅದಕ್ಕೊಂದು ಸ್ಮಾಲ್ ಹಿಸ್ಟ್ರಿ ಇದೆ. ಸೊ ನಾನು ಫಸ್ಟ್ ಆಸ್ಟ್ರೇಲಿಯಲ್ಲಿ ಕೆಲಸ ಸೇರಿದಾಗ ಐ ವಾಸ್ ಅ ಕನ್ಫೆಕ್ಷನರಿ ಬಯರ್ ಫಾರ್ ಕ್ಲಿಂಟ್ಸ್ ಕ್ರೇಜಿ ಬಾರ್ಗೇನ್ಸ್. ಸೊ ಆವಾಗ ಐ ಕೇಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಆಫ್ ಪ್ಯಾಕಿಂಗ್ ಕನ್ಫೆಕ್ಷನರಿ. ಇವಾಗ ನಿಮಗೆ ಮಾರ್ಸ್ ಬಾರು, ಕ್ಯಾಡ್ಬರೀಸ್ ಎಲ್ಲ ಚಿಕ್ಕದು ಬರುತ್ತಲ್ಲ, ಇನ್ ಒಂದು ಬ್ಯಾಗ್ ಒಂದು 20 ಪೀಸ್ ಇರುತ್ತಲ್ಲ ಬರುತ್ತೆ, ಶೇರ್ ಪ್ಯಾಕ್ ಅಂತ ಕರೀತಾರೆ. ಆವಾಗ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಐ ಕ್ರಿಯೇಟೆಡ್ ಶೇರ್ ಪ್ಯಾಕ್ಸ್. ಓಕೆ, ಆ್ಯಂಡ್ ಐ ಕಾಲ್ಡ್ ಇಟ್ ಹ್ಯಾರೀಸ್ ಲಂಚ್ ಬಾಕ್ಸ್, ನೇಮ್ಡ್ ಆಫ್ಟರ್ ಮೀ. ನಮ್ಮ ಬಾಸ್ ಹೆಂಗಂದ್ರೆ, ನೀನು ಏನು ಮಾಡ್ತೀನಿ ನಿನ್ನ ಹೆಸರು ಇಡು ಅಂತ ಇದ್ರು. ದೇ ವರ್ ವೆರಿ ಬಿಗ್ ಕಂಪ್ನಿ, ಇಟ್ಸ್ ಅ $1 billion ಕಂಪ್ನಿ, ಬಟ್ ದೇ ವರ್ ವೆರಿ ಲೈಕ್ ಅ ಫ್ಯಾಮಿಲಿ ರನ್ ಬಿಸ್ನೆಸ್. ಸೊ ಅಲ್ಲಿ ಹ್ಯಾರೀಸ್ ಟ್ರೆಡಿಷನಲ್ ಕನ್ಫೆಕ್ಷನರಿ ಅಂತ ಒಂದು ಬ್ರ್ಯಾಂಡ್ ಮಾಡಿದೆ ನಾನು. ಸೊ ಅದ್ರ ಜೊತೆ ಹ್ಯಾರೀಸ್ ಲಂಚ್ ಬಾಕ್ಸ್ ಅಂತ ಮಾಡಿದೆ. ಹ್ಯಾರೀಸ್ ಲಂಚ್ ಬಾಕ್ಸ್ ವಾಸ್ ಅ ಹ್ಯೂಜ್ ಫ್ಲಾಪ್ ಬಿಕಾಸ್ ಐ ವಾಸ್ ಟೂ ಅಹೆಡ್ ಆಫ್ ಟೈಮ್. ಆವಾಗ I could not even communicate. Aವಾಗ Instagram ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ಸೊ ಹೌ ಡು ಐ ಕಮ್ಯುನಿಕೇಟ್ ದಟ್ ಈ ಶೇರ್ ಪ್ಯಾಕ್ ಈಸ್ ಫಾರ್ ಲಂಚ್ ಬಾಕ್ಸ್? ಸೊ ಐ ಕುಡ್ ನಾಟ್ ಕಮ್ಯುನಿಕೇಟ್. ಸೊ ದ ಪ್ರಾಜೆಕ್ಟ್ ಫೇಲ್ಡ್. ಸೊ ಅದೇ ನೇಮ್ನ ಇವಾಗ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ನಾವು ಇಟ್ ಬಿಕೇಮ್ ಸಕ್ಸಸ್ಫುಲ್. ನಮ್ಮ ಎಕ್ಸ್ ಬಾಸ್ ಹಿ ಸ್ಟಿಲ್ ಟೆಲ್ಸ್ ಮೀ ಯು ಹ್ಯಾವ್ ಟು ಪೇ ಮಿ ರಾಯಲ್ಟಿ ಬಿಕಾಸ್ ಇಟ್ಸ್ ರಿಜಿಸ್ಟರ್ಡ್ ಅಂಡರ್ ಕ್ಲಿಂಟ್ಸ್ ಅಂತ. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್. ಸೊ ವಿ ಪೋಸ್ಟೆಡ್, ಸುಮ್ಮನೆ ಒಂದು ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಹ್ಯಾರೀಸ್ ಲಂಚ್ ಬಾಕ್ಸ್ ಅಂತ ಮಾಡಿ ಪೋಸ್ಟ್ ಮಾಡಿದ್ವಿ. ಪೋಸ್ಟ್ ಮಾಡಿ ನಾವೇನು ಅದನ್ನು ನೋಡೋಕ್ಕೂ ಹೋಗಲಿಲ್ಲ, ಸುಮ್ಮನೆ ಒಂದು ಏಕೆಂದರೆ ಅವ್ಳಿಗೆ ಅವ್ರು ಯಾವುದ್ಯಾವುದಕ್ಕೋ ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತಾ ಇರ್ತಾಳೆ. ಅವಳ ಹತ್ರ ಒಂದು 15 ಪೇಜ್ ಇದೆ ಇವಾಗಲೇ. ನಮ್ಮ ಡಾಗ್ಸ್ಗೊಂದು ಮಾಡಿದ್ಲು, ಚೀಸ್ ಲವರ್, ಚೀಸ್ಗೋಸ್ಕರ ಒಂದು ಮಾಡಿದ್ಲು, ಫ್ಯಾಷನ್ಗೊಂದು ಮಾಡಿದ್ಲು. ಸೊ now she's recently done one for board games. She's a board game lover. I think that's something which is going to stay. It's going to be a very popular page ಅನಿಸ್ತಾ ಇದೆ. ಬೋರ್ಡ್ ಗೇಮ್ ಬೆಸ್ಟೀಸ್ ಅಂತ ಮಾಡಿದ್ದಾರೆ. ಹೌದಾ? ಏನಿರತ್ತೆ ಆ ಪೇಜಲ್ಲಿ? ಸೊ ಬೋರ್ಡ್ ಗೇಮ್ಸ್ ಬಗ್ಗೆ ರಿವ್ಯೂಸ್ ಕೊಡ್ತಾಳೆ, ಡಿಫ್ರೆಂಟ್ ಬೋರ್ಡ್ ಗೇಮ್ಸ್ ಬಗ್ಗೆ. ಅವಳಿಗೆ ಬೋರ್ಡ್ ಗೇಮ್ಸ್ ಅಂದರೆ ಭಾಳ ಹುಚ್ಚು. ಸೊ ನಾನು ಗೇಮ್ ಆಫ್ ಲೈಫು, ಸ್ನೇಕ್ ಅಂಡ್ ಲ್ಯಾಡರು, ಮೊನಾಪಲಿ ಇವೆಲ್ಲ ಇದೆ. ಇನ್ನೊಂದು ಯಾವುದೋ ಬಂತಲ್ಲ, ಶಾಸನ್ ಅಂತ. ಕರೆಕ್ಟ್. ಶಾಸನ್ ವಾಸ್ ಲೈಕ್ ಕಾಂಪ್ಲಿಕೇಟೆಡ್. 4-5 ಅವರ್ ಹೆಂಗ್ ಆಡೋದು ಫಾರ್ ದ ಗೇಮ್ ಟು ವಾರ್ಮ್ ಅಪ್. ಇಟ್ ನೀಡ್ಸ್ ಅನ್ ಅವರ್. ಸೊ ಎನಿವೇ, ಎಸ್. ಸೊ ವಿ ಪುಟ್ ಅಪ್ ಅಂಡ್ ಸುಮ್ಮನೆ ಒಂದು 2 hours ಬಿಟ್ಟು ನೋಡಿದ್ರೆ 10,000 ವ್ಯೂಸ್ ಬಂದಿತ್ತು. ಸೊ ದೆನ್ ವಿ ಥಾಟ್ ಓಕೆ ದರ್ ಇಸ್ ಸಮಥಿಂಗ್ ಹಿಯರ್ ಅಂದ್ಬಿಟ್ಟು ದೆನ್ ವಿ started posting, of course with all the business commitment I have, we decided we'll do only one post every week, sometimes one every 2 weeks. So that's how we started. So then Isha said, Dad, why don't you go for MasterChef? In fact, Vibha also said, Vibha is my older daughter. Okay. So Vibha also said, you go anta. So then we applied, got 2 auditions in Bangalore. So then basically they called for auditions in Bangalore. ಅಲ್ಲಿ 2 audition ಆಯಿತು. ಆಡಿಷನ್ ಅಲ್ಲಿ ಏನಿತ್ತು? ಫಸ್ಟ್ ಆಡಿಷನ್ ವಾಸ್ ಟು ಟೇಕ್ ಅ ಡಿಶ್ and do a presentation. ಸೊ ಟೇಸ್ಟ್ ಮಾಡ್ತಾರೆ.
And there'll be some senior people from the Sony channel, and some judges will be there. So yeah, they do a very, see, they look at all angles, whether the person can take the pressure, which is very important. MasterChef is a very high pressure event. It's not easy. And whether physical fitness is there, because some days you're in the frame for 8-10 hours. You have to be standing because you're in the frame. So hangagi avella, they say, of course, understanding food, what is so the key ingredient of getting into MasterChef is how quickly you can decide to change your dish based on the circumstance. Spontaneity. Ha, Think on the feet. correct. So Sorry. ಅವೆಲ್ಲ ನೋಡ್ತಾರೆ. ಸೊ ಅವೆಲ್ಲ ನೋಡಿ, of course, I've had 20 years of experience of cooking. I mean, not regular cooking. So I think I climbed. So ಇದಾದ್ಮೇಲೆ ಮುಂಬೈಯಲ್ಲಿ ಆಡಿಷನ್ ಇತ್ತು. ಸೊ ಮುಂಬೈಯಲ್ಲಿ we had a cook-off audition also. So basically ಹಂಗಂದ್ರೆ? we had to cook in front of them. ಸೇಮ್ ಲೈಕ್ ಹೌ ಇಲ್ಲಿ ಮಾಸ್ಟರ್ ಇಲ್ಲಿ ಮಾಡಿ ತೊಗೊಂಡೋಗಿದ್ವಿ. ಮುಂಬೈಲಿ ಒಂದು ಮಾಡಿ ತೊಗೊಂಡೋಗೋದು, ಒಂದು ಕುಕ್-ಆಫ್ ಇರುತ್ತೆ, ಎರಡಿರುತ್ತೆ. ಸೊ ಎರಡು ಆದಮೇಲೆ basically you get into top 44 or something, then you get into top 22, then you get into top 12. That's when the game starts. ಟಾಪ್ 22 ಆ್ಯಂಡ್ ದೆನ್ ಟಾಪ್ 12. ಹೌದು. ಸೊ ಇವೆಲ್ಲ ಆಗಕ್ಕೆ ಎಷ್ಟು ಟೈಮ್ ಆಯಿತು ಸರ್? ಇದೆಲ್ಲ ಆಗಕ್ಕೆ 2 months ಆಯಿತು. ಅಷ್ಟೊತ್ತಿಗೆ ಪ್ಯಾರಲಲ್ಲಿ ನಿಮ್ಮ ಲೈಫು ಇಟ್ಸಿ ಬಿಡ್ಸಿ ಕೆಲಸಗಳು. 2 months ಆದಮೇಲೆ ಗೇಮ್ ಶುರು. 2 months ಆದಮೇಲೆ ಅಲ್ಲಿ 3 months ಇದ್ದೆ. ಸೊ ಬೇಸಿಕಲಿ ಇಟ್ಸ್ ಅ 5-month ಜರ್ನಿ. 3 months ಬೇಸಿಕಲಿ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಫೋನ್ ಇಸ್ಕೊಂಡ್ಬಿಡ್ತಾರೆ. ರಾತ್ರಿ ಶೂಟಿಂಗ್ ಮುಗಿಯೋ ತನಕ ನಿಮ್ಮ ಫೋನು ಕೊಡೋದಿಲ್ಲ. ಸೊ ಐ ಕೆನಾಟ್ ರನ್ ಮೈ ಬಿಸ್ನೆಸ್, ಡೂ ಇನ್ ಯು ಟೋಟಲಿ ಡಿಸ್ಕನೆಕ್ಟ್. ಲಿಟ್ರಲಿ ರಶ್ಮಿ ಹೂ ಡಿಡ್ ರನ್ ದ. ಶಿ ಈಸ್ ಗ್ರೇಟ್, ಅಮೇಸಿಂಗ್ ವರ್ಕ್ ಶಿ ಡಿಡ್. ಸೊ ಹೌ ಡು ಯು ಸೆಪರೇಟ್ ಫೋಕಸಿಂಗ್ ಆನ್ ದ ವರ್ಕ್ ಸೊ ದಟ್ ಸ್ಟ್ರೆಸ್ ಡಸಂಟ್ ಸ್ನೋಬಾಲ್? ಬಿಕಾಸ್ ಅದು ಶೋ, ಮಾಸ್ಟರ್ ಶೆಫು, ನಾನು ಬ್ಯಾಂಗ್ಳೂರ್ನವರ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತೀನಿ, ಇವೆಲ್ಲ ಬಂದಾಗ ಇಟ್ ಸ್ನೋಬಾಲ್ಸ್. It does. So basically I was there to put out a nice dish which also tasted good, not only looked good. So a taste factor was very important for me. And there were a few contestants for whom look was important, because you are not, as a viewer on TV, you are not tasting it, right? You are only looking at it. ನೋಡಿದ ತಕ್ಷಣ ಹೌದು. ಫಸ್ಟ್ ಇಂಪ್ರೆಷನ್. ಬಟ್ ನನಗೆ ಐ ಆಮ್ ಆಲ್ವೇಸ್ ಡ್ರಿವನ್ ಬೈ ಟೇಸ್ಟ್, ನಾಟ್ ಸೋ ಮಚ್. ಸೊ ದಟ್ಸ್ ವೈ ಐ ವಾಸ್ ಪೂವರ್ ಇನ್ ಪ್ರೆಸೆಂಟೇಷನ್. ಸೊ ಐ ವಾಸ್ ಸೋ ಟೇಸ್ಟ್ ಫೋಕಸ್ಡ್, ಆ್ಯಂಡ್ ಫಿನಿಶಿಂಗ್ ದ ಡಿಶ್, ಗಿವಿಂಗ್ ಇಟ್ ಅ ಟೋಟ್ಯಾಲಿಟಿ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಆ್ಯಂಡ್ ಹೋಲ್ಸಮ್ನೆಸ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಹಂಗಾಗಿ ನಂಗೆ ಸ್ಟ್ರೆಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಪ್ಲೇಟಿಂಗಲ್ಲಿ ಅಷ್ಟು ವೀಕ್ ಆಗ್ತಾಯಿದ್ದೆ. ಬಿಕಾಸ್ ನಾನು ಇದರಲ್ಲಿ ಪ್ರೋಟೀನ್ ಇದೆಯಾ ನೋಡ್ತಾ ಇದ್ದೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ ನೋಡ್ತಾ ಇದ್ದೆ, ಶುಗರ್ ಲೋ ಇದೆಯಾ ನೋಡ್ತಾ ಇದ್ದೆ. ಸೊ ಇವೆಲ್ಲ ನಾನು ಹೋಲಿಸ್ಟಿಕ್ ಅಪ್ರೋಚ್. ಸೊ ಇಟ್ ವಾಸ್ ಡಿಫ್ರೆಂಟ್ ಅಪ್ರೋಚ್. ಇಟ್ ವಾಸ್ ನಾಟ್ ಓಕೆ ಐ ಜಸ್ಟ್ ವಾಂಟ್ ಮೇಕ್ ಅ ಬ್ಯೂಟಿಫುಲ್ ಡಿಶ್ ಅನ್ನೋ ಅಪ್ರೋಚ್ ಇರಲಿಲ್ಲ ನಂದು. ಸೊ ದಟ್ಸ್ ವೈ ಇಟ್ ವಾಸ್ ಅ ಬಿಟ್ ಡಿಫಿಕಲ್ಟ್ ಫಾರ್ ಮೀ, ಬಟ್ ಇಟ್ ವಾಸ್ ಗುಡ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಇಸ್ ಹೌ ಯು ಆರ್ ಪ್ಲಾನಿಂಗ್ ಯುವರ್ ಡಿಶ್. ಅಂದರೆ ಪ್ರೋಟೀನ್ ಇರಬೇಕು, ಅವೆಲ್ಲ ಇರಬೇಕು, ಎಲ್ಲದರಲ್ಲೂ ಟೇಸ್ಟ್ ಇರಬೇಕು. ಆ್ಯಂಡ್ ಹೌ ಆರ್ ಯು ಹ್ಯಾಂಡ್ಲಿಂಗ್ ಕ್ಯಾಟಗರೀಸ್? ಈಗ ಉದಾಹರಣೆ ಕ್ವಿಸೀನ್ಸ್, ಅಲ್ಲಿ ಬರೋ ಚಾಲೆಂಜಸ್ಸು, ಸರ್ಪ್ರೈಸಸ್ಸು. ಸೊ ಬಿಕಾಸ್ ನಾನು ಪ್ರಪಂಚ ಎಲ್ಲ ಟ್ರಾವೆಲ್ ಮಾಡಿರೋದ್ರಿಂದ, ನಾನು ಒಂದು 10 ಇಂಗ್ರೀಡಿಯೆಂಟ್ ನನ್ನ ಮುಂದೆ ಇಟ್ಟರೆ ಐ ಕ್ಯಾನ್ ಥಿಂಕ್ ಆಫ್ ಅ ಮಲೇಷಿಯನ್ ಡಿಶ್, ಐ ಕ್ಯಾನ್ ಥಿಂಕ್ ಆಫ್ ಅ ಚೈನೀಸ್ ಡಿಶ್, ಐ ಕ್ಯಾನ್ ಥಿಂಕ್ ಆಫ್ ಅ ಟರ್ಕಿಶ್ ಡಿಶ್, ಐ ಕ್ಯಾನ್ ಥಿಂಕ್ ಆಫ್ ಆಲ್ ಡಿಫ್ರೆಂಟ್ ಕ್ಯೂಸಿನ್ಸ್. ಸೊ ಹಂಗಾಗಿ ನನಗೆ ಐ ವುಡ್ ಲಾಕ್ ಇನ್, ವಿತಿನ್ 5-10 seconds I would lock in what I'm going to do with this. So then I would progress towards achieving What it. category of cuisine always makes you nervous? I think traditional Indian dishes. I'm not very good at it, but I do my own versions of it. Otherwise, I'm very comfortable with Italian, Mexican, and Thai. I mean, I make really good Thai curry, so you should come home sometime.
ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಬರಲೇಬೇಕು. Of course, to also meet Itsy and Yes. Bitsy Yeah. and the whole family. Yeah, And sure. thank you so much. So, tell us the secret behind this watermelon rice. How did this explode? ಲೆಕ್ಕ ಹಾಕಿದ್ರಾ ಅಥವಾ ಹೆಂಗೆ, ಯಾಕೆ ಈ ಥರದನ್ನೆಲ್ಲ ಕಾಂಬಿನೇಷನ್ ಅಂತ ಹುಡ್ಕಕ್ಕೆ ಹೋದ್ರಿ? ಸೊ ಅದೇ ಅವತ್ತು Marco Pierre White had come. Is one of the icons in the food industry. ಸೊ ಅವರು ನಮಗೆ ಯು ಹ್ಯಾವ್ ಟು ಕುಕ್ ವಿದೌಟ್ ವಾಟರ್ ಅನ್ನೋದೊಂದು ಚಾಲೆಂಜ್ ಕೊಟ್ಟಿದ್ರು. ಸೊ ಪ್ಯಾಂಟ್ರಿಗೆ ಓಡೋದೆ ಅಲ್ಲಿ ಫಸ್ಟು ನನಗೆ ವಾಟರ್ ಇರೋದೇನಾದರೂ ಒಂದು ಬೇಕಾಗಿತ್ತು, ನೀರಿನ ಅಂಶ ಇರೋವಂಥದ್ದು ಒಂದು ಏನಾದರೂ ಒಂದು ಪ್ರಾಡಕ್ಟ್ ಬೇಕಾಗಿತ್ತು. ಸೊ ಅಲ್ಲಿ ಹೆಂಗೆ ಈ ಪ್ಯಾಂಟ್ರಿನಲ್ಲಿ ಹೆಂಗಿರುತ್ತೆ ಅಂದರೆ ಎಲ್ಲರಿಗೂ ಎಲ್ಲ ಸಿಗೋ ಥರ ಇರೋದಿಲ್ಲ. ಇವಾಗ 2 ಎಳ್ನೀರಿತ್ತು, ನಾನು ಸ್ವಲ್ಪ ಸ್ಲೋ ಆಗಿ ಹೋದ್ನಲ್ಲ, 2 ಎಳ್ನೀರು ಹೊರಟೋಗಿತ್ತು. ಸೊ ಆಮೇಲೆ 2 ಪೈನಾಪಲ್ ಇತ್ತು, ಅದು ಹೊರಟೋಗಿತ್ತು. ಸೊ 2 ವಾಟರ್ಮೆಲನ್ ಇತ್ತು, ಅದು ಯಾರೂ ತೊಗೊಂಡಿರಲಿಲ್ಲ. ಸೊ ನಾನು ಫಸ್ಟು ವಾಟರ್ಮೆಲನ್ ಇತ್ತು. ಸೊ ನನಗೆ ನೀರು ಸಿಕ್ತು. ಸೊ ನನಗೆ ಐ ವಾಸ್ ಹ್ಯಾಪಿ, ಐ ಗಾಟ್ ವಾಟರ್. ಬಿಕಾಸ್ ವಿತೌಟ್ ವಾಟರ್ ಕುಕ್ ಮಾಡಬೇಕು ಅಂದರೆ ಏನೋ ಒಂದು ಮಾಯಿಶ್ಚರ್ ಇರೋ ಐಟಮ್ ಬೇಕೇ ಬೇಕು ನನಗೆ. ಸೊ ದಟ್ ವಾಸ್ ದ ಹೋಲ್ ಐಡಿಯಾ. So after I held it in my hand, I realized, okay, I'll use this water to cook rice. That's my, I need water to cook rice. It'll also give flavor and color. So I'll now counter that fruity flavor with some Indian spices. So that is the whole thought process. Basically, within 15 seconds, I knew what I was going to do. So then I thought I will put a slightly different tadka for this, so that it brings in a bit of crunch. ಅಂದ್ಬಿಟ್ಟು ಇದ್ರದ್ದು ಪಂಪ್ಕಿನ್ ಸೀಡ್ದು ಒಗ್ಗರಣೆ ಮಾಡಿ ಹಾಕಿದೆ. ಜೊತೆಗೆ ಆನಿಯನ್ ಸೀಡ್ಸ್ ಕೂಡ ಹಾಕಿದೆ, ಕ್ಲೋನ್ಜಿ ಅಂತ ಕರೀತಾರಲ್ಲ, ಸೊ ಅದು. ಸೊ ಇಟ್ ಗೇವ್ ಅ ಲಾಟ್ ಆಫ್ ಕ್ರಂಚ್ ಆ್ಯಂಡ್ ಫ್ಲೇವರ್. ವಾಟರ್ಮೆಲನ್ ರೈಸ್ಗೆ ಫ್ಲೇವರಿಂಗ್ ಅಫ್ಕೋರ್ಸ್ ಜೀರಿಗೆ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಸಿಂಪಲ್ ಫ್ಲೇವರ್ಸ್. ಬಟ್ ದ ಫ್ರೂಟಿ ಫ್ಲೇವರ್ ಇರುತ್ತಲ್ಲ, ಸಿ ವಾಟ್ ಹ್ಯಾಪನ್ಸ್ ವೆನ್ ಯು ಪುಟ್ ಸ್ಪೈಸಸ್ ಟು ಫ್ರೂಟ್, ನೋ. ಸೊ ವೆನ್ ಐ ಕಮ್ ಬ್ಯಾಕ್ ಟು ಕೆಮಿಸ್ಟ್ರಿ ಆಫ್ ಫುಡ್. ಸೊ ಏನಾಗುತ್ತೆ, ದ ಫ್ರೂಟ್ ಆಲ್ವೇಸ್, ಎನಿ ಫ್ರೂಟ್ ಹ್ಯಾಸ್ ಬಿಟ್ ಆಫ್ ಸವರ್ನೆಸ್, especially citrusy. Watermelon has a lot of sweetness, and it has that fruity tone. So when you put these spices, the fruity tone gets elevated. ಸ್ವಲ್ಪ ಎಲಿವೇಟ್ ಆಗತ್ತೆ ಅದು. ಆ್ಯಂಡ್ ಸಾಲ್ಟ್ ಹಾಕಿದ್ರೆ ಒಂದು ಎಲಿವೇಶನ್ ಬರುತ್ತೆ. ಸೊ ವೆನ್ ದ ಬ್ಯೂಟಿ ಆಫ್ ದಿಸ್ ವಾಟರ್ಮೆಲನ್ ರೈಸ್ ಈಸ್, ವೆನ್ ಯು ಪುಟ್ ಇಟ್ ಇನ್ ಯರ್ ಮೌತ್, ದ ಫಸ್ಟ್ 2 seconds you will feel the fruity flavor. ಆಮೇಲೆ it takes over, the Indian spices takes over. So it gradually changes from one tone to another tone. That's why it was very tasty. ನೀವು ಒಂದ್ಸತಿ ಮಾಡಿ ನೋಡಿ ಮನೆಯಲ್ಲಿ. there is no rocket science, it's very easy. Surely. ಸೊ ರೆಸಿಪಿ ಒಂದ್ಸತಿ ಹೇಳ್ಬಿಡಿ ಸರ್. ಸೊ ಬೇಸಿಕಲಿ ವಾಟರ್ಮೆಲನ್ ಜ್ಯೂಸ್ ತೊಗೊಳೋದು. ಸೊ ನೀವು ಓಪನ್ ಕುಕ್ಕಿಂಗ್ ಮಾಡಬೇಕು, ಆವಾಗಲೇ ಅದು ಜ್ಯೂಸ್ ಅಬ್ಸಾರ್ಬ್ ಆಗೋದು. ನೀವು ಪ್ರೆಷರ್ ಕುಕ್ಕರಲ್ಲಿ ಮಾಡೋಕ್ಕಾಗಲ್ಲ ಅದು. ಸೊ ಬೇಯಿಸ್ಬೇಕು, ಅಕ್ಕಿನ ಜ್ಯೂಸಲ್ಲಿ ಬೇಯಿಸೋದು. ಸೊ ನಾನಲ್ಲಿ 1:2.5 ಹಾಕ್ಕೊಂಡಿದ್ದೆ ಇದು ಜ್ಯೂಸ್. 1:2.5. 1:3 ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ರೀಸೆಂಟ್ಲಿ ಮನೇಲಿ ಮಾಡಿದಾಗ 1:3 ಹಾಕಿದ್ದೆ. ಸೊ 1 ರೈಸ್ಗೆ ಸ್ವಲ್ಪ ಒಂದು 15 minutes ಸೋಕ್ ಮಾಡ್ಬೋದು ರೈಸ್ನ ಬೇಕಾದ್ರೆ. 1:3 ಹಾಕಿ, ದೆನ್ ಯು ಆ್ಯಡ್ ಆಲ್ ದ ಸ್ಪೈಸಸ್, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ವೆರಿ ಸಿಂಪಲ್. ಆ್ಯಂಡ್ ಲೆಮನ್ ಹಾಕಬೇಡಿ, ಬಿಕಾಸ್ ಲೆಮನ್ ವಿಲ್ ಕಿಲ್ ದ ವಾಟರ್ಮೆಲನ್ ಫ್ಲೇವರ್. ನೋ ಲೆಮನ್. ಆ್ಯಂಡ್ ಎಷ್ಟು ಹಾಕಬೇಕು ಇವೆಲ್ಲ ಪೌಡರ್ಸು? ಐ ಮೀನ್ ಅಂದಾಜಲ್ಲಿ ಹಾಕ್ಬೇಡಿ, ನಾನೆಲ್ಲ ಅಂದಾಜಲ್ಲಿ ಹಾಕೋದು. ಬಟ್ ಯು ಕ್ಯಾನ್ ಜಸ್ಟ್ ಇಫ್ ಯು ಕುಕ್ಕಿಂಗ್, ಇವಾಗ ನೀವು 250 ಗ್ರಾಮ್ ರೈಸ್ ಮಾಡ್ತಾಯಿದ್ರೆ, ಯು ಕ್ಯಾನ್ ಪುಟ್ ಅಬೌಟ್ half a teaspoon of jeera powder, half a teaspoon of dhania powder, and half a teaspoon of chili powder. Okay. Yeah. So ಇದನ್ನೆಲ್ಲ ಹಾಕಿ after the... So you cook it with these spices.
ಜ್ಯೂಸ್ ಆ್ಯಂಡ್ ದ ಸ್ಪೈಸ್ ಆಲ್ ಟುಗೆದರ್. ಆಲ್ ಟುಗೆದರ್. ಸೊ ಸ್ವಲ್ಪ 80% ಕುಕ್ ಆದಾಗ ಸಾಲ್ಟ್ ಹಾಕಿ. ಸಾಲ್ಟ್ ಮೊದಲು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕುಕ್ ಆಗಲ್ಲ, ಅದಕ್ಕೆ ಸಾಲ್ಟ್ ಪ್ರಿವೆಂಟ್ಸ್. ಆಯಿತು. ಸೊ ಸಾಲ್ಟ್ ಹಾಕಿ, ಸೊ ದೆನ್ ಯು ಕ್ಯಾನ್ ಪುಟ್ ಅ ಬಿಟ್ ಆಫ್ ಆಯಿಲ್ ಆಲ್ಸೋ ಆ ಪಾಯಿಂಟಲ್ಲಿ, ಸಾಲ್ಟ್ ಹಾಕೋ ಪಾಯಿಂಟಲ್ಲಿ ಸ್ವಲ್ಪ ಆಯಿಲ್ ಹಾಕಿ. ನಾರ್ಮಲ್ ಯಾವ ಆಯಿಲ್ ರಿಫೈನ್ಡ್ ಆಯಿಲ್. ಸ್ಮೆಲ್ ಇಲ್ಲದೆ ಇರೋಂಥ ಆಯಿಲ್ ಹಾಕಿ. ಸೊ ದೆನ್ ಯು ಪ್ರಿಪೇರ್ ಯ ತಡ್ಕ. ಸೊ ಒಗ್ಗರಣೆಗೆ ಪಂಪ್ಕಿನ್ ಸೀಡ್ ಪ್ಲಸ್ ಈರುಳ್ಳಿ ಸೀಡು ಸೊ ಹಾಕಿ, ಯು ಕ್ಯಾನ್ ಗಿವ್ ಪುಟ್ ಸಮ್ ರೆಡ್ ಚಿಲ್ಲೀಸ್ and do tadka and put it on top. It's done. It's done. Amazing. Thank you so much for that recipe. We'll see how ನಮ್ಮ ಇನ್ನೇನೇನೇನು ಟ್ಯಾಗ್ಸ್ ಬರುತ್ತೋ ನಿಮಗೆ. We'll see. So that's how Melon came. Lastly, of course, MasterChef, the biggest takeaway ಏನು ನಿಮ್ಗೆ, because it's a great exposure, ನಿಮ್ಮ chef profile. Oh yeah, it's unbelievable exposure. I was on buses in Mumbai, hoardings everywhere throughout India. I never imagined, my face would go places. So I think the biggest takeaway is, see, a lot of people of my age are thinking of retirement, where some of them have already retired as well. So I believe opportunities could knock on your door at any age, any point in life. You should always be there to open the door. So that's pretty much what I say. Very well said. Very, very, very well said. Very deep indeed. So ಅಂದರೆ ಇದು ಈ ಥರ ಇಟ್ ಕೀಪ್ಸ್ ದಿ ಆರೋಗೆನ್ಸ್ ಅವೇ. ಇಟ್ ಆಲ್ಸೋ ಕೀಪ್ಸ್ ದಟ್ ಸೆಲ್ಫ್ ಸೆಂಟರ್ಡ್ನೆಸ್. ಕೆಲವು ಸತಿ ಅದೇ ನಮ್ಮನ್ನು ತಿಂದ್ಬಿಡುತ್ತೆ, ನಾನು ಮಾಡಿದ್ದೀನಿ, ನಾನು ಸಾಕು ಇಷ್ಟು ಅನ್ನೋದು. ಸೊ ಕೀಪ್ ಬೀಯಿಂಗ್ ದ್ಯಾಟ್ ಓಪನ್ ಮೈಂಡೆಡ್. you should always be ready. How do you keep the ego aside? No, ego is actually not fun. ಅದಕ್ಕೆ ನನಗೆ, see, if you enjoy being fun, you will not enjoy being egoistic. So I don't think it works together. So we are very, we enjoy chilling. Work itself is chilling for us. We love working and we contribute a lot. We enjoy the fulfillment, the fulfilling feeling we get in what we do. I think adrinda, I don't think ego comes in the way. So there are different people. ಅವರೇ ಬೇರೆ, ನಾವೇ ಬೇರೆ. ಸೊ ಆ ಕ್ಯಾಟಗರಿ ಅಲ್ಲ ನಾವು. ಸೊ ವೆರಿ ಸಿಂಪಲ್. ಸೊ ದಟ್ಸ್ ದ ಬಿಗ್ಗೆಸ್ಟ್ ಟೇಕ್ ಅವೇ. ಯಾವಾಗ ಬೇಕಾದ್ರೂ ನಾಕ್ ಮಾಡತ್ತೆ, ಡೋರ್ ತೆಗಿಯಕ್ಕೆ ನೀವು ರೆಡಿ ಇರಬೇಕು ಅನ್ನೋದು. ಮತ್ತೆ ಲೈಫ್ ಹೆಂಗೆ ಚೇಂಜ್ ಆಯಿತು ಆಫ್ಟರ್ ಮಾಸ್ಟರ್ ಶೆಫ್? ಆಫ್ ಕೋರ್ಸ್ ಬಿಗ್ ಚೇಂಜ್. ಲಾಟ್ ಆಫ್ ಲವ್, ರೆಕಗ್ನಿಷನ್ ಫ್ರಮ್ ದ ಪೀಪಲ್, ವಿಚ್ I mean, we did experience a lot of it as Itsy Bitsy founders, especially in rural ಅಲ್ಲಿ ನಮಗೆ ತುಂಬ ಜನ ತುಂಬ ಪ್ರೀತಿ ತೋರಿಸ್ತಾ ಇದ್ರು, ಬಿಕಾಸ್ ಅಲ್ಲೆಲ್ಲ ನಾವು ತುಂಬ ಲೈಫ್ ಚೇಂಜ್ ಮಾಡಿದ್ವಿ. ಸೊ ಬಟ್ ಇದು ಈ ಲವ್ ಫಾರ್ ಫುಡ್ ಇದೆ ನೋಡಿ, ಅದು ಭಾಳ ಡಿಫ್ರೆಂಟ್ ಕ್ಯಾಟಗರಿ. ಸೊ ಲವ್ ಫಾರ್ ಫುಡ್, ವೆನ್ ಇಟ್ ಟ್ರಾನ್ಸ್ಲೇಟ್ ಟು ಪರ್ಸನ್ ಹೂಸ್ ಕುಕಿಂಗ್, the love is similar. ಸೊ ಅವರು ಫುಡ್ಡನ್ನು ಎಷ್ಟು ಪ್ರೀತಿ ಮಾಡ್ತಾರ, ಮಾಡೋರ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಸೊ ದಟ್ಸ್ ಹೌ ಇಟ್. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಎಷ್ಟೋ ಜನ ಬಂದು ದೇ ಪ್ರೈಸ್, ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ, ನಿಮ್ಮ ಪೇಜ್ ಫಾಲೋ ಮಾಡ್ತೀವಿ, ನಿಮ್ಮ ಮಾಸ್ಟರ್ ಶೆಫ್ ಜರ್ನಿ ಫಾಲೋ ಮಾಡಿದ್ವಿ, ಎವ್ರಿ ಡೇ ನೋಡ್ತಾ ಇದ್ವಿ, ನೀವು ಗೆಲ್ಲಬೇಕು ಅಂತ ನಮ್ಗೆ ಭಾಳ ಇಷ್ಟ ಆಯಿತು. ಸೊ ಈ ಥರ ಎಲ್ಲ ಹೇಳ್ದೆ. ಸೊ ಇಟ್ಸ್ ಎ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಸತಿ ನನಗೆ ನಾನು ಅಂದ್ಕೊಳ್ದೇನೆ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಬಂತು ನನ್ನ ಲೈಫಲ್ಲಿ, ಟ್ವಿಸ್ಟ್ ಬಂತು. ಆ್ಯಂಡ್ ಐ ವೆಲ್ಕಮ್ಡ್ ಇಟ್, ಆ್ಯಂಡ್ ಮೈ ಫ್ಯಾಮಿಲಿ ವೆಲ್ಕಮ್ಡ್, ಇಸ್ ಸಪೋರ್ಟೆಡ್. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಹೆಂಡ್ತಿ ಹೋಗು ಅಂತ ಫೋರ್ಸ್ ಮಾಡಿದ್ದಕ್ಕೆ ನಾನು ಹೋಗಿದ್ದು. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡೆ, ಏನಪ್ಪ ಬಿಸ್ನೆಸ್ ಎಲ್ಲ ಇದೆ, ನಾನು 3 ತಿಂಗಳು 4 ತಿಂಗಳು ಬಿಟ್ಟು ಹೋದರೆ ಯಾವ ತೊಂದರೆ ಆಗ್ಬೋದು ಅಂತ. ಬಟ್ ದೇ ಮ್ಯಾನೇಜ್ಡ್ ಇಟ್. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರೆಲ್ಲ. ನನ್ನ ಟೀಮ್ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅದರಿಂದ ಪೋಸ್ಟ್ ಮಾಸ್ಟರ್ ಶೆಫ್ ಮೈ ಲೈಫ್ ಹಸ್ ಚೇಂಜ್ಡ್ ಅ ಲಾಟ್. ತುಂಬ ಚೇಂಜಸ್ ಆಗಿದೆ, ಎಲ್ಲ ಒಳ್ಳೆ ಚೇಂಜಸ್ಸು. ಸೊ ರೆಸ್ಟೋರೆಂಟ್ಸ್ಗೆ ಹೋದರೆ ಶೆಫ್ಸ್ ಎಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಇನ್ಫ್ಯಾಕ್ಟ್ ನಾನು ಹೋಗಿದ್ದ ಕಡೆ ಎಲ್ಲ ವಾಟರ್ ಮೆಲನ್ ರೈಸ್ನ ಬಗ್ಗೆ ಮಾತಾಡ್ತಾರೆ. ಈ ಜಾಗ. ಸೊ ವಾಟರ್ ಮೆಲನ್ ರೈಸ್, ಕ್ರಿಯೇಟರ್ ಆಫ್ ವಾಟರ್ ಮೆಲನ್ ರೈಸ್ ಅಂತ ಒಂದು ಸ್ಟೇಟಸ್ ಬಂದಿದೆ ನನಗೆ. ಸೊ ಅದನ್ನು ಪೇಟೆಂಟ್ ಮಾಡಿಸಿದ್ದೀರಾ? ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಲುಕಿಂಗ್ ಅಟ್ ದ ವೇ ಯು ಲುಕ್ ಅಟ್ ಲೈಫ್.
ವಿ ವಾಂಟ್ ಎವ್ರಿಬಡಿ ಟು ಮೇಕ್ ಇಟ್ ಆ್ಯಂಡ್ ಈಟ್ ಇಟ್. ಸೊ ಹಾಗೆ ಮಧ್ಯ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋದು ಎಲ್ಲರ ಜರ್ನಿನಲ್ಲೂ ಏನೇನೋ ಬೇರೆ ಲೆವೆಲಲ್ಲಿ ಇರುತ್ತೆ. ಈಗ ಯಾರೋ ಬಂದು ನಿಮಗೆ ಮಾತಾಡ್ಸಿದ್ರು, ನೀವು ಗೆಲ್ಲಬೇಕಾಗಿತ್ತು ಅನ್ನೋದು. ಬಿಡಿ, ಯಾವುದೇ ರಿಯಾಲಿಟಿ ಶೋ ಹೋದ್ರೂ ಅವ್ರವ್ರ ಕಂಟೆಸ್ಟೆಂಟ್ಸಿಗೆ ಅವ್ರವ್ರ ಫ್ಯಾನ್ ಬೇಸ್ ಇರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್. ಕೆಲವು ಸತಿ ನಾವೇ ಅದನ್ನು ಸಕ್ಸಸ್ ಇಸ್ ನಾಟ್ ಮೆಜರ್ಡ್ ಆಲ್ವೇಸ್ ಬೈ ವಿನ್ನಿಂಗ್ ಅಂತ ನೋಡಿದ್ರು ಕೆಲವು ಸತಿ ದೇ ವಿಲ್ ರಿಮೈಂಡ್ ಅಸ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಅಗೇನ್ ಹೌ ವಿ ರೆಸ್ಪಾಂಡ್ ಟು ಇಟ್. ಸೊ ಹೌ ಹ್ಯಾವ್ ಯು ರೆಸ್ಪಾಂಡೆಡ್ ಟು ಡಿಸಪಾಯಿಂಟ್ಮೆಂಟ್ಸ್ ಇನ್ ಲೈಫ್? ಅಥವಾ ಅಟ್ ಟೈಮ್ಸ್ ಸಕ್ಸಸ್ ಅಂದರೆ ಯಾವುದೋ ವಿನ್ನಿಂಗ್ ಅಂತ ತೊಗೊಳ್ಳೋಣ, ಸೇ ಮಾಸ್ಟರ್ ಶೆಫೆ, ದೋ ಯು ಡಿಂಟ್ ವಿನ್ ಬಟ್ ಯು ಆರ್ ದ ಫೈನಲಿಸ್ಟ್. So, number one, I am extremely grateful to the universe. ನನಗೆ ಈ ಆಪರ್ಚುನಿಟಿ ಸಿಕ್ತಲ್ಲ ಅಂತ. ಅಲ್ಲೇ ನಾನು ವಿನ್ ಆಗೋದೆ. ನಾನು ಫೈನಲ್ಸ್ಗೆ ಹೋಗೋ ನೆಸಿಟಿನೂ ಇರಲಿಲ್ಲ. ಸೊ ಅಲ್ಲೇ ವಿನ್ ಆದೆ ನಾನು. ಅಫ್ಕೋರ್ಸ್ ಜರ್ನಿ ಟಾಟ್ ಮೀ. ನಾನು ಎಷ್ಟು ಕಲ್ತ್ಕೊಂಡೆ, ಫೈನಲಿಸ್ಟು ಅಷ್ಟೇ ಕಲ್ತ್ಕೊಂಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಲರ್ನಿಂಗ್ ಐ ಆಮ್ ಅನ್ ಈಕ್ವಲ್ ವಿನ್ನರ್. ಬಟ್ ಇಫ್ ಯು talk about the actual final winner, ನನ್ನ ಪ್ರಕಾರ ಆಶಿಕ್ deserved it. So because his skill sets, 15 ವರ್ಷ ಅವನು ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ ಕುಕ್ಕಿಂಗ್ ಎಲ್ಲ. ನಾನು ಕ್ಯಾಶುವಲ್ ಕುಕ್ಕಿಂಗ್ ಮಾಡಿದ್ದು. ಸೊ ಇನ್ ಟರ್ಮ್ಸ್ ಆಫ್ ಡಿಸರ್ವಿಂಗ್, ಅಫ್ಕೋರ್ಸ್ ಹಿ ಡಿಸರ್ವ್ಡ್ ಇಟ್. ಆ್ಯಂಡ್ he also understands lot of food chemistry. ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮೀಟ್, ಅಂಡರ್ಸ್ಟ್ಯಾಂಡಿಂಗ್ ಸೀ ಫುಡ್. ಸೊ ತುಂಬ ಹಿ ಸ್ಪೆಕ್ಟ್ರಮ್ ಈಸ್ ಮಚ್ ವೈಡರ್. ಸೊ ಐ ಆಮ್ ಹ್ಯಾಪಿ ಹಿ ಬಿಕೇಮ್ ದ ವಿನ್ನರ್. ಅಫ್ಕೋರ್ಸ್ ಕರ್ನಾಟಕ ಗೆಲ್ತು, ಸೊ ಅದಕ್ಕೆ ಭಾಳ ಖುಷಿ ನನಗೆ. ಸೊ ಆ್ಯಂಡ್ ಕೆನ್ನಿ ಅಂತ ಇನ್ನೊಬ್ಬ ಪಾರ್ಟಿಸಿಪೆಂಟು ಕರ್ನಾಟಕದಿಂದ ಬಂದಿದ್ದು, ಅವನಿಗೂ ತುಂಬ ಟ್ಯಾಲೆಂಟ್ ಇದೆ. So overall, I think personally I feel I have won in so many other aspects, but I could not hold the trophy. That's okay. Very well put. And amazing. ಒಂದು ಡೌಟ್ ಬಂತು ಇವನ್ ನೀವು ಮಾತಾಡ್ತಾ ಇದ್ದಾಗ. ಸಿನ್ಸ್ ಯು ಆರ್ ಅ ವೆಜಿಟೇರಿಯನ್, ಶೆಫ್ ಆಗಿ ಈಗ ಯು ಹ್ಯಾವ್ ಟು ಕುಕ್ ಮೀಟ್ ಇದೆಲ್ಲ ಇದ್ದಾಗ, ವಿತೌಟ್ ಟೇಸ್ಟಿಂಗ್ ಹೌ ಡು ಯು ಡೂ ಜಸ್ಟಿಸ್ ಟು ಇಟ್? ಅಥವಾ ಹೌ ಡು ಯು get that confidence I can handle that anta? So I didn't cook meat in this whole journey. Correct. But if you have to cook meat, as I said, if you understand, ಇವಾಗ ನೀವು ಸಾಂಬಾರು ಮಾಡೋದು ಒಂದೇ, ಒಂದು ಚಿಕನ್ ಕರಿ ಮಾಡೋದು ಒಂದೇ. ಬೇಸಿಕಲಿ ಸ್ಪೈಸಸ್ ಹ್ಯಾವ್ ಟು ಆ್ಯಕ್ಟ್ ಆನ್ ಎ ಡಿಫ್ರೆಂಟ್ ಮೀಡಿಯಮ್ ಅಷ್ಟೇ. ಹೌದು. ಇದರಲ್ಲಿ ಹುರುಳಿಕಾಯಿಗೆ ನೀವು ಮಸಾಲ ಕೊಡ್ತೀರಾ, ಅದರಲ್ಲಿ ಚಿಕನ್ ಪೀಸ್ಗೆ ಮಸಾಲ ಕೊಡ್ತೀವಿ. ಸೊ ಬೇಸಿಕಲಿ ಟೇಸ್ಟ್ ಮಾಡ್ದೇನೂ ಮಾಡ್ಬೋದು. ಆಬ್ವಿಯಸ್ಲಿ ಇಟ್ ಈಸ್ ಗುಡ್ ಟು, ಇಫ್ ಯು ಆರ್ ನಾಟ್, ನೀವೇ ಟೇಸ್ಟ್ ಮಾಡಲ್ಲ ನಾನ್ ವೆಜ್ಜು ಅಂದರೆ ಒಂದು ಟೇಸ್ಟಿಂಗ್ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಬೆಟರ್. ಸೊ ರೀಸೆಂಟ್ಲಿ ಒಬ್ಬರನ್ನ ಮೀಟ್ ಮಾಡಿದೆ. ಅವರು ಮನೇಲಿ ನಾನ್ ವೆಜ್ ಕುಕ್ ಮಾಡ್ತಾರಂತೆ. ಅವ್ರು ಯಾವತ್ತೂ ಟೇಸ್ಟ್ ಮಾಡಿಲ್ವಂತೆ. ಅವ್ರ ಗಂಡಂಗೆ ನಾನ್ ವೆಜ್ ತುಂಬ ಇಷ್ಟ ಅಂತೆ. ಸೊ ಇವ್ರು ಕುಕ್ ಮಾಡೋ ದಿವಸ ಅವ್ರ ಮಕ್ಕಳು ಇಬ್ಬರು ಟೇಸ್ಟಿಂಗು, ಅವ್ರು ಟೇಸ್ಟ್ ಮಾಡಿ ಎಲ್ಲ ಸರಿ ಇದೆ ಅಂದಮೇಲೆ ಸರ್ವ್ ಮಾಡೋದಂತೆ. ಸೊ ಇವರು ಟೇಸ್ಟ್ ಮಾಡಲ್ವಂತೆ. ಸೊ ದೇ ಫೌಂಡ್ ಅ ಮೆಕ್ಯಾನಿಸಮ್ ಹೆಂಗೆ ಮಾಡೋದಿದು ಅಂತ. ಕೋಪಿಂಗ್ ಮೆಕ್ಯಾನಿಸಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟ್ರ್ಯಾಕ್ ಇನ್ ಲೈಫ್. ಯಾವುದೇ ಇದಕ್ಕೆ ಬಂದರೂ ಯು ಶುಡ್ ನೋ ಹೌ ಟು ಪುಟ್ ಅ ಕೋಪಿಂಗ್ ಮೆಕ್ಯಾನಿಸಮ್ ಅಂತೀರಿ. ಆಲ್ ರೈಟ್. Of course, like the famous saying goes, a career without challenge is career without growth. Yeah. So today, if you have to, ಅಂದರೆ ಹಿಂದೆ ತಿರುಗಿ ನೋಡಿದ್ರೆ ಹೆಂಗೆ ಕಾಣಿಸ್ತಾ ಇದೆ ಲೈಫು, ಮತ್ತು ಸದ್ಯದ ಕುತೂಹಲಗಳು ಏನಿದೆ ನಿಮ್ಮದು ಸರ್? ಹಿಂದೆ ತಿರುಗಿ ನೋಡಿದ್ರೆ ದೊಡ್ಡ ಮೌಂಟನ್ನ ಕ್ಲೈಮ್ ಮಾಡಿದ್ದೀವಿ ಅನಿಸುತ್ತೆ. ಬಿಕಾಸ್ ಇಟ್ ವಾಸ್ ನಾಟ್ ಈಸಿ. ಓಕೆ, ಬಟ್ ಐ ಥಿಂಕ್ ವಿ ಹ್ಯಾವ್, ಇವಾಗ ನಾವು ಒಂದು ಟ್ರೆಕ್ಕಿಂಗ್ ಹೋಗ್ತೀವಿ, ಕೊಡಚಾದ್ರಿ ಟ್ರೆಕ್ ಹೋಗಿದ್ವಿ. ಸೊ ಫಸ್ಟು ಒಂದು ದೊಡ್ಡ ಬೆಟ್ಟ, ಅವನು ನಮಗೆ ಗೈಡ್ ಕರ್ಕೊಳೋದ್ನಲ್ಲ, ಮೇಯ್ನು ಆರ್ಗನೈಸರು, ಅವನಿಗೆ ನೀವು ಯು ಕ್ಯಾನ್ ಕಂಪೇರ್ ಹಿಮ್ ಟು ಆಲ್ಮೋಸ್ಟ್ ಲೈಕ್ ಗಾಡ್. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. ಫಸ್ಟ್ ನಮಗೊಂದು ಬೆಟ್ಟ ತೋರಿಸ್ದ, ಇಷ್ಟೇ ಅಂದ. ಸೊ ಅದು ಹತ್ತಿದ್ವಿ.
ಸರ್ ಇನ್ನೊಂದು ಬೆಟ್ಟ ಇದೆ, ಇದೊಂದು ಕ್ಲೈಮ್ ಮಾಡಿ ಅಂತ. ಸೊ ಅದು ಹತ್ತಿದ್ವಿ. ಸೊ ಅದಾದಮೇಲೆ ನೋಡಿ ಇದೊಂದು ಚಿಕ್ಕ ಬೆಟ್ಟ, ಇದೊಂದು ಕ್ಲೈಮ್ ಮಾಡಿ ಅಂತ, ಅದನ್ನು ಹತ್ತಿದ್ವಿ. ಸೊ ದೆನ್ ವಿ ರಿಯಲೈಸ್ಡ್ ಎವ್ರಿ ಟೈಮ್ he only shows one mountain. He will not show you 20 mountains. So that is what life is all about. ಸೊ 20 ಬೆಟ್ಟ ಹತ್ತಿದ್ವಿ ಅವತ್ತು ನಾವು. ಬಟ್ ಪ್ರತಿ ಬೆಟ್ಟನೂ ಅವನು ಇದೇ ಬೆಟ್ಟ, ಇದೊಂದೇ ಬೆಟ್ಟ ಅಂತ ಇದ್ದ. ದಿಸ್ ಇಸ್ ವಾಟ್ ಇವನ್ ಸಮ್ ಬುಕ್ ಸೇಸ್ ಅಟಾಮಿಕ್ ಹ್ಯಾಬಿಟ್ಸ್ ಅಲ್ಲಿ Yeah. ಪ್ರತಿದಿನ ನೀವು 100 ಮೆಟ್ಲು 100 ಅಂತ ನೋಡ್ಬೇಡಿ, ಒಂದೊಂದೇ ನೋಡಿ, ಇನ್ನೊಂದು ಮೆಟ್ಲು ಇನ್ನೊಂದು. ಸೊ ದಟ್ಸ್ ಜರ್ನಿ. ಸೊ ನಾವಿವತ್ತು ದೊಡ್ಡ ಬೆಟ್ಟ ಹತ್ತಿದ್ದೀವಿ ಅಂದ್ಕೊಂಡಿದ್ದೀವಿ, ಬಟ್ ಮುಂದೆ ಯಾವ ಬೆಟ್ಟ ಇದೆ ಇನ್ನೂ ನಮಗೆ ಕಾಣಿಸಿಲ್ಲ ಅದು. ಬಟ್ ವಿ ಆರ್ ರೆಡಿ, ಯಾವ ಬೆಟ್ಟ ಇದ್ರೂ ನಾವು ಹತ್ತಕ್ಕೆ ರೆಡಿ. ಅದೇ ಇಷ್ಟೇ ಇಂಪಾರ್ಟೆಂಟ್. ಮತ್ತು ನೀವು ಸ್ಟಾರ್ಟಿಂಗಲ್ಲಿ ಮಾತಾಡಬೇಕಾದಾಗ ದೇವ್ರ ದಯೇನೋ ಅಥವಾ ಯಾವ ಡಿವೈನ್ ಇಂಟರ್ವೆನ್ಷನ್ ಅಂದ್ರಿ, ಅಂದರೆ ಸಂಬಡಿ ಹೂ ಹಸ್ ಸೀನ್ ಲೈಫ್ ಇನ್ ಸೋ ಮೆನಿ ಡಿಫ್ರೆಂಟ್ ಕ್ವಾರ್ಟರ್ಸ್ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವಾಕ್ಸ್ ಆಫ್ ಲೈಫು ಅನ್ಬೋದು, ಆ್ಯಸ್ ಅ ಶೆಫ್, ಆ್ಯಸ್ ಆಂಟ್ರಪ್ರನರ್ ಆ್ಯಂಡ್ ವರ್ಕಿಂಗ್ ಫಾರ್ ಸಂಬಡಿ ಎಲ್ಸ್ ಆ್ಯಂಡ್ ನೌ ಕ್ರಿಯೇಟಿಂಗ್ ಕ್ಲೋಸ್ ಟು 3,000 ಜಾಬ್ಸ್. ಈ ದೇವರು ದಿಂಡ್ರು ಲಕ್ಕು ಇದರನ್ನೆಲ್ಲ ಹೆಂಗೆ ನೋಡ್ತೀರಾ, ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ಆ್ಯಸ್ ಆನ್ ಟುಡೇ? ಸಿ ದೇವರು ಡೆಫಿನೆಟ್ಲಿ ವಿ ಬಿಲೀವ್ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರಿಗೂ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಇದೆ ಅಂತ ನಮ್ಮ ನಂಬಿಕೆ ಇದೆ. ಅಫ್ಕೋರ್ಸ್ ಆ ಶಕ್ತಿ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆಲ್ಲ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಅಫ್ಕೋರ್ಸ್ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಡೆಫಿನೆಟಾಗಿ ಹೆಲ್ಪ್ ಮಾಡುತ್ತೆ. ಸೊ ಆ ಶಕ್ತಿಯಿಂದ ನಾವು ಅದಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂದರೆ, ಯು ಬಿ ಎ ನೈಸ್ ಪರ್ಸನ್, ಒಳ್ಳೆ ಕೆಲಸ ಮಾಡೋ, ಎಥಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡೋ. ಸೊ I think that is what is the main guide we get from whatever that super power is. So adu bitre now we don't really expect anything else other than guiding us in the right direction aste. So that's pretty much, we believe in that, and Rashmi and I, we strongly believe. We go to temples, we do all those things, and we don't overdo, but yes, we do. You maintain a good balance of Yes, everything. yeah. ಅಂದರೆ ಮೂರ್ತಿ ಪೂಜೆ ವರ್ಸಸ್ ಅಂಡರ್ಸ್ಟ್ಯಾಂಡಿಂಗ್ ದ ಶಕ್ತಿ. ಆ್ಯಂಡ್ ಇವಾಗ ಐ ಥಿಂಕ್ ಬಹುಶಃ ಇರೋದೇ 3 ಕ್ಯಾಟಗರಿ. ಒಬ್ಬರು ಹೂ ಡಸ್ ಬಿಲೀವ್ ಇನ್ ಮೂರ್ತಿ ಪೂಜಾ, ಸಂಬಡಿ ಹೂ ಸೇಸ್ ಇಟ್ಸ್ ಯೂನಿವರ್ಸ್ ಎನರ್ಜಿ ಆ್ಯಂಡ್ ಆಲ್, ಆ್ಯಂಡ್ ಅದರ್ ಒನ್ ಇಸ್ ದೇ ಸೇ ದೇರ್ ಇಸ್ ನಥಿಂಗ್ ಆಫ್ ದಿಸ್ ಸಾರ್ಟ್, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ಅಂತ. ಹಾಗಾಗಿ ಹೀಗೆ So we are probably a hybrid between universe energy and puja, so both. ನೈಸ್. ಆ್ಯಂಡ್ you are in your 60s or 70s? Getting to be 60 next year. Okay. Yeah. ಯಾಕೆಂದರೆ ಎಲ್ಲರನ್ನ ಶೇಪ್ ಮಾಡೋದ್ರಲ್ಲಿ ಇಲ್ಲ ಫ್ರೆಂಡ್ಸು ಇಲ್ಲ ಬುಕ್ಸು. Yeah. ಇಫ್ ಬುಕ್ ಈಸ್ ಯುವರ್ ಬಿಗ್ಗೆಸ್ಟ್ ಫ್ರೆಂಡ್, ಐ ಮೀನ್ ದೆನ್ ಯು ಆರ್ ದ ಬಿಗ್ಗೆಸ್ಟ್ ಅನ್ಸ್ಟಾಪಬಲ್ ಫೋರ್ಸ್ ಅನ್ನೋದು ನನ್ನ ನಂಬಿಕೆ. Correct. ವಾಟ್ ಕ್ಯಾನ್ ಆಫ್ ಬುಕ್ಸ್ ನಿಮ್ಮನ್ನು ಇನ್ಸ್ಪೈರ್ ಮಾಡಿದೆ ಅಥವಾ ನಿಮ್ಮ ಥಾಟ್ಸನ್ನು ಶೇಪ್ ಮಾಡಿದೆ? I mean, I used to read a lot of books in Australia while I was in Australia, but ನಾನು ಓದ್ತಾ ಇದ್ದಿದ್ದ ಬುಕ್ಸ್ ಎಲ್ಲ ಮೋಸ್ಟ್ಲಿ ಬಿಸ್ನೆಸ್ ಬುಕ್ಸ್. Any favorite book of yours you want to quote? I mean, one of my favorites, The Borderless World anta ಒಂದು, it was all about global businesses, how they manage, and I really liked that book. I mean, when I was in chocolate industry, I read one very interesting book called Chocolate Wars anta. It's a war between Hershey's and Mars. ಹೌದಾ? Yeah, it's a very interesting book. So how the two business families fought for the space in the market. And so of course it's not specific to chocolate, you can learn so many things out of it. So yeah, I've always read business books like this. ಕ್ಯಾಟಗರಿ ಡ್ರಿವನ್. ಆ ಟೈಮಲ್ಲಿ ನಿಮ್ಗೆ ಯಾವ್ದು ಅವಶ್ಯಕತೆ ಇತ್ತು ಅವೆಲ್ಲ ಓದ್ತಾ ಬಂದಿದ್ದೀರಿ? ಓದ್ತಾ ಬಂದಿದ್ದೀನಿ. ಬಟ್ ಇವಾಗಲೇ ಓದಕ್ಕೆ ನಮ್ಗೆ ಆಗ್ತಾ ಇಲ್ಲ, ಬಟ್ ಐ ವಾಂಟ್ ಟು ಸ್ಟಾರ್ಟ್ ಅಗೇನ್. ಸೊ ವಾಟ್ಸ್ ಯೋರ್ ಫೇವ್ರೆಟ್ ಕ್ಯಾಟಗರಿ ಬುಕ್ ಈ ಫೇಸ್ ಆಫ್ ಲೈಫಿಗೆ? ಲೈಕ್ ಐ ಆಮ್ ಮೇಜರ್ಲಿ ಇನ್ ಟು ಸೆಲ್ಫ್ ಹೆಲ್ಪ್ ಬುಕ್ಸ್. I like them just to see what people are, how they are questioning, how are they assessing few things anta. I think if I start reading now again, it would be fiction. I don't want anything of these things. It's gone. It's over. So you just want to go back to some dreamy land and all of that? Yeah. Fiction will keep me younger. So
Of course, with the spirit that which always keeps you young. The story yeah, anta. All right, so convey ನಮ್ಮ regards to Rashmi and the kids. Yeah, sure. So how is family life otherwise? Amazing. So as you know, my older daughter Cosmics ಅನ್ನೋ business ಮಾಡ್ತಾಳೆ. So she is fastest growing plant-based protein company in India today. So ಅವಳು her husband Surya ಅಂತ, so they manage that. So they keep coming home. Whenever I say I cook Thai curry, she will be there. So ಅವಳು vegan ಅವಳು. So she prefers more Thai curry and things like that. Okay. So of course, Okay, Isha stays with us. Marketing. She's Yeah, taking so she manages, and she always comes up with brilliant ideas every day. So yeah, we all support each other in slowing each other down because we are all too aggressive. Well said. So Though ನೀವು ತುಂಬ ಅಗ್ರೆಸಿವ್ ಇದ್ರು you are using your ಇದು to slow the others down ಅಂತ. While they are also doing the same thing to yes, you. we all slow each other down a little bit. ಐ ಡೋಂಟ್ ನೋ ಇದು ಒಳ್ಳೇದನ್ಬೇಕಾ ಕೆಟ್ಟದನ್ಬೇಕಾ ಬಿಕಾಸ್ ನೀವು ಸ್ಲೋ ಆಗಿಲ್ಲ ಅಂದ್ರೆ ಇನ್ನೂ ಯಾಕೆಂದ್ರೆ ಪ್ರಪಂಚಕ್ಕೆ ಇಲ್ಲ ಅಂದ್ರೆ ಮಾಡ್ತೀರಿ. ತುಂಬಾ probably we are all too aggressive in idea generation. Implementation ಆಗಬೇಕಲ್ಲ ಅಷ್ಟೊಂದು ಐಡಿಯಾಸ್ಗೆ, ಸೊ ಅದಕ್ಕೆ we try to slow ourselves down. That brings me to one probably cliched question. Word of advice ಕೊಡಿ for youngsters between 20 to 30. 20 to 30. ಆ ಏಜ್ ಗ್ರೂಪಲ್ಲಿರೋರಿಗೆ. 20 to 30, all I can say, do good Instagram reels. Okay. And monetize it, and keep it as a side hustle, whatever business you're doing, whatever work you're doing. So get on social media, make another stream of income through social media. That's one. That's probably for the social media ತುಂಬ ಆಕ್ಟಿವ್ ಆಗಿರೋರು. ಬಟ್ ಇನ್ ಜನರಲ್ ಲೈಫ್ ಅನ್ನ ಹೇಗೆ ನೋಡಬೇಕು? As I said, you do, of course, effort is very important in life. I don't think you should be obsessed with the plan in your life. Let life take you where it wants to take you, but be focused on your hard work side of it. So that's how we have traveled in our life. We've not had any plans as, ನಾವು Itsy Bitsy ತೆಗಿಬೇಕು, ಹಿಂಗೆ ಮಾಡಬೇಕು, ನಮಗೇನು ಪ್ಲ್ಯಾನ್ ಇರಲಿಲ್ಲ. It all fell in place ಅಷ್ಟೇ. ಹಾರ್ಡ್ ವರ್ಕ್, ಡೆಡಿಕೇಶನ್, ವ್ಯಾಲ್ಯೂಸ್, ಮಾರಲ್ಸ್ ಕರೆಕ್ಟಾಗಿ ಇಟ್ಕೊಂಡು just keep going. Just let life take you where it wants to take you. So then actually it's more exciting. You don't know the next turn. Only then life is exciting. ಎಲ್ಲ ನಿಮ್ಗೆ ಗೊತ್ತಿದ್ರೆ, ಇವಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನು ಹೆಸರು ಹೇಳಲ್ಲ ನಾನು, ಅವನು 10 years ಟ್ರಾವೆಲ್ ಪ್ಲ್ಯಾನ್ ಮಾಡಿದ್ದಾನೆ. So life is not exciting if you have traveled, if you have planned 10 years of your holiday. So, I'm not such a type of person. Tomorrow morning, I might decide, okay, if everything is good, I don't have any work, maybe 3 days I'll go to Coorg and come. So that is how I plan, I keep my life. I don't even plan. But I don't like to say in February 22nd, 2026, I'll go to Coorg. I don't like that lifestyle. ಗೊತ್ತಾಯ್ತು. So thanks for that word of advice. And next category, people in their 30s, 30 to 50. 30 to 50, 30 to 50 is a very, in a normal person's life, that is probably the most stressful part of life because you go through a lot of changes. ಮಕ್ಕಳು. That's when, you'll have kids and you'll plan to buy a house. It's all, that's how our mental makeup is. You don't have to do all of those things, but that is how we are all conditioned. So to go through all these things, obviously you need a lot of strength. I'm not telling it because I'm from Itsy Bitsy. Guys, if you have a hobby, it'll always help you. So have a hobby, distraction. It could be a sport, it could be art and craft, it could be... So because today, world is so fast, maintaining your mental health is very important. So what I say is mental health is very important from your student life,
But when you jump into the 30s bracket, that becomes very critical because others are dependent on you as well. So try to have a hobby, play a sport. I don't say going to a gym will help you mental health, but playing a sport will definitely help because it takes your mind totally away. Couldn't agree more. I play badminton. Yeah. And I also do time pass painting, rock painting. Perfect. Nodi. ಎಲ್ಲ ಮಾಡ್ತಿರ್ತೀನಿ. So ನಿಮ್ಮಿಂದ ಕಲ್ತ್ಕೋಬಹುದು. So I mean, no, that's important. If you do that, I think you live every day. It's important to live. ಕರೆಕ್ಟಾಗಿ ಹೇಳಿದ್ರಿ. ಈಗ ನಾವೇನು ಲೈಫಲ್ಲಿ 20 years ಆದಮೇಲೆ ನಾನು ಅದೇನೋ ಮಾಡ್ತೀನಿ ಅಲ್ಲ, ದಟ್ ಡೆಸ್ಟಿನೇಷನ್ ಇಸ್ ನಾಟ್ ದ ಇದು, ಜರ್ನಿ ಇಸ್ ಆಲ್ವೇಸ್ ಇದು ಅಂತ. ವೆಲ್ ಸೆಡ್, ಥ್ಯಾಂಕ್ ಯು. ಆ್ಯಂಡ್ ಬಿಫೋರ್ ಐ ಗಿವ್ ಅ ಬುಕ್ ಟು ಯು, 3 ಜನನ ನಾಮಿನೇಟ್ ಮಾಡಿ ನಾವು ಯಾರನ್ನ ಈ ಕುರ್ಚಿನಲ್ಲಿ ಕೂಡಿಸ್ಬೇಕು. whom should we get on the show? I think I'll tell more in terms of category instead of naming the person. See, I'm a supporter of rural-urban partnership. So I encourage people who manufacture, create in rural and sell in urban so that the wealth distribution happens. Correct. So I think you should look for people who are doing more of rural-urban partnership. ಆ ಥರದವ್ರನ್ನ ಕೂಡಿಸ್ಬೇಕು. ನನ್ನ ಕಡೆಯಿಂದ ಆ ಥರದವ್ರು ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಸಮ್ ಫಾರ್ಮಿಂಗ್, I think some people are doing very modern ಆಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು 1 ಎಕರೆನಲ್ಲಿ 1 lakh rupees ಈಲ್ಡ್ ಮಾಡ್ತಾ ಇದ್ರಿ, ಅದರಿಂದ ಇವಾಗ 10 lakh rupees ಈಲ್ಡ್ ಮಾಡ್ತಾ ಇದ್ದಾರೆ. 10 times ಮಾಡ್ತಾ ಇದ್ದಾರೆ. So these are the people who want to teach others. ನಮ್ಮ ಕಂಟ್ರಿನೇ ಚೇಂಜ್ ಆಗುತ್ತೆ. ಸೊ ಯು ಕ್ಯಾನ್ ಬಿಕಮ್ ಅ ಮೂವ್ಮೆಂಟ್, ನಾಟ್ ಜಸ್ಟ್ ಅ ಚಾನಲ್. ಟ್ರೂ, ಡೆಫಿನೆಟ್ಲಿ. ವಿ ವಿಲ್ ಗೆಟ್ ದೆಮ್. ತುಂಬ ಜನ ಎಂಜಿನಿಯರ್ಸು ಅಥವಾ ಈ ಕೆಲಸ ಎಲ್ಲ ಬಿಟ್ಟು ಆ ಥರ ಮಾಡಿರೋರು, ವೈರಲ್ ಆಗಿರೋ ಅಂತ ಸಾಕಷ್ಟು ಜನ ಇದ್ದಾರೆ. ವಿಲ್ ಡೆಫಿನೆಟ್ಲಿ ಗೆಟ್ ದೆಮ್. ಗ್ರೇಟ್ ಸಜೆಷನ್. ಇನ್ ದ ಲಾಸ್ಟ್ ಕ್ಯಾಟಗರಿ, ಆಫ್ ಕೋರ್ಸ್ ಐ ಲವ್ ಟೆಕ್ನಾಲಜಿ. ಸೊ people who are bringing in new technology to India, that could be the third category, I guess. Because whenever I go to China, I see we are too far behind in technology. So to name a few, anything, ಈಗ AI ಬಂದಿದೆ, ಅದರಿಂದ ತುಂಬ ಆಗ್ತಾ ಇದೆ. ಬಟ್ ಮೋರ್ ಆನ್ ದ ಕ್ರಿಯೇಟಿವ್ ಫೀಲ್ಡ್ ಐ ಫೀಲ್, ಅಂದರೆ ಅಲ್ಲಿ ಆಗ್ತಾ ಇರೋ ಚೇಂಜಸ್ ಎಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಡ್ರೋನ್ಸ್ ಇಂಡಿಯಾನಲ್ಲಿ ಇವಾಗೆಲ್ಲ ಶುರು ಮಾಡಿದ್ದಾರೆ. ಡೆಲಿವರಿಗ ಡ್ರೋನ್ಸ್ ಅಂಡ್ ಟೆಕ್ನಾಲಜಿ ಫಾರ್. ಸೊ ಅವೆಲ್ಲ ಐ ಥಿಂಕ್ ಇಂಡಿಯಾ ಇಟ್ಸ್ ಪಿಕ್ಕಿಂಗ್ ಅಪ್ ಇನ್ ಆಲ್ ದೋಸ್ ಏರಿಯಾಸ್. ಬಟ್ ದೋಸ್ ಆರ್ ದ ಏರಿಯಾಸ್ ವೇರ್ ಯು ಕ್ಯಾನ್, ಐ ಥಿಂಕ್ ದೇರ್ ಇಸ್ ಒನ್ ಡ್ರೋನ್ startup in Bangalore. They've done some good work as well. So I think there are some good companies where they're bringing in new technology to make our lives easier. So I think those are the areas you'll have to probably look at. Surely, I will. And while I sign this, one more question. You do this, no? Yeah. How did you come up with that? ಅದು ಎಲ್ಲಿಂದ ಶುರು ಆಯ್ತು? ಸ್ಟೈಲು, ಐ ಟು ಡೀಟೇಲಿಂಗ್ ಅಗೇನ್. Yeah. A signature. We always wanted some ending for our reel, no? So we just, in the first one, I've always been doing like this from my childhood. So I just did that, and then people started commenting on that. So then I thought, okay, let me continue. ನೈಸ್. ಇಫ್ ಯು ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ದೊಡ್ಡವ್ರು ಆಗ್ತಾ ಐ ಕಾಂಟ್ಯಾಕ್ಟ್ ಇಲ್ಲ, ಇನ್ಕ್ಲೂಡಿಂಗ್ ಮೀ, ಎಷ್ಟೋ ಸತಿ ವಿಶ್ವ ಮಾಡಲ್ಲ. ಏನೋ ಒಂದು ನಮ್ಮದೇ ಆಕ್ವರ್ಡ್ ಸ್ಪೇಸಲ್ಲಿ ಇರ್ತೀವಿ. ಅವ್ರೇನು ಅನ್ಕೊಂಡ್ಬಿಡ್ತಾರೋ ಅಥವಾ ನಾವೇನೋ ಹೇಳ್ಬೇಕಾ. ಮಕ್ಕಳು ಮಾತ್ರ ಯಾವಾಗಲೂ ಇಟ್ಸ್ ನೈಸ್ ಹೌ ಯು ಹ್ಯಾವ್ ಕೆಪ್ಟ್ ದಟ್ ಇನ್ನರ್ ಚೈಲ್ಡ್ ಅಲೈವ್ ಥ್ರೂ ವಿಚ್ ಯು ಆರ್ ಎಕ್ಸ್ಪ್ರೆಸಿಂಗ್ ಅಂತ. ಅಮೇಜಿಂಗ್ ಹ್ಯಾರಿ. ನಾನು ಏನು ಬರೀತಾ ಇದ್ದೀನಿ ಅಂದರೆ, Rashmi, I really enjoyed thoroughly. pleasure was mine, and thank you. ಈ ಥರ ನಿಮ್ಮ ವರ್ಡ್ಸು ವಿಲ್ ಕೀಪ್ ಅಸ್ ಗೋಯಿಂಗ್. Thank you. To always get the best out of people so that the world can also run and grow at the same speed. We want many more entrepreneurs to do rural-urban partnerships. That's what we hope. Definitely. So ನಾನು ಏನು ಬರೀಲಿ ಪುಸ್ತಕದಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಫಸ್ಟ್ಲಿ
ಟೇಕನ್ ದ ಲಿಬರ್ಟಿ ಈ ಪುಸ್ತಕ ಕೊಡೋಕ್ಕೆ. Okay. ರವಿ ಬೆಳಗೆರೆ ಅವರು ಬರೆದಿರುವಂಥ ಹೇಳಿ ಹೋಗು ಕಾರಣ. ನೀವು ಕನ್ನಡ ಓದ್ತೀರಿ? ಸ್ವಲ್ಪ ಕಷ್ಟ ಬಟ್ ಓದ್ತೀನಿ. ಓಕೆ. ಸಿನ್ಸ್ ಯು ಸೆಡ್ ಯು ವಾಂಟೆಡ್ ಟು ರೀಡ್ ಸಮ್ ಫಿಕ್ಷನ್, nice definitely you might. in fact ನಮ್ಮ father in law who is no more, he was a writer. ಸುಮತೀಂದ್ರ ನಾಡಿಗ್ ಅಂತ. ನಾಡಿಗರ ಹೆಸರು ಕೇಳಿದ್ರು. ಓಕೆ, ಸೊ ನೈಸ್. So my wife also is very good in Kannada. ಸೊ ನಮ್ಮ ಅತ್ತೆನೂ ಬರಿತಾ ಇದ್ರು, ಇವಾಗ ಅವ್ರು ನಮ್ಮನೇಲೇ ಇದ್ದಾರೆ ಇವತ್ತು. ಸೊ ಒಟ್ನಲ್ಲಿ ಇದು Yeah. ಆಗತ್ತೆ. ಸೊ ನಾನು ಏನು ಬರ್ದಿದ್ದೀನಿ ಅಂದರೆ, ಡಿಯರ್ ಹ್ಯಾರಿ, Yeah. the world is your box. You have filled it with amazing dishes through your accomplishments. Wow. Always keep one part So empty. profound. ಅಂತ. Oh, nice. Thank you. This is for you, sir. Wow, thank you. Thanks a lot. I'm really happy for this. Thank you. So Christmas is here. ಇದೊಂದು ಮ್ಯೂಸಿಕ್ ಪಿಲ್ಲೋ ಫ್ರಮ್ ರೀಪೋಸ್. Wow. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್. ವೈಟ್ ನಾಯ್ಸ್ ಅಥವಾ ಏನಿ ಮ್ಯೂಸಿಕ್ ಸಟಲ್ ಆಗಿ ಬರುತ್ತೆ. ಯು ಕ್ಯಾನ್ ಜಸ್ಟ್ Find this. ಸೊ ಹೇಗಿತ್ತು ಇವತ್ತಿನ ಎಪಿಸೋಡ್? ದ್ಯಾಟ್ ವಾಸ್ ಆರ್ ಹ್ಯಾರಿ ಅಂಕಲ್ ಉರುಫ್ ಹ್ಯಾರಿ ಸರ್, ಪ್ರೀತಿಯ ಹರೀಶ್ ಕ್ಲೋಸ್ಪೇಟ್. ಈ ಕ್ಲೋಸ್ಪೇಟ್ ನಮ್ಮ ರಾಮನಗರ, that's old name of ರಾಮನಗರ. ಸೊ ಅದೇ ನಮ್ಮ ಊರು. ಹಾಗಾಗಿ ಊರ ಹೆಸರಿಟ್ಕೊಂಡು ಊರೂರು ಸುತ್ತಿ ಊರ್ ಮಂದಿ ಮಧ್ಯ ಇಷ್ಟು ಬೆಳೆದಿರೋ ನಿಮಗೆ, ಐ ಮೀನ್ ದ ಜರ್ನಿ ವಾಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಎಂಗೇಜಿಂಗ್ ಆ್ಯಂಡ್ ಎನ್ಲೈಟ್ನಿಂಗ್. Thank you. Thanks. ಹೋಪ್ಫುಲಿ. ಸೊ ಹೆಂಗಿತ್ತು ಈ ಸಂಭಾಷಣೆಯ ಯಾವ ಭಾಗ ನಿಮ್ಗೆ ಇಷ್ಟ ಆಯಿತು? ಲರ್ನಿಂಗ್ಸ್ ಏನು, ಟೇಕ್ ಅವೇ ಏನು? ಐ ಹೋಪ್ ಇಫ್ ಗಿವನ್ ಇನಫ್ ಫಾರ್ ಯು ಆಲ್ ಟು ಬೈಟ್ ಫರ್ದರ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದೆ ಯಾರನ್ನ ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಏನು ಕಳ್ಕೊಂಡ್ರು ಕ್ಯೂರಿಯಾಸಿಟಿ ಕಳ್ಕೊಬೇಡಿ. ಹಳೆ ಎಪಿಸೋಡ್ಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಲೆಟ್ ಮೀ ಲೀವ್ ಯು ವಿತ್ ದಿಸ್ ಸೆಂಟೆನ್ಸ್. ಐ ರೆಡ್ ದಿಸ್ ಇಸ್ ಬೈ ಥಾಮಸ್ ಎಡಿಸನ್. ಅವ್ರು ಹೇಳ್ತಾರೆ, ಐ ಹ್ಯಾವ್ ನಾಟ್ ಫೇಲ್ಡ್, ಐ ಹ್ಯಾವ್ ಜಸ್ಟ್ ಫೌಂಡ್ 10,000 ways ದಟ್ ವೋಂಟ್ ವರ್ಕ್ ಅಂತ. ಅಂದರೆ ಐ ಹ್ಯಾವ್ ನಾಟ್ ಫೇಲ್ಡ್, ಬಟ್ ಐ ಹ್ಯಾವ್ ಜಸ್ಟ್ ಫೌಂಡ್ 10,000 ways things don't work. And I think it's a nice approach to look at life. Perspectives will either make you or break you always. So ಹಾಗಾಗಿ ರೈಟ್ ಪರ್ಸ್ಪೆಕ್ಟಿವ್ ಸೈಡಲ್ಲಿ ಇದ್ದರೆ ಲೈಫಲ್ಲಿ ಏನೇ ಬಂದರೂ ಎದುರಿಸೋಕೆ ಒಂದು ಒಳ್ಳೆ ಆತ್ಮಸ್ಥೈರ್ಯನೋ ಅಥವಾ ಏನೋ ಒಂದು ಜೊತೆಗಿರ್ತಾ ಹೋಗುತ್ತೆ. ಸೊ ಈ ಥರ ಮಾತುಗಳನ್ನು ಕೇಳಿದಾಗ ಒಳಗಿಟ್ಕೊಳ್ಳಿ ಆ ಕಿಟಿನಲ್ಲಿ. ಯಾವಾಗ ಏನಕ್ಕೆ ಬರುತ್ತೋ ಹೇಳಲಿಕ್ಕಾಗಲ್ಲ. ಸೊ ಹೋಗ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. I didn't expect this, but very spontaneous. Yes, thank you. Okay.